ಗುರುಗಳ ಕರ್ಣದಿಂದ ಕಲಿತು ಕೇಳು ಪರಮ ಭಕ್ತರಿಗನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಶ್ರೀ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ಮಂಗಳವ ಜಗತ್ತು ಧರ್ಮ ನಿಗಮನ ರೂಪಗಳಾಗೋಚರದಿ ಭಾರತ ನಿಗಮಗಳ ಶೇಷಗಳ ಬಗೆ ಬಗೆಯ ನೂತನ ಪ್ರಾಣದ ತ್ರಿಗುಣಮಾನಿ ಮಹಾನ ಪುರುಷ ಸಂತೈಸರ ಮುಂದಿನವು ನಿರುಪಮಾನಂದಾತ್ಮಕ ಸದಾ ಸಂಶಯವಾಣಿ ಮುಖದೋಗೇನ ಧರ್ಮಶೇಷ ಶಾಂಕದಲ ಶೇಖರ ಸನ್ಮತಿಯ 6,3,2,3,2 ಶಾಸ್ತ್ರಗಳ 3 ಉಳಿದ ಜೀವನ ಲಕ್ಷದ ಕಲ್ಪ ಪರ್ಯಂತ ಸಂಸಾರ ಅಪಾರ ದುಃಖಗಳೀವ ಗುರು ಮಾನಸರಮ್ಮ ಚತುರ್ವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿಗಳಿಗೆ ಅಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ಬೇಡುವೆ ಜನನಿ ಲಕ್ಷ್ಮೀ ಪತಿಯ ಗುಣ ಸನ್ಮತಿಯ ಪಾಲಿಸಿ ನೆಲೆಸು ಮಧ್ವದನ ಸದನದಲ್ಲಿ ನಮಃ ಹರಿ ಓಂ ಓಂ ಉದಯರವಿ ಸಹಸ್ರದ್ಯೋತಿತಂ ರೂಕ್ಷವೀಕ್ಷಂ ಪ್ರಳಯ ಜಲಧಿನಾದಂ ಕಲ್ಪಕೃದ್ವನ್ಹಿ ವಕ್ತ್ರಂ ಸುರಪತಿರಿಪುವಕ್ಷಚ್ಛೇದ ರಕ್ತೋಕ್ಷಿತಾಂಗಂ ಪ್ರಣತ ಭಯಹರಂ ತಂ ನಾರಸಿಂಹಂ ನಮಾಮಿ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್ ಫಣಿಗಣವರಭೂಷಃ ಪಾರ್ವತೀ ಶ್ಲಾಘ್ಯವೇಷಃ ಖಲಜನಕೃತರೋಷಃ ಖಂಡಿತಾತ್ಮೀಯದೋಷಃ ಸದರುಣಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತಭವಪಾಶಃ ಪಾತು ಮಾಂ ಪಾರ್ವತೀಶಃ ಚಿತ್ರೈಃ ಪದೈಃ ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्री सत्यविक्रमयतीन्द्रकराब्जजातः श्रीमूलरामपदपङ्कजचञ्चरीकः श्री सत्यबोधकरुणादिमहद्गुणाब्धिः श्री सत्यवीरगुरुराट् मुदमातनोतु नुमः सत्यप्रमोदार्यान् सुधामण्डनकृद्वरान् धिकृता शेषदुर्वादान् ध्यानतीर्थगुरुप्रियान् श्री सत्यात्मतीर्थगुरुभ्यो नमः दुर्वाद्यो व्रातमाद्यत्करिवरदमनोद्दाम पञ्चास्य लीलामातन्वन्मोदतीर्थागमगहनपयो राशिमन्थाचलश्रीः विख्यातः कण्ठपल्ली स्थलवरवसति श्रीरघूत्तं स नामा दद्यात्वागर्थबोधं मम परमगुरुर्ग्रन्थमेनं विधातुम् ॐ जन्माद्यस्य यतोऽन्वयात् इतरतश्च अर्थेषु अभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः
ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಭೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರಾಣಗಳ ರಾಜ ಅದು ಶ್ರೀಮದ್ ಭಾಗವತ. ಪುರಾಣಗಳ ರಾಜ. ಈ ಪುರಾಣಗಳ ರಾಜನಾದ ಶ್ರೀಮದ್ ಭಾಗವತವನ್ನ ನೀವು ಕುಡೀರಿ ಅಂತ ಹೇಳಿದೆ. ಭಾಗವತ ಅದೇ ನಾ ಶ್ಲೋಕ ಹೇಳ್ತಿರ್ತೇನೆ ದಿನಾಲು. ಪಿಬತ ಭಾಗವತಂ ರಸಂ ಅಂತ. ಈ ಭಾಗವತ ಅನ್ನೋದು ಹೆಂಗದ ಅಂದ್ರೆ ರಸ ಇದ್ದಂಗದ. ಇದು ಭಾಗವತ ರಸ, ಹಣ್ಣುನೂ ಅಲ್ಲ. ಮತ್ತೆ ಇದೇನಿದು ಭಾಗವತ ರಸ. ಹಣ್ಣುಗಳ ರಾಜ ಯಾವುದು? ಬಾಯ ನೀರು ಬಂತಿಲ್ಲ ಎಲ್ಲರಿಗೂ. ಮನ್ಮನೆ ಹೋಗ್ಯದ ಪಾಪ. ಮನ್ಮನೆ ಹೀಗೆ ಚಾತುರ್ಮಾಸ ಅಂತ ಬರ್ತಾ ಇಲ್ಲ ಅಷ್ಟೇ. ಆಗ ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂದ್ಕೊಳ್ಳಿ ಹೆಂಗ ಬಾಯಾಗ ನೀರು ಬರುತ್ತೋ ಹಂಗ ಪುರಾಣಗಳ ರಾಜ ಅಂದ ತಕ್ಷಣ ಬಾಯಿ ನೀರು ಬರುತ್ತೆ ಎಲ್ಲರಿಗೂ. ಪುರಾಣಗಳ ರಾಜ ಅಂದ್ರೆ ಅದು ಶ್ರೀಮದ್ ಭಾಗವತ. ಆಚಾರ ಪಾಪ ಏನಾದ್ರು ಬಾಳೆಹಣ್ಣು ಕೊಟ್ರೆ ಬಾಳೆಹಣ್ಣು ಕೊಟ್ರೆ ಇಲ್ಲೇ ಹೋಗ್ಬಿಡ್ತಾರೆ, ಕೊಟ್ಬಿಡ್ತಾರೆ. ಮಾವಿನ ಹಣ್ಣು ಅಂದ ತಕ್ಷಣ ಏನೋ ಒಂದು ಅಟ್ರಾಕ್ಷನ್. ಮಾವಿನ ಹಣ್ಣು ಅಂದ್ಕೊಳ್ಳೆ ಅದೇನೋ ಆನಂದ. ಒಟ್ಟು ಎಷ್ಟಂದ್ರೂ ಸಾಕಾಗಿಲ್ಲ. ಮಾವಿನ ಹಣ್ಣು ಸೀಸನ್ ಶುರು ಆಯ್ತಂದ್ರೆ ಎಷ್ಟಂದ್ರೂ ಸಾಕಾಗಿಲ್ಲ. ಆ ಥರ ಮಾವಿನ ಹಣ್ಣಿನ ಎಷ್ಟು ಖುಷಿ ಪಡುತ್ತೇವೋ ಹಾಗೆ ಹಣ್ಣುಗಳ ರಾಜ ಅಂತ ಕರೆಸಿಕೊಂಡಂತಹ ಪುರಾಣಗಳ ರಾಜ ಅಂತ ಕರೆಸಿಕೊಂಡಂತಹ ಶ್ರೀಮದ್ ಭಾಗವತದ ಬಗ್ಗೆ ಅಷ್ಟು ಆಸಕ್ತಿ ನಮಗೆ, ಅಷ್ಟು ಭಕ್ತಿ, ಅಷ್ಟು ಪ್ರೀತಿ ಅದರ ಮೇಲೆ. ಯಾಕೆ? ಅದರಲ್ಲಿ ಎಲ್ಲ ಸಾರ ತುಂಬಿದೆ. ಈ ಭಾಗವತದಲ್ಲಿ ಎಲ್ಲ ಸಾರ ತುಂಬಿದೆ. ಹಾಗಂತ ಬೇರೆ ಯಾವ ಗ್ರಂಥ ಉಪಯೋಗ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ಲಾ ಗ್ರಂಥಗಳ ಸಾರ ಇದರಲ್ಲಿ ತುಂಬಿದೆ. ಅದನ್ನೇ ಅಂತಾರೆ. ಹಾಗಾದ್ರೆ ಇದು ಒಂದು ಹಣ್ಣು ಅಂದ ಮೇಲೆ ಹಣ್ಣಿಗೆ ಜೋಡಿಸಿದ್ರೆ ಇದನ್ನ ಹಣ್ಣುಗಳ ರಾಜ ಮಾವಿನ ಹಣ್ಣು ಹೆಂಗೋ ಹಂಗ ಪುರಾಣಗಳ ರಾಜ ಇದು ಭಾಗವತ. ಇದು ಒಂಥರ ಹಣ್ಣಿದ್ದಂಗ. ಹಣ್ಣು ಅಂದ ಮೇಲೆ ಗಿಡದಿಂದ ಬೀಳ್ತದಲ್ವಾ? ಈ ಹಣ್ಣು ಯಾವ ಗಿಡದಿಂದ ಬೀಳ್ತದ ಅಂದ್ರೆ ನಿಗಮ ಕಲ್ಪತರೋಹೋ, ಕಲ್ಪವೃಕ್ಷದಿಂದ ಬೀಳ್ತದೆ ಇದು ಹಣ್ಣು. ಈ ಹಣ್ಣು ಯಾವ ವೃಕ್ಷ? ಕಲ್ಪವೃಕ್ಷ. ಯಾವ ಕಲ್ಪವೃಕ್ಷ? ನಿಗಮ ಎಂಬ ಕಲ್ಪವೃಕ್ಷ. ನಿಗಮ ಅಂದ್ರೆ ಏನು? ವೇದ ಮಾತಾ, ವೇದಗಳು. ಆ ವೇದಗಳೆಂಬ ಕಲ್ಪವೃಕ್ಷದಿಂದ ಬಿದ್ದಂತಹ ಹಣ್ಣಿದು. ಅಂದ್ರೆ ಏನು? ಬಿದ್ಬಿಡ್ತಾನೆ ಅದು ಹಣ್ಣು ಬಿದ್ದಂಗ. ಅಂದ್ರೆ ಎಲ್ಲ ವೇದಗಳ ಸಾರ ತುಂಬಿದ ಹಣ್ಣು ಅಂತ ಅರ್ಥ. ಎಲ್ಲಾ ವೇದಗಳ ಸಾರಾಂಶ ತುಂಬಿದ ಹಣ್ಣು. ಆಮೇಲೆ ಇದು ಬಹಳ ಸ್ವೀಟ್ ಅದಂತ. ಇದು ಭಾಗವತ ಹಣ್ಣು ಹೆಂಗದ? ಸ್ವೀಟ್ ಅದಂತ, ಸಿಹಿ ಅದ. ಈ ಮಾವಿನ ಹಣ್ಣು ಸಿಹಿ ಇದ್ರೆ ಚಂದಪ್ಪ. ಮಾವಿನ ಹಣ್ಣು ಅಂದ್ಕೊಳ್ಳಿ ಹುಳಿ ಇದ್ರೆ ನಾಳೆ ಈಗ ಬರೋ ತನಕ ಕಾಯ್ಕೋ ಕೂದಿರ್ತೀವಿ. ಹುಳಿ ತಂದೆ ನೋಡಿ ಅಂತ ಚೇಂಜ್ ಮಾಡಿ ತಗೋತೀವಿ. ಹಂಗ ಹುಳಿ ಇರಬಾರ್ದು, ಸಿಹಿ ಇರಬೇಕು. ಒಂದು ಹಣ್ಣು ಸಿಹಿ ಇರಬೇಕಾದ್ರೆ ಇದೊಂದು ತಿಳ್ಕೋಬೇಕಿದ. ಸೈನ್ಸ್ ಇವತ್ತು ಒಪ್ತದ. ಒಂದು ಹಣ್ಣು ಸಿಹಿ ಆಗಬೇಕಾದ್ರೆ ಪ್ಯಾರೆಟ್ ಬಂದು ಕಚ್ಚಿರ್ಬೇಕಂತ. ಒಂದ್ಸಲ ಪ್ಯಾರೆಟ್ ಕಚ್ಚುತ್ತದಂತ. ಅದೇನೋ ಗಿಳಿ ಕಚ್ಚುತ್ತದ. ಗಿಳಿ ಅಂದ್ರೆ ಏನು? ಶುಕ, ಪ್ಯಾರೆಟ್. ಅದು ಬಂದು ಕಚ್ಚಿದಾಗ ಅದರಲ್ಲಿ ಸಿಹಿತನ ಬರ್ತದೆ. ಎಲ್ಲಾ ಹಣ್ಣುಗಳಿಗೂ ಅಷ್ಟೇ. ಅದು ಪ್ಯಾರಲ್ ಹಣ್ಣು, ಬಾಳೆಹಣ್ಣು, ಮತ್ತೊಂದು ಹಣ್ಣು. ಒಂದ್ಸಲ ಬಂದು ಯಾವಾಗ ಬರ್ತದೆ ಕಾಯ್ಕೋ ಕೂತ್ರು ಬರಂಗಿಲ್ಲ. ಮತ್ತದು ಯಾವಾಗೂ ಒಂದ್ಸಲ ಬಂದು ಟಕ್ ಅಂತ ಮುಂಚೆ ಹೋಗ್ಬಿಡ್ತದೆ. ಎಲ್ಲಾ ಹಣ್ಣುಗಳಿಗೂ ಒಂದ್ಸಲ ಪ್ಯಾರೆಟ್ ಮುಟ್ಟಿದಾಗ ಸಿಹಿ ಬರ್ತದೆ, ಸಿಹಿತನ ಬರ್ತದೆ. ಹಾಗೆ ಈ ಭಾಗವತ ಎಂಬ ಹಣ್ಣಿಗೆ ಸಿಹಿತನ ಬರಬೇಕಾದ್ರೆ ಯಾವ ಪ್ಯಾರೆಟ್ ಕಚ್ಚಿತು, ಯಾವ ಗಿಳಿ ಕಚ್ಚಿತು ಅಂದ್ರೆ ಶುಕಮುಖಾತ್ ಅಮೃತದ್ರವ ಸಂಯುತಂ. ಶುಕಾಚಾರ್ಯರೆಂಬ ಗಿಳಿ ಕಚ್ಚಿದೆ. ಶುಕ ಮೀನ್ ಪ್ಯಾರೆಟ್. ನಮ್ಮ ಸಂಸ್ಕೃತದ ವರ್ಡ್ ಶುಕ ಅಂದ್ರು, ಗಿಳಿ ಅಂದ್ರು, ಪ್ಯಾರೆಟ್ ಅಂದ್ರು ಬಂದ. ನಮ್ಮ ಸಂಸ್ಕೃತದ ವರ್ಡ್ ಶುಕ ಅಂತ ಕರೀತಾರೆ. ಅಂತಹ ಶುಕಾಚಾರ್ಯರೆಂಬ ಗಿಳಿ ಕಚ್ಚಿದೆ. ಏನ್ ಕಚ್ಚೋದನ್ನ ತಿಂದ್ಬಿಟ್ರ ಅವರು? ಅಂದ್ರೆ ಮೊದಲು ಅವರು ಕೇಳಿದ್ರು ಅಂತ ಅರ್ಥ. ವೇದವ್ಯಾಸ ದೇವರ ಮುಖದಿಂದ ಬಂದಂತಹ ಈ ಹಣ್ಣನ್ನ ಮೊದಲು ಫಸ್ಟ್ ಅವ್ರು ಕೇಳಿದ್ರು. ಮೊದಲು ಅವರು ಹೆಂಗ ಫಸ್ಟ್ ಗಿಳಿ ಮುಟ್ತದೋ ಹಂಗ ಈ ಶುಕಾಚಾರ್ಯ ಗಿಳಿ ಫಸ್ಟ್ ಮುಟ್ತಿದನ್ನ ಕೇಳಿದ್ರು. ಅದಕ್ಕೆ ಹೆಂಗಾಗ್ಯದ? ಅಮೃತದ್ರವ ಸಂಯುತಂ. ಅದಕ್ಕೆ ಅಷ್ಟು ಅಮೃತಮಯವಾಗಿದೆ ಈ ಗ್ರಂಥ, ಅಷ್ಟು ಸಿಹಿಯಾಗಿದೆ. ಅದಕ್ಕೆ ಈ ಗ್ರಂಥವನ್ನು ನೀವೆಲ್ಲ ಏನ್ ಮಾಡ್ರಿ? ಭಾಗವತನೇ ಹೇಳ್ತದೆ ಪಿಬತ ಅಂತ ನೋಡಿ. ಪಿಬತ. ಮಾರ್ಕೆಟಿಗೆ ಹೋಗಿ ಹಣ್ಣು ತಗೊಂಬಂದು ಎಲ್ಲ ಸಿಪ್ಪಿ ಸಲುದು ಅಸಹ್ಯವಾಗಿ ಹಿಂಡಿ ರಸಾಯನ ಮಾಡೋದು ಬೇಡ. ಅದೆಲ್ಲ ನೀವು ನಿಮ್ ರಸಾಯನ ಬೇರೆ. ರೆಡಿಮೇಡ್ ಜ್ಯೂಸ್ ಇದು. ಭಾಗವತ ಅಂದ್ರೆ ಏನು? ರೆಡಿಮೇಡ್ ಜ್ಯೂಸ್. ನೀವೇನ್ ಮಾಡ್ಬೇಕು? ಕುಡಿಯೋದಷ್ಟೇ ನಿಮ್ ಕೆಲಸ. ಕುಡಿಯೋದಷ್ಟೇ. ಕುಡಿಬೇಕು ಅಂತ ಹೇಳ್ಯಾರ ಅಂತ ಹೇಳಿದ್ ಎಲ್ಲ ಭಾಗವತ್ ಪುಸ್ತಕ ಹರಿದು ಮಿಕ್ಸಿ ಹಾಕಿ ಕುಡಿದ್ಬಿಟ್ರೆ ಅಲ್ಲದು.
ಹೆಂಗ ಬಾಯಾಗ ಕುಡಿಯೋದಲ್ಲ, ಕಿವ್ಯಾಗ ಕುಡಿಬೇಕು. ಎಲ್ಲಿ ಕುಡಿಬೇಕು? ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕಾ ಭುವಿ ಭಾವುಕಾಹ. ಅಂತಹ ಪರಮ ಪಾವನವಾದ, ಪರಮ ಪವಿತ್ರವಾದ, ಶ್ರೇಷ್ಠವಾದ ಗ್ರಂಥ ಅದು ಶ್ರೀಮದ್ ಭಾಗವತ. ರಸಾಯನಕ್ಕೆ ಸೇರಿಸ್ಯಾರ ಅದನ್ನು. ಇದನ್ನು ನೀವು ಏನು ಕಷ್ಟಪಡೋದು ಬೇಕಾಗಿಲ್ಲ, ಕೇಳ್ರಿ ಅಷ್ಟೇ. ಕೇಳಿದ್ರೆ ಸಾಕು, ಅದ್ರ ಎಷ್ಟು ಆನಂದ ಆಗತ್ತೆ, ಎಷ್ಟು ಸಂತೋಷ ಆಗತ್ತೆ. ನಾವೇ ದಿನ ಕೇಳ್ತಾ ಇದ್ದೇವಲ್ಲ, ಏನ್ ಭರತ, ಎಂತಹ ಜಡಭರತ, ಎಂತಹ ಭರತೋಪದೇಶ, ಜಡಭರತರ ಉಪದೇಶ ಏನು. ಈಗ ರಘುಣರಾಜನಿಗೆ ಮತ್ತೆ ಉಪದೇಶ ಶುರು ಆಗತ್ತೆ ಇವಾಗ. ಏನೋ ಆ ಭರತ ಚಕ್ರವರ್ತಿನ ಕುಡಿಸ್ಕೊಂಡು ನಮ್ಮ ವೃಷಭೋಪದೇಶ ಏನು, ಆ ಭರತ ಚಕ್ರವರ್ತಿ ರಾಜ್ಯಭಾರ ಆಳಿದ ಕಥೆಗಳೇನು, ಇವೆಲ್ಲ ವರ್ಣನೆ ಮಾಡೋದು ಯಾವುದು? ಶ್ರೀಮದ್ ಭಾಗವತ. ಅದಕ್ಕೆ ಅಷ್ಟು ಪವಿತ್ರ ಗ್ರಂಥ ಅಂತಾನೆ ಅಷ್ಟು ಮಹತ್ವ ನಾವು ಕೊಡ್ತೇವೆ. ಪ್ರೋಷ್ಠಪತಿ ಸಮಯದಲ್ಲೂ ಮತ್ತೇನು ಹೇಳಿಸ್ತಾರೆ? ಭಾಗವತನೇ ಹೇಳಿಸ್ತಾರೆ ಪ್ರೋಷ್ಠಪತಿ ಸಮಯದಲ್ಲೂ. ಮತ್ತೆ ಸಪ್ತಾಹ ಕ್ರಮದಲ್ಲಿ ಭಾಗವತನೇ ಹೇಳಿಸೋದು. ಮತ್ ಕೇಳಿದ್ರು ಮತ್ ಅದನ್ನೇ ಕೇಳ್ತೇವೆ. ಆಚಾರ್ಯರ ಕಡೆಯಿಂದ ಬ್ರಹ್ಮ ವೈವರ್ತ ಪುರಾಣ ಸಪ್ತಾಹ ಪ್ರವಚನ ಯಾರು ಇಲ್ಲ. ಬ್ರಹ್ಮ ವೈವರ್ತ ಪುರಾಣ, ಭವಿಷ್ಯೋತ್ತರ ಪುರಾಣ ಪ್ರವಚನ, ಅವ ಭವಿಷ್ಯೋತ್ತರ ಪುರಾಣ ವೆಂಕಟೇಶ್ ಮಾತನ್ನ ಹೇಳುವಾಗ ಹೇಳಿಸ್ತಾರೆ ಅಷ್ಟೇ ಹೊರತು ಹಿಂಗ ಸಪ್ರೇಟ್ ಪ್ರವಚನ ಅಂತ ಎಲ್ಲೂ ಇಲ್ಲ. ಕೆಲವೊಬ್ಬರು ಪುರಾಣಗಳಂತ ಹೇಳಿಸ್ತಿರ್ತಾರೆ, ಅದು ಬೇರೆ. ಆದ್ರೆ ಹಿಂಗ ಭಾಗವತ ಅಂತ ಹೆಂಗ ನಡೀತದೋ ಹಂಗ ಬೇರೆ ಪುರಾಣಗಳ ಒಂದು ಪ್ರವಚನ ಅಂತ ಇಲ್ಲ. ಹಾಗಂತ ಅವು ಇಲ್ಲವೇ ಇಲ್ಲ, ಒಳಗೆ ಏನೂ ಇಲ್ಲ ಅಂತ ಅರ್ಥ ಅಲ್ಲ. ಇದೊಂದು ಓದ್ಬಿಟ್ರೆ ಎಲ್ಲಾ ಪುರಾಣಗಳು ಸಿಗ್ತವೆ. ಇದೊಂದು ಭಾಗವತ ಒಂದು ಸಿಕ್ಬಿಟ್ರೆ ಎಲ್ಲ ಪುರಾಣಗಳ ಸಾರಾಂಶ, ಎಲ್ಲ ವೇದಗಳ ಸಾರಾಂಶ ಇದರಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಅಂತಾನೆ ಶ್ರೀಮದ್ ಭಾಗವತವನ್ನ ವೇದವ್ಯಾಸ ದೇವರು ನಮಗೆ ಕರುಣಿಸಿದ್ದು. ಅಂತಹ ವೇದವ್ಯಾಸ ದೇವರು ಕೊಟ್ಟ ಈ ಭಾಗವತದಲ್ಲಿ ನಾವು ನಿನ್ನೆ ದಿವಸ ಆ ಜಡಭರತರ ಬಗ್ಗೆ ಕಥೆಗಳನ್ನ ಕೇಳಿದ್ದೇವೆ. ಏನು ವರ್ಣನೆ ಮಾಡಿದ್ದಾರೆ ಶುಕಾಚಾರ್ಯರು, ಅದ್ಭುತವಾಗಿ ಜಡಭರತ ಅದನ್ನು ಹೆಂಗಿದ್ರು ಅನ್ನೋದನ್ನ ವರ್ಣನೆ ಪರೀಕ್ಷಿತ ರಾಜನ ಮುಂದೆ ಮಾಡ್ತಾ ಇದ್ದಾರೆ. ರಘುಗುಣ ರಾಜ ಮೇಣೆ ಒಳಗೆ ಕುತ್ಕೊಂಡು ಹೊರಟಿದ್ದ. ಹೋಗುವಾಗ ಈ ಬ್ರಾಹ್ಮಣ ಸಿಕ್ಕ, ನೋಡ್ತಾ ಇದ್ದ. ಸ್ವಲ್ಪ ಹಿಂಗ ಅಲ್ಲಾಡೋದಾಯ್ತದು. ಅವನಿಗೆ ಸಿಟ್ಟು ಬಂತು. ಒಂದ್ಸಲ ಬೈದ, ಎರಡನೇ ಸಲ ಬೈದ, ಮೂರನೇ ಸಲ ಹಿಂಗ ನೋಡಿದ, ಶನಿವಾರ ಕಾಣಿಸ್ತು, ಕೆಳಗಿಳಿದು ಪಾದ ಮುಟ್ಟಿ ನಮಸ್ಕಾರ ಮಾಡಿದ. ನಂಗೆ ಕ್ಷಮಿಸ್ತ್ರಿ ಬ್ರಾಹ್ಮಣರೇ, ನಂಗೆ ಕ್ಷಮಿಸ್ತ್ರಿ. ನಿನ್ನೆ ಹೇಳ್ಯಾನ, ನಾನು ಯಾವ ಆಯುಧಕ್ಕೂ ನಾ ಹೆದರಲ್ಲ, ವಜ್ರಾಯುಧಕ್ಕೂ ಹೆದರಲ್ಲ. ವಜ್ರಾಯುಧ ಅಂದ್ರೆ ಯಾರ್ದು? ಇಂದ್ರದೇವರದ್ದು. ಆ ಇಂದ್ರದೇವರ ಆಯುಧ ಬಂದ್ಬಿಡ್ತು ಅಂದ್ರೆ ಇಡೀ ಪ್ರಳಯನ ಆಗತ್ತೆ. ಮತ್ತೆ ಅಂತ ಆಯುಧ ಅದು. ರುದ್ರದೇವರ ಶೂಲ, ಚಕ್ರ, ಸುದರ್ಶನ ಚಕ್ರ, ಇಂಥ ಆಯುಧಗಳಿಂದ ಯಾವುದಕ್ಕೂ ಭಯ ಪಡಲ್ಲ. ಅದೇನ ಅಗ್ನಿನೋ, ವಾಯುನೋ, ಗಾಳಿಯೋ, ನೀರೋ, ಪ್ರಳಯೋದಕನೋ ಯಾವುದಕ್ಕೂ ನಾ ಭಯ ಪಡಲ್ಲ. ಆದ್ರೆ ಬ್ರಾಹ್ಮಣರ ಅವಮಾನ ಆಗ್ಲಿಕ್ಕೆ ಮಾತ್ರ ನನ್ಗೆ ಆಗಲ್ಲ. ಆ ಬ್ರಾಹ್ಮಣರ ಅಪರಾಧನ ಕಡೆ ಆಗ್ಯದಂದ್ರೆ ನನ್ ಕರ್ಕೊಳಿಕ್ ಆಗಲ್ಲ. ನೋಡಿ, ಅಷ್ಟು ಮಹತ್ವ ಬ್ರಾಹ್ಮಣರ ಬಗ್ಗೆ ಇದೆ. ಆದ್ದರಿಂದ ನಾವು ಬ್ರಾಹ್ಮಣರಿಗೆ ಗೌರವ ಬಹಳ ಕೊಡಬೇಕಾಗತ್ತೆ. ಬ್ರಾಹ್ಮಣರಿಗೆ ಗೌರವ ನಮ್ಮ ಕೃಷ್ಣ ಪರಮಾತ್ಮ ತೋರಿಸಿಕೊಟ್ಟ. ನಿನ್ನೆ ವೃಷಭನಾಮಕ ಪರಮಾತ್ಮನು ಅದನ್ನೇ ಹೇಳಿದ. ವೃಷಭನಾಮಕ ಪರಮಾತ್ಮ ಹೇಳುವಾಗ ಅದನ್ನೇ ಹೇಳಿದ. ಏನ್ ಹೇಳಿದ? ನನ್ನಿಂದನೂ ಕೂಡ ಏನಾಗ್ಬೇಕಾಗಿಲ್ಲ ಅಂತ ನೀನ್ ಹೇಳ್ಯಾನ ಮಾತು. ನನ್ನಿಂದನೂ ಕೂಡ, ನಾನು ವೈಕುಂಠಾಧಿಪತಿಯಾದ ಇಡೀ ಜಗತ್ತಿಗೆ ದೇವತೆಯಾದಂತಹ ನಾನು, ನನ್ನಿಂದನೇ ಅವ್ರಿಗೇನೋ ಆಗ್ಬೇಕಾಗಿಲ್ಲ ಅಂದ ಮೇಲೆ ನೀ ಕೊಡೋ ಒಂದ್ ಕಿಲೋ ಸೌತೆಕಾಯಿ ಸಂಬಂಧ ಅವ್ರಿಗೆ ಏನಾಗಬೇಕಾಗ್ತದೆ ಬ್ರಾಹ್ಮಣರಿಗೆ. ಆದ್ದರಿಂದ ಯಾರಿಂದಲೂ ಬ್ರಾಹ್ಮಣರಿಗೆ ಏನೂ ಆಗ್ಬೇಕಾಗಿಲ್ಲ. ಆದರೆ ಯಾಕೆ ನಾವು ಬ್ರಾಹ್ಮಣರ ಬಗ್ಗೆ ಅಷ್ಟು ಗೌರವ ಕೊಡಬೇಕು ಅಂದ್ರೆ ನಮ್ಮ ಉದ್ಧಾರಕ್ಕೋಸ್ಕರ. ನಾವು ಬ್ರಾಹ್ಮಣರಿಗೆ ದಾನ, ಬ್ರಾಹ್ಮಣರ ಗೌರವ, ಬ್ರಾಹ್ಮಣರ ಪಾದ ಪೂಜೆ, ಬ್ರಾಹ್ಮಣರಿಗೆ ಮತ್ತೊಂದು ಮರ್ಯಾದೆ ಇವೆಲ್ಲ ಮಾಡೋದು ಯಾಕೆ? ಅವರಿಗೋಸ್ಕರ ಅಲ್ಲ, ನಮಗೋಸ್ಕರ. ದೇವರಿಗೂ ಅಷ್ಟೇ. ನಾವು ದೇವರಿಗೆ ಮಾಲೆ ಹಾಕ್ತೇವೆ, ಪೂಜಾ ಮಾಡ್ತೇವೆ, ವೈಭವದಿಂದ ಕ್ಷೀರಾಭಿಷೇಕ ಮಾಡ್ತೀವಿ. ಅವೆಲ್ಲ ಏನು ದೇವ್ರು ಕುಡಿತಾನಂತಾರ ಓಕೆ. ಒಂದರೆ ಇಷ್ಟು ಕ್ಷೀರಾಭಿಷೇಕ ಮಾಡ್ತೇವೆ, 1 ಲೀಟರ್ ಖಾಲಿ ಆಗ್ಯದ ಹಾಲು, ಮೇಕಪ್ ಕುಡ್ದಾನ, ಅಥವಾ ನಮ್ಮ ಮನ್ಯಾಗ ಶಾಯಿರಾಮ್ ಕುಡಿತಾವ? ಇಲ್ಲವೇ ಇಲ್ಲ. ಯಾವುದೋ ಒಂದು ಬೇಡ. ನಮ್ಮನ್ನ ಹೇಳಿದ್ನಲ್ಲ, ಭಕ್ತಿ ಬೇಕಾಗಿದೆ, ಭಕ್ತಿ. ಹಾಗೆ ಪರಮಾತ್ಮನಿಗೆ ಹೆಂಗ ನಾವು ಅರ್ಪಣೆ ಮಾಡ್ತೇವೋ ಹಾಗೆ ಬ್ರಾಹ್ಮಣರಿಗೂ ಕೂಡ ವಿಶೇಷವಾಗಿ ಗೌರವ ಕೊಡುವುದು ನಮ್ಮ ಧರ್ಮ, ನಮ್ಮ ಡ್ಯೂಟಿ. ಅದು ನಮ್ಮ ಡ್ಯೂಟಿ. ಆದ್ದರಿಂದ ನಾವು ಬ್ರಾಹ್ಮಣರಿಗೆ ವಿಶೇಷವಾಗಿ ಗೌರವವನ್ನು ಕೊಡಬೇಕು ಅನ್ನೋ ಮಾತನ್ನ ರಘುಗುಣ ರಾಜ ನಾನು ತೋರಿಸಿಕೊಟ್ಟಿದ್ದಾನೆ. ಇಲ್ರಿ ನಂಗೆ ಕ್ಷಮಿಸ್ರಿ, ನನ್ಗೆ ಗೊತ್ತಾಗಿಲ್ಲ. ಬ್ರಾಹ್ಮಣ ಉವಾಚ, ನಿನ್ನೆಲ್ಲ ಬಹಳ ಪ್ರಶ್ನೆ ಮಾಡ್ಯಾನವ. ನೀವ್ ಯಾರಿದ್ದೀರಿ ಹೇಳ್ರಿ, ನಂಗೆ ಗೊತ್ತಾಗಿಲ್ಲ. ನಿಮ್ ಶನಿವಾರ ನೋಡಿ ಅಂತ ಹೇಳ್ಕೊಂಡು ಬ್ರಾಹ್ಮಣರನ್ನು ಗೊತ್ತಾತ್ ನನಗೆ, ನೀವ್ ಹೇಳ್ರಿ ಅಂತ ಬಹಳ ಪ್ರಶ್ನೆ ಮಾಡಿದಾಗ ಇವತ್ತು ಬ್ರಾಹ್ಮಣರು ಉತ್ತರ ಕೊಡ್ತಾರೆ. ಯಾರವರು? ಜಡಭರತರು. ಅಕೋವಿದಘಾ ಕೋವಿದವಾದವಾದಾನ್ ವದಸ್ಯಥೋ ನಾತಿವಿದಾಂ ವರಿಷ್ಠಃ ನ ಸೂರಯೋಹ ವ್ಯವಹಾರಮೇನಂ ತತ್ವಾವಮರ್ಷೇನ ಸಖಾಮನಂತಿ. ಜಡಭರತರ ಉತ್ತರ ಶುರು ಆಯ್ತು. ನೋಡಪ್ಪ ರಘುಗುಣ ರಾಜ, ನನ್ನಂದ್ರೆ ಯಾರಂತ ತಿಳ್ಕೊಂಡಿ ನೀನು? ನಾನು ನಿನ್ನಂಗ ಒಬ್ಬ ರಾಜನೇ. ಮತ್ತೆ
ನೀ ಹಂಗ ಸೌವೀರ ರಾಜ ದೊಡ್ಡ ರಾಜ ಅಂತ ಹೇಳ್ಕೊಳ್ ಕಲಿಕತ್ತಿಯಲ್ಲ, ನನ್ಗೆ ಹೆಂಗ ನೀನು ಆಳ ನೋಡ್ಕೊಂಡಂಗ ನೋಡ್ಕೊಂಡಿಲ್ಲ ನೀನ್ ನನ್ನ ಆಳ್ ನಿನ್ನೆ ಮೇನೆಯೊಳಗೆ ಬರುವಾಗ ಹೆಂಗ್ ಬೇಕಂಗ್ ಬೈದಿ, ನನಗ ವ್ಯಂಗ್ಯವಾಗಿ ಮಾತಾಡಿದಿ, ಇಲ್ಲಪ್ಪ ಭಾಳ ದೂರಿಂದ ನೋಡ್ಕೊಂಡ್ ಬಂದಿಪ್ಪ, ಇನ್ನು ಈಗ ಶುರು ಮಾಡಿ ಮತ್ತ ಜನಪದ ಈಗ ಶುರು ಮಾಡಿದ್ರು ಅವರು, ಭಾಳ ದೂರಿಂದ ನೋಡ್ಕೊಂಡ್ ಬಂದಿ, ಕ್ಷಮಾ ಪಟ್ಟಿ ಅದೆಲ್ಲ ವ್ಯಂಗ್ಯವಾಗಿ ಮಾತಾಡಿದಿ, ಹಿಂಗ ನೀ ಹೆಂಗ್ ಮಾಡಿದ್ಯಲ್ಲ ಹಂಗ ನಾನು ದೊಡ್ಡ ರಾಜ ಆಗಿದ್ದೆ ಅಂತ ಕಥೆ ಹೇಳ್ತಾರೆ. ನಾನು ಯಾರಂತ ತಿಳ್ಕೊಂಡಿನೇನು, ಅಹಂ ಭರತಃ, ಇಡೀ ಇವತ್ತಿಗೆ ಭರತ ದೇಶಕ್ಕೆ ಭಾರತ ಅಂತ ಹೆಸರು ಬಂದದಂದ್ರೆ ಅದು ನನ್ನಿಂದ, ನಾನು ಭರತ ಆಗಿದ್ದೆ. ಅಂತಹ ಭರತನಾದ ನಾನು ಏನಾಯ್ತು, ಯಾವುದೋ ಒಂದು ಜಿಂಕಿ ನೋಡಿ ಹಿಂಗಾಗಿದೆ ನೋಡಪ್ಪ, ಯಾವುದೋ ಒಂದು ಜಿಂಕಿ ನೋಡಿ, ಪುಟ್ಟ ಜಿಂಕಿ ನೋಡಿ ಅದರ ಬಗ್ಗೆ ಆಸಕ್ತಿ ಹುಟ್ಟಿ, ಅದರ ಬಗ್ಗೆ ಪ್ರೀತಿ ಹುಟ್ಟಿ, ಅದರ ಮೇಲೆ ಮೋಹ ಮಾಡ್ತಾ 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 ಮತ್ತೆ ಜಿಂಕಿಯಾಗಿ ಹುಟ್ಟಿ. ಆದ್ರೆ ಒಂದು ನನಗೆ ಪ್ಲಸ್ ಪಾಯಿಂಟ್ ಏನಂದ್ರೆ, ಒಂದು ನನಗೆ ಆಶೀರ್ವಾದ ಏನಂದ್ರೆ, ದೇವರ ಸ್ಮರಣೆ ಮಾತ್ರ ಮರೆತಿದ್ದಿಲ್ಲ, ಅದೊಂದು ಪ್ಲಸ್. ಅದು ದೇವರ ಆ ಜಿಂಕೆಯ ಜನ್ಮದಲ್ಲಾಗ್ಲಿ ಈ ಜನ್ಮದಲ್ಲಾಗ್ಲಿ ನನಗೆ ದೇವರ ಸ್ಮರಣೆ ಮರೆತಿಲ್ಲ. ಆದ್ದರಿಂದ ನಾನು ಅಲ್ಪ ಸ್ವಲ್ಪವಾಗಿ ಹಿಂಗಿದ್ದೇನೆ. ಅಂದ್ರೆ ಈ ಬೂದಿ ಮುಚ್ಚದ ಕೆಂಡ ಅಂತಾರಲ್ಲ, ಹಾಗೆ ಈ ಜಡಭರತ ಪಾಪ ಒಳಗೆಲ್ಲ ಅದ ತುಂಬಿಕೊಂಡ ಪಾಪ, ಒಳಗೆಲ್ಲವೂ ಅದ, ಎಲ್ಲ ಮಹಾತ್ಮ ಜ್ಞಾನ, ಭಕ್ತಿ, ದೇವರ ಬಗ್ಗೆ ವಿಶೇಷ ಜ್ಞಾನ ಎಲ್ಲವೂ ಅದ, ಆದ್ರೆ ತೋರ್ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಒಂದ್ ಜನ್ಮದಲ್ಲಿ ಅನುಭವಿಸಿದ್ದೆ ಸಾಕೋ ಮಾರೆ ಅನ್ನೋಂಗಾಗೆ ಪಾಪ ಅವನು. ಆ ಜಡ ಭರತನಾಗಿದ್ದಾಗ ಒಂದ್ ಜಿಂಕಿ ನೋಡಿದ್ದಕ್ಕ ನಂದೇನೋ ಆಗೋಗ್ಬಿಡ್ತು, ಮತ್ ನಾ ಇವರೆಲ್ಲ ಜೊತೆ ಸೇರ್ಕೊಂಡ್ರೆ ಮತ್ತೇನಾರ ಆಗ್ಬಿಟ್ರೆ ಏನ್ ಮಾಡ್ಬೇಕು ಬಾರ ಅಂತ ಹಿಂಗಾಯ್ತು ಪಾಪ ಅವ ಜಡಭರತನಂತೆ ಇದ್ದ. ಅದಕ್ಕೆ ನಾವು ಹೆಂಗಿರ್ಬೇಕು ಅಂದ್ರೆ, ನಮ್ ಫ್ರೆಂಡ್ಸ್ ಸರ್ಕಲ್ ಕರೆಕ್ಟ್ ಆಗಿರ್ಬೇಕು. ಫ್ರೆಂಡ್ ಸರ್ಕಲ್ ಹೆಂಗಿರ್ಬೇಕು ಅಂದ್ರೆ, ದುರ್ಗದ ವೆಂಕಪ್ಪರ ಗುಡಿ ಕರ್ಕೊಂಡು ಹೋಗೋ ಫ್ರೆಂಡ್ಸ್ ಇದ್ರೆ ಇರ್ಬೇಕು. ಇಲ್ಲ ಅಂದ್ರ ಆ ಬಾರ್ ಈ ಬಾರ್ ಅಲ್ಲೊಂದು ಇಲ್ಲೊಂದು ಈ ತರ ಇದ್ರೆ ಆ ಫ್ರೆಂಡ್ ಸರ್ಕಲ್ ತೆಗಿಬೇಕು. ಆ ಫ್ರೆಂಡ್ ಸರ್ಕಲ್ ಇರಲೇಬಾರ್ದು. ನಮ್ಮ ಒಡನಾಟ, ನಮ್ಮ ಸಜ್ಜನರ ಕೂಟ, ನಮ್ಮ ಸಂತೋಷದ ಜೀವನ ಹೇಗಿರ್ಬೇಕು ಅಂದ್ರೆ, ನಮ್ಮ ವಾತಾವರಣ ಹಂಗಿರ್ಬೇಕು. ವಾತಾವರಣ ಹೆಂಗಿರ್ತದೋ ಹಂಗ ಅದೇ ಜೀವನ ಕ್ರಿಯೇಟ್ ಆಗ್ತಾ ಹೋಗ್ತದೆ. ವಾತಾವರಣ ಚೆನ್ನಾಗಿರ್ಬೇಕು. ಹೇಳೋರು, ಮನ್ಯಾಗ ತಂದೆ ತಾಯಿಗಳು ಹೇಳೋರು ಹಂಗೆ ಇರಬೇಕು, ಫ್ರೆಂಡ್ ಸರ್ಕಲ್ಲು ಹಂಗೆ ಇರಬೇಕು. ಅಂದ್ರೆ ಹಂಗಂಗ ಆಗ್ತದೆ. ಏನೇನೋ ಇದ್ರೆ ಏನೇನೋ ಆಗ್ತದೆ ಅಷ್ಟೇ ಒಟ್ಟ. ಹಾಗೆ ರಹುಗುಣ ರಾಜ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಕೊಡ್ತಾ ಅವರು ಭರತ ಅಂತ ತಾವು ಹೇಳಿಕೊಂಡು, ರಹುಗುಣ ಉವಾಚ, ರಹುಗುಣ ಅಂತಾನೆ, ಅವ್ರ ಮೇಲೆ ತುಂಬಾ ಭಕ್ತಿ ಬರ್ತಾ ಇದೆ ಅವನಿಗೆ. ರಹುಗುಣನಿಗೆ ಮೊದಲು ಬೈದವ, ಅವರನ್ನ ನೋಡಿ ಅದನ್ನು ಕೇಳಿ ತುಂಬಾ ಭಕ್ತಿ ಬಂದು ನಮೋ ನಮಃ ಅಂತಾನೆ ರಹುಗುಣ ರಾಜ. ಬ್ರಾಹ್ಮಣರೇ, ಜಡಭರತರೇ, ನಿಮಗೆ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ನೋಡಿ, ನಾ ಎಷ್ಟು ಸಲ ನಮೋ ನಮ ಬರ್ಲಿಕ್ಕತ್ತದ, ದಿನಾ ಬರ್ಲಿಕ್ಕತ್ತದ ನಮೋ ನಮ. ನಾಗಲೇ ನಮೋ ನಮ ಶಬ್ದದ ಮಹತ್ವ ಹೇಳಿದ್ನಲ್ಲ, ವೃಷಭ ಉಪದೇಶ ಮಾಡಿದ್ದು. ನಾವು ದೊಡ್ಡವರಿಗೆ ನಮೋ ನಮ ಅನ್ನೋದು ಬಹಳ ಚಲೋ ಅಂತ. ನಮೋ ನಮಃ ಅನ್ಬೇಕು. ಬರೀ ನಮಃ ಅಂದ್ರೆ ನಮಸ್ಕಾರ, ನಮೋ ನಮಃ ಅಂದ್ರೇನು ನಮಸ್ಕಾರ ನಮಸ್ಕಾರ. ಇದನ್ನೇ ಹನುಮಂತ ದೇವರು ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ಸರೇ ಮೇ. ನಮ್ಮ ಹನುಮಂತೇವರು ರಾಮದೇವರಿಗೆ ಹೆಂಗ್ ನಮಸ್ಕಾರ ಮಾಡ್ತಿದ್ರು. ರಾಮದೇವ ನಮಸ್ಕಾರ ನಮಸ್ಕಾರ, ಏ ಪ್ರಭು ನಮಸ್ಕಾರ ನಮಸ್ಕಾರ, ಸ್ವಾಮಿ ನಮಸ್ಕಾರ, ಹಿಂಗ ಒಂದೊಂದು ವರ್ಡ್ ಅನ್ನೋದು ನಮಸ್ಕಾರ ಮಾಡೋದು, ನಮಸ್ಕಾರ ವರ್ಡ್ ಅನ್ನೋದು ನಮಸ್ಕಾರ ಮಾಡೋದು. ಹಿಂಗ ಯಾರ ಮಾಡಿದ್ರೆ ಏನ್ ಹುಚ್ಚಿಡಿದ್ರಿ ಅಂದ್ಬಿಡ್ತಾರೆ. ನಮಗೆ ಯಾರ ಬಂದ ಆಚಾರ ನಮಸ್ಕಾರ ನಮಸ್ಕಾರ ಅಂದ್ರೆ ಸಾಕು ಗೋಮಾರ, ಏನು ಹುಚ್ಚಿಡ್ದಂಗ ಬೈದ್ಬಿಡ್ತಾರೆ. ನಮಸ್ಕಾರ ಹಿಂಗ್ ಮಾಡ್ಬೇಕಂತೆ, ಪದೇ ಪದೇ ನಮಸ್ಕಾರ ಮಾಡ್ತಾ ಇರ್ಬೇಕು, ನಮಸ್ಕಾರ ಮಾಡ್ತಾ ಇರ್ಬೇಕು. ಇವೆಲ್ಲ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಇವೆಲ್ಲ ನಮ್ಮ ಭಕ್ತಿ ರಸಗಳು. ಇವನು ತುಂಬಿಕೊಂಡು ಪರಮಾತ್ಮನ ಅನುಗ್ರಹ ಆಗ್ಲಿಕ್ಕೆ ನಮಸ್ಕಾರವನ್ನು ಮಾಡಬೇಕು. ರಹುಗುಣ ಅಂತಾನೆ ನಮೋ ನಮಃ, ನಿನಗೆ ನಮಸ್ಕಾರಪ್ಪ, ದೊಡ್ಡೋರು ನೀವು, ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ನಿಮ್ಮಂತಹ ಶರೀರವನ್ನು ನಾನು ನೋಡೇ ಇಲ್ಲ, ಎಲ್ಲೂ ನೋಡಿಲ್ಲ. ಎಲ್ಲ ಇಷ್ಟು ಜ್ಞಾನ ಇಟ್ಟುಕೊಂಡು ಒಳಗಿಷ್ಟು ತುಂಬಿಕೊಂಡು ನೀವೇನೂ ಇಲ್ದಂಗಿದ್ದೀರಲ್ಲ, ಇಷ್ಟು ಜಡಭರತರಂತೆ ಜಡದಂತೆ ಇದ್ದೀರಲ್ಲ, ನಿಮಗೊಂದು ದೊಡ್ಡ ನಮಸ್ಕಾರಪ್ಪ. ಅದನ್ನೇ ಅಂತಾನೆ ನಮೋ ಅವಧೂತ ದ್ವಿಜ ಬಂಧುಲಿಂಗ. ಅವಧೂತ ಅಂದ್ರೆ ಏನು ಇಲ್ದಂಗ ಅಂತ ಅರ್ಥ. ನಮ್ಮ ಮಾದ್ನೂರ್ ವಿಷ್ಣು ತೀರ್ಥರಿಗೆ ಅವಧೂತ ಶಿರೋಮಣಿಗಳು ಅಂತ ಹಾಕ್ತಾರೆ. ಅವಧೂತ ಶಿರೋಮಣಿಗಳು ಅವರು ಹಂಗೆ ಇದ್ರಂತ. ಅವರು ಏನೆಲ್ಲ ವೈರಾಗಿ ಬಿಟ್ಬಿಡೋದು, ವೈರಾಗಿ ಎಲ್ಲ ತ್ಯಾಗ ಮಾಡ್ಬಿಡೋದು. ಕೊನೆಗೆ ಎಷ್ಟೋ ವೈರಾಗ್ಯ ಬರ್ತದಂದ್ರೆ, ನೀನು ಬಂತಲ್ಲ ಈ ಮೈ ಮ್ಯಾಲಿನ ಪಂಜಾ ಸಹಿತ ಬೇಡ ಆಗ್ತದ ಅವಾಗ. ಅದು ವೈರಾಗ್ಯ, ನಿಜವಾದ ವೈರಾಗ್ಯ ಕೊನೆ ಕಾಲಕ್ಕೆ ಬರ್ತದೆ. ಮೈ ಮ್ಯಾಲಿನ ಪಂಜಾ ಬೇಡ ಆಗ್ತದ, ಮೈ ಲಂಗೋಡಿ ಸಹಿತ ಬೇಡ ಆಗ್ತದೆ. ಅದು ಲಾಸ್ಟ್ ಸ್ಟೇಜ್, ಅದು ಲಾಸ್ಟ್ ಸ್ಟೇಜ್. ಅಂದ್ರೆ ಭಗವಂತನಿಗೆ ನಾವು ಆತ್ಮ ನಿವೇದನ ಮಾಡ್ಕೋ ಸ್ಟೇಜ್ ಅದು. ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡಾಗ ಎಲ್ಲ ಏನು ಬೇಡ ಆಗ್ತದೆ. ಈ ಕಡೆ ಲಕ್ಷಣ ಇರೋದಿಲ್ಲ ನಮಗೆ.
ಇದು ಏನ್ ಬೇಕಾದಾಗ್ಲಿ, ಆ ಸೀರಿಯಲ್ಲರ ಯಾವ ಸತ್ತ ರಸ ಇಲಿ, ಅದು ಏನಾರ ಆಗ್ಲಿ, ನಮಗೆ ಏನೇನೇನೇನು ಸಂಬಂಧ ಇಲ್ಲ. ನಮಗೆ ಮಾತ್ರ ದೇವರಲ್ಲೇ ಮನೆ ಹೋಗ್ತದೆ. ದೇವ್ರು ಹೆಂಗಿರ್ತಾನ, ದೇವ್ರ ಹೆಂಗ್ ಚಿಂತನೆ ಏನು, ಇದೆಲ್ಲ ವ್ಯಾಪ್ತೋಪಾಸಕರಂತಾರೆ. ವ್ಯಾಪ್ತೋಪಾಸಕರು ಯಾವ್ಯಾವ ಲಕ್ಷ್ಯ ಇರಂಗಿಲ್ಲ, ಎಲ್ಲ ಕಡೆಗೂ ದೇವರನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಬಂದ್ರು ದೇವಸ್ಥಾನಕ್ಕೆ ಬಂದ್ರು ದೇವರು, ಎಲ್ಲ ಅಂಗಡಿ ಹೋದ್ರು ದೇವರು, ಎಲ್ಲಾ ಕಡೆ ದೇವರು ದೇವರು ದೇವ್ರು, ಹಿಂಗ ದೇವರನ್ನು ಚಿಂತನೆ ಮಾಡೋದಕ್ಕೆ ಅದಕ್ಕೆ ವ್ಯಾಪ್ತೋಪಾಸನೆ ಅಂತ ಕರೀತಾರೆ. ನಾವು ಮಾಡ್ಬೋದು, ಅದನ್ನ ನಾವು ಮಾಡ್ಬೋದು. ಯಾಕೆ ದೇವರು ಬರೀ ಒಂದೇ ಕಡೆ ಇಲ್ಲ, ಎಲ್ಲ ಕಡೆಗೂ ಇದ್ದಾನೆ. ಆದ್ದರಿಂದ ನಾವು ಅನೇಕ ವ್ಯಾಪ್ತೋಪಾಸನೆ ನಾವು ಮಾಡ್ಬೋದು. ಆದ್ರೆ ಬರ್ಲಿಕ್ಕೆ ಸಮಯ ಹಿಡಿತದೆ. ಈಗ ಬಾ ಅಂದ್ರೆ ಬರಂಗಿಲ್ಲ, ಹೇಳಿದ್ನಲ್ಲ, ಇಲ್ಲಿ ಕೂತಾಗ ಬರ್ತದೆ, ಹೊರಗೆ ಹೋದ್ರೆ ಬರಲ್ಲ. ಮತ್ತೆ ಆ ಗೇಟ್ ದಾಟಿದ್ವಾ ಹೋಯ್ತು, ಆ ಬುದ್ಧಿ ಹೋಯ್ತು. ಆದ್ರೆ ಆ ಬುದ್ಧಿ ಬರೋ ತನಕ ನಾವು ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು ಅಂತಾನೆ. ಈ ನಮ್ಮ ದೇಹಾಭಿಮಾನ ಹೆಂಗಾಗ್ಬಿಟ್ಟದಂದ್ರೆ, ದೇಹಾಭಿಮಾನ ಜ್ವರ ಮಯಾರ್ತಸ್ಯ ಯಥಾಗದಂ ಸಖಾ. ಈ ಜ್ವರ ರೋಗದಿಂದ ಪೀಡಿತರಾದ್ರು ಇರ್ತಾರಲ್ಲ, ಜ್ವರ ಬಂದಾಗ ಏನ್ ಕಷ್ಟಪಡ್ತಾರೆ ಪಾಪ. ಏನ್ ಜ್ವರ ಜ್ವರ ಜ್ವರ, ಅದು ಬರೇ ಒಂದು 100% ಜ್ವರ ಬರಲ್ಲ, ಅದು 107 ಜ್ವರ 104 ಜ್ವರ ಬರ್ತಿರ್ತದೆ, 104 ಜ್ವರ ಬರ್ತಿರ್ತದಲ್ಲ, ಭಾರಿ ಜ್ವರದಿಂದ ಬಳಲ್ತಾ ಇರ್ತಾರೆ. ಅಂತಹ ಜ್ವರದವರಿಗೆ ಒಂದು ಡಾಕ್ಟರ್ ಬಂದು ಯಾವುದೋ ಡೋಲೋ 650 ಅದ್ಯಾವುದೋ ಪರಿಹಾರ ಆಗುವಂತ ಒಂದು ಔಷಧ ಕೊಟ್ಬಿಟ್ರೆ ಅದು ಎಷ್ಟು ಚೆನ್ನಾಗಿ ಅವರು ಆರಾಮಾಗ್ತಾರೆ. ಈಗ ಆಂಟಿಬಯೋಟಿಕ್ ಎಲ್ಲ ಬಂದಾವೆ, ಆಂಟಿಬಯೋಟಿಕ್ ಅವೆಲ್ಲ ಕೊಟ್ಟು ಆರಾಮ್ ಮಾಡ್ತಾರೆ. ಹೆಂಗ ಆರಾಮಾಗುತ್ತೋ ಹಾಗೆ ನಿಮ್ಮ ಹತ್ರ ಒಂದು ದೊಡ್ಡ ಔಷಧ ಇದೆ ಅಂತ ರಘುಣರಾಜ ಅಂತಾನೆ. ನಿಮ್ಮದು ಒಂದು ದೊಡ್ಡ ಔಷಧ ಇದೆ, ಅದು ಏನದು? ಹರಿನಾಮ ಸ್ಮರಣೆ. ಅದು ಬೇಕಾದ ನಮ್ಮ ಸಂಸಾರದಲ್ಲಿ ಬಿದ್ದವರಿಗೆ ನಮ್ಮ ಹತ್ರ ಔಷಧ ಅಂದ್ರೆ ಯಾವುದು? ಅದು ಸ್ಮರಣೆಯ ಔಷಧ. ಸಂಸಾರ ಸಾಕಾಗಿದೆ, ನಿಮಗೆಲ್ಲರಿಗೂ ಗೊತ್ತದ. ಸಂಸಾರ ಸಾಕಾಗಿದೆ, ಸುಮ್ಮನೆ ಇಲ್ಲ ಅನ್ಬೇಡ್ರಿ, ಎಲ್ಲ ಸಾಕಾಗಿದೆ. ಮತ್ತೆ ಎಲ್ಲರೂ ಸಾಕಾಗಿದೆ. ಸಾಕಾಗೋದಕ್ಕೆ ಔಷಧ ಬೇಕಾಗಿದೆ, ಆ ಸಂಸಾರ ಹೋಗ್ಲಿಕ್ಕೆ ಔಷಧ ಬೇಕಾಗಿದೆ. ಇವು ಯಾವ ಮೆಡಿಕಲ್ ಶಾಪ್ ಒಳಗೂ ಔಷಧ ಸಿಗಲ್ಲ. ಅದು ದೊಡ್ಡ ದೊಡ್ಡ ಅಪೋಲೋನೋ ಮೆಡ್ ಪ್ಲಸ್ ಮತ್ತೊಂದು ಯಾವ ಶಾಪಿಗೆ ಹೋದ್ರು ಈ ಔಷಧ ಸಿಗಲ್ಲ. ಆ ಔಷಧ ಯಾವುದು? ದುರ್ಗದ ಬಲ ವೆಂಕಪ್ಪರ ಗುಡಿ ಮುಂದೆ ಸಿಗ್ತದೆ. ಅದು ಯಾವುದೋ ಭಾಗವತೋಪದೇಶ. ಭಾಗವತ ಎಂಬ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ವೇದವ್ಯಾಸರ ಮಾತು, ಆಚಾರ್ಯರ ಮಾತು, ಶ್ರೀಮದ್ ಆಚಾರ್ಯರ ಮಾತು. ಕೈ ಎತ್ತಿ ಹೇಳ್ತೇನೆ ಅಂತ ವೇದವ್ಯಾಸದೇವರಂತಾರೆ. ಯಾರು ಈ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಈ ನಾಮಸ್ಮರಣೆ ಎಂಬ ಮಾತ್ರೆಯನ್ನು ನುಂಗ್ತಿರೋ ಅವರಿಗೆ ಎಲ್ಲಾ ರೋಗಗಳು ಪರಿಹಾರ ಆಗ್ತದೆ. ಎಲ್ಲಾ ರೋಗಗಳು ಹೋಗ್ತವೆ, ಕಿತ್ಕೊಂಡು ಹೋಗ್ತವೆ. ಇದು ಸತ್ಯ ಸತ್ಯ 3 ಸಲ ಅಂತಾರೆ. ಇದು ಸತ್ಯ ಸತ್ಯ ಸತ್ಯ. ಹೆಂಗ ನ್ಯಾಯಾಲಯದಲ್ಲಿ ಸತ್ಯವನ್ನೇ ಹೇಳ್ತೇನೆ ಸತ್ಯವನ್ನೇ ಹೇಳ್ದವ ಮಾಡ್ಸಿರ್ತಾರೆ ನೋಡಿ, ಹಾಗೆ ಇದು ಸತ್ಯ ಸತ್ಯ ಸತ್ಯ. ಇದರಲ್ಲಿ ಯಾವ ಸಂದೇಹನೂ ಇಲ್ಲ. ಕೆಲವೊಬ್ರು ಪಾಪ ಮಾಡ್ತಾರ, ಅದನ್ನ ನೀನ್ ಅಂದಲ್ಲ, ಅಜರ್ ಮಾಡ್ತಾನೆ ಇದ್ದೇನ್ರಿ ಚಾತುರ್ಮಾಸ್ಯ ಅಂತ ಇನ್ನೂ ಎಷ್ಟ್ರಾ ಹರಿಕತಾಮಸಾರ ಅನ್ಲಿಕತ್ತೇನಿ, ಇನ್ನೂ ಭಾರಿ ಪಾರಾಯಣ ಮಾಡಕತ್ತೇನಿ, ಆದ್ರೂ ಏನಿಲ್ಲ ಇಲ್ರಿ ಆಚಾರ, ತಲೆನೋವು ಹೋಗಲ್ತ್ರಿಪ್ಪ. ಅಂದ್ರೆ ಸ್ಮರಣೆಗೆ ಅಷ್ಟು ಮಹತ್ವ ಇಲ್ಲ ಅಂತ ಅರ್ಥ ಅಲ್ಲ, ಮಾಡೋದು ಹಂಗ ನಾವು ಸರಿ ಮಾಡಿಲ್ಲ ಅಂತ ಅರ್ಥ. ಸ್ಮರಣೆ ಮೇಲೆ ಅದಕ್ಕೆ ಗೋಗೆ ಕೂಡಿಸ್ಬಾರ್ದು, ಏನ್ರಿ ಮಂತ್ರ ಮೇಲೆ ಏನಿಲ್ಲ ಅನ್ಬಾರ್ದು. ನಾವು ಮಾಡೋ ಮಂತ್ರವನ್ನ ಚೆನ್ನಾಗಿ ಅಂದಿಲ್ಲ ಅಂತ ಅರ್ಥ. ನಮ್ ದೋಷ ಅದು. ಚೆನ್ನಾಗಿ ಅಂದ್ಬಿಟ್ರೆ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಬಿಟ್ರೆ, ಭಕ್ತಿ ಮಾಡ್ಬಿಟ್ರೆ. ಈಗ ನಾವು ಡಾಕ್ಟರ್ ಕೊಡುವಾಗಲೂ ಅದ್ರ ಮೇಲೂ ನಂಬಿಕೆ ಇಡ್ತೇವೆ, ಹೌದಾ? ನಂಬಿಕೆ ಇಟ್ಟಾಗ ಮಾತ್ರ. ಇನ್ನೊಂದು ನಾನು ಹೇಳ್ತೀನಿ ಕೇಳಿ, ಯಾರಿಗೂ ಕೂಡ ಯಾವ ಡಾಕ್ಟರ್ ಮಾತ್ರನೂ ಏನು ಮಾಡಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ, ಅಂದ್ರೆ ಡಾಕ್ಟರ್ ಮೇಲೆ ಅಪನಂಬಿಕೆ ಇಡ್ಬೇಕಂತಲ್ಲ, ನಮ್ಮ ನಂಬಿಕೆಯೇ ನಮಗೆ ಮಾಡೋದು ಮೊದಲು. ನಮ್ಮ ಏನು ವಿಶ್ವಾಸ, ಡಾಕ್ಟರ್ ಮೇಲೆ ವಿಶ್ವಾಸ ಇಡ್ತೇವಲ್ಲ, ಅದೇ ಪರಿಹಾರ ಮಾಡುತ್ತೆ. ನಿಮಗೆ ಇನ್ನೊಂದು ಅನುಭವ ನಿಮ್ಗೆ ಬಂದಿರುತ್ತೆ. ನಮ್ ಡಾಕ್ಟರ್ ಔಷಧ ಕೊಟ್ರೆ ಚಲೋ, ನಮಗೆ ಏನೋ ಯಾರೋ ಹೇಳ್ತಾರಂತ ಹೋಗಿ ಏನೋ ಮರ ಏನ್ ಡಾಕ್ಟರ್ ಸರಿ ಇಲ್ಲ ಅಂದ್ಬಿಡ್ತೇವೆ ನಾವೆಲ್ಲ. ಯಾಕೆ? ವಿಶ್ವಾಸ ಇಲ್ಲ. ಮತ್ತೊಬ್ಬ ಡಾಕ್ಟರ್ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ. ನಮ್ ಡಾಕ್ಟರ್ ಅಂತ ಮಾಡ್ಕೊಂಡಿರ್ತೇವಲ್ಲ, ಆ ಡಾಕ್ಟರ್ ಏನಾದ್ರು ಕೊಟ್ರೇನೆ ಅದು ಗುಳಿಗೆ. ಹಾಗಾಗಿ ಅದಕ್ಕೆ ಗುಳಿಗೆ ಮಾತ್ರೆ ಅನ್ನೋಕ್ಕಿಂತ ನಮ್ಮ ವಿಶ್ವಾಸ ಮುಖ್ಯ. ಈಗ ಒಂದು ಉದಾಹರಣೆ, ನಮ್ಮ ಮಗು ಒಂದೇನೋ ಪ್ಲಾಸ್ಟಿಕ್ ನುಂಗಿರುತ್ತೆ, ಪ್ಲಾಸ್ಟಿಕ್ ನುಂಗಿದಾಗ ಭಾರಿ ಗಾಬರಿ ಆಗಿ ನಮ್ಮ ಡಾಕ್ಟರ್ ಕರ್ಕೊಂಡ್ ಬರ್ತೀವಿ. ಡಾಕ್ಟರ್ ಅದಕ್ಕೆ ಡಾಕ್ಟರ್ ನೋಡಿ, ಏನಾಗಿಲ್ಲಮ್ಮ, ಏನ್ ಚಲೋ ಆಯ್ತು, ಪ್ಲಾಸ್ಟಿಕ್ ಹೋಗ್ತದೆ, ನೀ ಈ ಮಾತ್ರೆ ಕೊಡು ಅಂತ ಸ್ಟಿಕ್ ಕೊಡ್ತಾರೆ, ಒಂದು ಸ್ಟಿಕ್ ಕೊಡ್ತಾರೆ. ಅದೇನ್ ಕೊಡ್ತಾರೆ? ಮತ್ ಪ್ಲಾಸ್ಟಿಕ್ ಗುಳಿಗೆನ ಕೊಡ್ತಾರೆ ಅವರು. ಆ ಪ್ಲಾಸ್ಟಿಕ್ ಹೋಗ್ಲಿಕ್ಕೆ ಮತ್ ಕೊಡೋದೇನು? ಪ್ಲಾಸ್ಟಿಕ್ ಗುಳಿಗೆನ ಕೊಡೋದು ಅವರು. ಆದ್ರೆ ಆ ಪ್ಲಾಸ್ಟಿಕ್ ನುಂಗಿದ ಪ್ಲಾಸ್ಟಿಕ್ ನಮಗೆ ಭಯ ಹುಟ್ಟಿಸ್ತು, ಡಾಕ್ಟರ್ ಕೊಟ್ಟ ಪ್ಲಾಸ್ಟಿಕ್ ಭಯ ಪರಿಹಾರ ಮಾಡ್ತು. ಕಾರಣ ಡಾಕ್ಟರ್ ಮೇಲೆ ವಿಶ್ವಾಸ ಅಷ್ಟೇ. ನಾವು ಈ ಮನೆಯಾಗಿನ ಪ್ಲಾಸ್ಟಿಕ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಡಾಕ್ಟರ್ ಮೇಲೆ ಪ್ಲಾಸ್ಟಿಕ್ ಮೇಲೆ ನಂಬಿಕೆ ಇದೆ. ಆದ್ರೆ ಪ್ಲಾಸ್ಟಿಕ್ ಅಂತಲ್ಲ, ಒಟ್ಟು ಅವ್ರು ಏನ್ ಕೊಡ್ತಾರೋ ಅದು ನಂಬಿಕೆ ಇದೆ ಅಂತ. ಹಾಗಾದ್ರೆ ಏನಾಯ್ತು? ಡಾಕ್ಟರ್ ಮೇಲೆ ವಿಶ್ವಾಸ. ಅಲ್ಲಿ ವಿಶ್ವಾಸ ಇಟ್ಟಾಗ ನಮ್ಮನೆ ಹೆಂಗ್ ಆರಾಮ ಆಗ್ತದೋ
ಹಾಗೆ ಅದೇ ವಿಶ್ವಾಸ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಣಂ ಆಯುರ್ವೇದ ಪ್ರವಕ್ತಾರಂ ಒಂದೇ ಪೀಯೂಷದಾಯಕಂ. ಧನ್ವಂತರೇ ನಮಃ ಅಂತಂದ್ಬಿಟ್ರೆ ಸಾಕು, ದೇವರ ಎಲ್ಲ ಪರಿಹಾರ ಮಾಡ್ತಾನೆ. ಆ ವಿಶ್ವಾಸ ದೇವರಲ್ಲಿ ಇಡಬೇಕು. ನಾವು ದೇವರಲ್ಲಿ ಇಡದೆ ನಾವೇನೇನೋ ಮಾಡಿಬಿಟ್ರೆ ಅದು ಎಂದೂ ಪರಿಹಾರ ಆಗೋದಿಲ್ಲ. ಇವತ್ತಿಗೆ ಏನಾದರೂ ತಗೋಬೇಕಾದ್ರೆ ಈಗೂ ಅಂತಿರ್ತಾರೆ ಧನ್ವಂತರೇ ನಮಃ ಅಂತಂದು ಕಷಾಯ ಕುಡಿಯೋದು ಮನೆಯಾಗ ಮಾಡ್ತಿರ್ತಾರೆ. ಹಾಗೆ ಧನ್ವಂತರಿ ಸ್ಮರಣೆ ಮಾಡ್ತಾ ನಾವು ಔಷಧವನ್ನು ತಗೋಬೇಕು. ಅದನ್ನೇ ಅಂತಾನೆ, ಹೇಗೆ ಜ್ವರ ಬಾಧೆಗೆ ಒಂದು ಔಷಧ ಇರ್ತದೋ ಹಾಗೆ ನಮ್ಮ ಸಂಸಾರ ಎಂಬ ಬಾಧೆಗೆ ಔಷಧ ಅದು ನಾಮಸ್ಮರಣೆ. ನಾಮಸ್ಮರಣೆ ಅಂತ ಔಷಧ ಮತ್ತೊಂದು ಯಾವುದೂ ಇಲ್ಲ ಎಂಬುದಾಗಿ ರಘುಗಣ ರಾಜನ ಮುಂದೆ ರಘುಗಣ ರಾಜ ತಾನೇ ಬೇಡ್ಕೊಳ್ತಾ ಇದ್ದಾನೆ. ಬ್ರಾಹ್ಮಣ ಉವಾಚ ಅಯಂ ಜನಘ. ಬ್ರಾಹ್ಮಣ ಅಂತಾರೆ, ಮತ್ತೆ ಜಡಭರತರಂತಾರೆ, ನೋಡಪ್ಪ ನಾನು ಅನ್ನೋದು ಯಾರೂ ಇಲ್ಲ, ನಾನು ಇಲ್ವೇ ಇಲ್ಲ. ಈಗ ನಾ ಖರೆ ಹೇಳ್ಕೋಬಾರ್ದು, ನಾ ಮನೆಗೆ ಹೋಗಿ ನಾ ಪ್ರವಚನ ಮಾಡದೆ ಅಲ್ಲ, ನಾನು ಮಾಡದೆ ಇಲ್ಲವೇ ಇಲ್ಲ. ಅದನ್ನ ಮಾಡಿಸೋರು ಯಾರು? ಮುಖ್ಯ ಸ್ವತಂತ್ರ ಪರಮಾತ್ಮ ಇರ್ತಾನೆ. ಅದನ್ನಂತಾರೆ ಯಪ್ಪಾರ್ಥಿವಾಗ. ಒಬ್ಬನು ಮಾಡಿಸೋವ ಒಬ್ಬಿದ್ದಾಗ ಅದು ನಡೀಲಿಕ್ಕೆ ಸಾಧ್ಯ, ಕೇಳಿಸ್ಲಿಕ್ಕೆ ಒಬ್ಬನಿದ್ದಾಗ ಕೇಳಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಲ್ಲ. ನಾನು ಅಂದ್ರೆ ಈಗ ಹಿಂಗೆ ಅಂದಿರ್ತೇನೆ, ಅದು ಬೇಡ, ನಾ ಇನ್ನೊಂದು 4 ದಿವಸ ಇರ್ಬೇಕಂತ ಮಾಡೀನಿ. ಯಾರೊಬ್ರು ಅಂದಿರ್ತಾರೆ, ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ ಪಾಪ. ಹಿಂಗೆ ನಾ ಮಾಡೀನಿ ಅಂತ ಅಂದಿರ್ತಾರೆ, ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ. ಹಿಂಗೆಲ್ಲ ಆಗ್ಬಿಟ್ಟಿರ್ತದ. ಆದ್ದರಿಂದ ನಮ್ಮ ಕೈಯ ಏನೂ ಇಲ್ಲ. ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಹಾಡೋದಲ್ಲ, ಸ್ವತಂತ್ರರಲ್ಲ. ಸ್ವತಂತ್ರ ಯಾರು? ಹರಿರೇವ ಪರಹ ಹರಿರೇವ ಗುರುಹು, ಅವನೇ ಸ್ವತಂತ್ರ. ಆ ನಾರಾಯಣನೇ ಸ್ವತಂತ್ರ. ಆಡಿಸುವಾತನ ಕೈಯ ಗೊಂಬೆಗಳು ನಾವೆಲ್ಲ. ಅವನ ಏನು ಆಡಿಸ್ತಾನಲ್ಲ ನಾವೆಲ್ಲ ಕೈಗೊಂಬೆಗಳು. ಅವನ ಹೆಂಗ್ ಕುಣಿಸ್ತಾನೋ ನಾವು ಕುಣಿಬೇಕು. ಆ ತರ ಅಸ್ವತಂತ್ರ ನಾವೆಲ್ಲರೂ. ನಾವಂತೇವಿ ದುರ್ಗಬೈ ವೆಂಕಟ ಕೂಡಿ ಆರಾಮ್ ನಡ್ಕೊಂಬಂದ್ಬಿಟ್ಟೆ ನೋಡ್ರಿ, ಆರಾಮ್ ನಾನೇ ನಡ್ಕೊಂಬಂದೆ ಅಂತೇವಿ. ನೀ ನಡ್ಕೊಂಬಲ್ಲಿ ನೀ ಯಾರು ಅಂತ ಅದ ಕೇಳ್ತಾರ ನೋಡಿ. ಜಡಭರತರಂತಾರೆ, ನೀ ನಡ್ಕೊಂಬಂದಿ ಅನ್ಲಿಕ್ಕೆ ಎಲ್ಲಿ ನಡ್ಕೊಂಬಂದಿಪ್ಪ ನೀನು? ನೀನಲ್ವಾ? ಎಲ್ಲಿ ನಡ್ಕೊಂಬಂದಿ? ಭೂಮಿ ಮೇಲೆ ನಡ್ಕೊಂಬಂದಿ. ಏನ್ ಭೂಮಿ ಮೇಲೆ ನೀನ ನಿಂತೇನು? ಭೂಮಿ ಮೇಲೆ ಪಾದ ನಿಂತಾವ ನೋಡಿ. ಎಷ್ಟು ಸೂಕ್ಷ್ಮ ತಿಳಿಸ್ಕೊಡ್ತಾರೆ. ಭೂಮಿ ಮೇಲೆ ನಿನ್ ಪಾದ ಬಂದವು, ಆದ್ರೆ ಪಾದನೇ ನೀನಲ್ಲ. ಪಾದ ನೀನಲ್ಲ. ಆ ಪಾದನು ಭೂಮಿ ಮೇಲದ ಖರೆ, ಆ ಪಾದ ಮೊಣಕಾಲ ಮೇಲದ. ಆ ಪಾದ ಯಾವ್ದ್ರ ಮೇಲೆ ಕೂತ್ಕೊಂಡದ? ಮೊಣಕಾಲ ಮೇಲೆ. ಆ ಮೊಣಕಾಲು ತೊಡೆ ಮೇಲೆ, ತೊಡಿ ಹೃದಯ ಮೇಲೆ. ಹಂಗಾರೆ ಹಿಂಗೂ ಒಂದು ಕೊಡೋಬೇಕಾಗ್ತದೆ. ನಾ ಬಂದೆ ಅಂದ್ರೇನು? ಹೃದಯ ಬಂತು, ನಾ ಬಂದೆ ಅಂದಂಗ ಆಗ್ತದೆ. ಹಾಗಾದ್ರೆ ನಾ ಬಂದೆ ಅಂದ್ರೇನು? ಸುಮ್ಮನೆ ನೀನು ಹೇಳ್ಕೊಳಿಕತ್ತೆ ಅಷ್ಟೇ ಬರುತ್ತು. ಹಿಂಗ ಒಂದೊಂದ್ರ ಮೇಲೆ ಒಂದೊಂದು ಭೂಮಿ ಮೇಲೆ ಪಾದದ, ಪಾದದ ಮೇಲೆ ಮೊಣಕಾಲುಗಳವ, ಮೊಣಕಾಲ ಮೇಲೆ ಈ ದೇಹದ, ತಲೆ ಅದ. ಮತ್ತ ಹಿಂಗ ಅನ್ಬೇಕಷ್ಟೇ. ನಾ ಬಂದೆ ತಲೆ ಬಂದೆ ಅನ್ನಂಗ ಆಗ್ಬೇಕಾಗ್ತದೆ. ಮತ್ತೆ ಆದ್ರೆ ನೀ ಬಂದೆ ಅಂದ್ರೆ ನೀ ಹಂಗಲ್ಲ. ಹೇಗೆ ಭೂಮಿ ಮೇಲೆ ನಿಂತ್ಕೊಂಡಿಯಲ್ಲ, ಭೂಮಿ ಮೇಲೆ ನಿಂತ್ಕೊಂಡಿದ್ದಕ್ಕೆ ನೀ ನಾ ಬಂದೆ ಅಲ್ಲಿಗತಿ. ಆ ಭೂಮಿನೂ ಒಬ್ಬರ ಮೇಲೆ ನಿಂತ್ಕೊಂಡದ. ರಘುಣ ರಾಜ ನಿಗೆ ಭರತೋಪದೇಶ ಮಾಡ್ತಾರೆ, ಭೂಮಿಯೂ ಕೂಡ ಒಬ್ಬರ ಮೇಲೆ ನಿಂತ್ಕೊಂಡದ. ಅದು ಯಾವರ ಮೇಲೆ? ಶೇಷಕೂರ್ಮನ ಮೇಲೆ. ಶೇಷಕೂರ್ಮ ವಾಯುಕೂರ್ಮನ ಮೇಲೆ, ವಾಯುಕೂರ್ಮ ವಿಷ್ಣುಕೂರ್ಮನ ಮೇಲೆ. ಆ ವಿಷ್ಣುಕೂರ್ಮನ ಮೇಲೆ ನಿಂತ್ಕೊಂಡಿದ್ದಕ್ಕೆ ನೀ ಬಂದಿ, ನಾ ಓದೆ ಜಿಗದೆ ಓಡಿದೆ ರನ್ನಿಂಗ್ ರೇಸ್ ಮಾಡಿದೆ ಅಲ್ಲಿಗತ್ತಿಪ್ಪ. ನಿಂದೇನದ ಇದ್ರೊಳಗ? ನಿಂದೇನದ? ಎಲ್ಲವೂ ಕೂಡ ಸ್ವತಂತ್ರ ಪರಮಾತ್ಮ ಅವ ಮಾಡಿಸ್ತಾನ. ಆದ್ದರಿಂದ ಎಲ್ಲವೂ ಕೂಡ ನಡೀತಾ ಇದೆ. ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜಾಸ್ಮಿ ಸಿಂಧುಶ್ವಿತಿ ದುರ್ಮದಾಂಧಃ. ಅದಕ್ಕೆ ನೀ ಆಗ್ಲೇ ಏನಂತೀಪ, ನಾ ಹೋಗ್ಲಿಕ್ಕತ್ತೀನಿ, ಚೆನ್ನಾಗಿ ಕರ್ಕೊಂಡು ಹೋಗು ಅಂತ ನೀ ಅಂದಿ ನನಗೆ ಪಲ್ಲಕ್ಕಿ ಮೇಲೆ ಕುತ್ಕೊಂಡಾಗ. ಆದ್ರೆ ಒಂದೇ ಮಾತು ನಿಂಗೆ ಹೇಳಿದ್ದಲ್ಲ, ಕೂತವ ನೀನಲ್ಲ, ಹೊತ್ಕೊಂಡವ ನಾನಲ್ಲ. ಒಂದ್ ವೇಳೆ ನಾನಾಗೆ ಹೊತ್ಕೊಂಡಿದ್ರೆ ನೀ ಹೇಳ್ಬೋದಾಗಿತ್ತು. ಆ ತರ ನೀ ಕುತ್ಕೊಂಡಿದ್ರೆ ನೀ ಅನ್ಬೋದಾಗಿತ್ತು. ನೀನೇ ಕೂತಿಲ್ಲ ಮೊದ್ಲು. ಯಾಕಂದ್ರೆ ನೀನ್ ನಾನು ಅಂತ ಹೇಳ್ಕೊಳ್ಳೋ ಗತಿಯಲ್ಲ, ಅದು ನೀನಾಗಿದ್ರೆ ಅವಾಗ. ಅದು ನೀ ಜೀವ ಹೋಯಿತು ಅಂದ್ರೆ ಬೀಳ್ತೀನಿ, ನಾನು ಜೀವ ಹೋಯಿತು ಅಂದ್ರೆ ಕೆಳ ಬೀಳ್ತೇನೆ. ಆದ್ದರಿಂದ ನಾನು ನಂದು ಅಂತ ಏನೂ ಇದ್ರಲ್ಲಿ ಇಲ್ಲ. ಇದನ್ನ ತಿಳ್ಕೋಬೇಕು. ನ ಶೋಭಸೆ. ನೀ ಹೆಂಗ್ ಮಾಡಿದಿ? ನಮಗೆಲ್ಲ ಆಳ್ ನೋಡ್ಕೊಂಡಿದಿ. ಆಳ್ ನೋಡ್ಕೊಂಡು ಆಗಲೇ ನಮ್ಮ ಪಾಪ ಆಳುಗಳಿಗೆಲ್ಲ ಹೆಂಗ್ ಹಂಗ್ ನೋಡ್ಕೊಂಡಿ. ಆದ್ರೆ ಹಂಗ್ ನೀ ಮಾಡಬಾರ್ದು ನೋಡಿ. ಅವನ ಮುಖಾಂತರ ಭರತರು ನಮಗೂ ಉಪದೇಶ ಮಾಡ್ತಾರೆ. ಈ ನಮ್ಮನೆ ಪಾತ್ರೆ ಹಚ್ಕೊಂಡಿರ್ತೀವಿ, ಪಾತ್ರೆ ಪಾಪ ಹೆಣ್ಮಕ್ಳು ಬಂದು ತಿಕ್ಕ ಹೋಗ್ತಾರೆ, ಹಚ್ಕೊಂಡಿರ್ತೀವಿ. ಅವ್ರ ಮೇಲೆ ಜಬರ್ದಸ್ತ್ ಮಾಡ್ಬಾರ್ದು, ಹೇ ಅಂತ ಹಿಂಗೆಲ್ಲ ಅನ್ಲಿಕ್ಕೆ ಹೋಗ್ಬಾರ್ದು. ಆಕಿ ಒಂದ್ ಪ್ರೀತಿ ತೋರಿಸ್ಬೇಕು ಪಾಪ. ಇಲ್ಲಮ್ಮ ನೀ ಬಾ ಚಲೋ ತಿಕ್ತಿ, ಒಂದ್ ಮಾತು ಹೇಳ್ಬೇಕು, ಎಷ್ಟು ಚಲೋ ತಿಕ್ತಿ ನೋಡ್ಬಾ, ಏನ್ ಚಲೋ ತಿಕ್ಕಿದ್ದಿಲ್ಲ ಅಂದ್ರೆ ಹಂಗನ್ಬೇಕಂತ ಪಾಪ.
ಮತ್ ಹಂಗಂದ್ಬಿಟ್ರೆ ಆಕಿ ಏನೋ ಮಾರ ಹಾಕಿದಾಳೆ. ಒಟ್ಟಾರೆ ಆಕಿ ಜಬರ್ದಸ್ತ್ ಮಾಡ್ಬಾರ್ದು. ಒಟ್ಟಾರೆ ಆಕಿ ಬೈಯೋದಾಗ್ಲಿ ಏನು ನಾವು ಹಿಂಗ ನಮ್ದೇನ್ ಕಮ್ಮಿ ಅನ್ನೋಂಗ್ ತೋರಿಸ್ಬಾರ್ದು ಯಾರಿಗೂ. ನಾವೇನ್ ಕಮ್ಮಿ ಆಗಿವೆ ಅಂತ ಎಲ್ಲಿಗೂ ತೋರಿಸ್ಬಾರ್ದು. ಅವ್ರಿಗೂ ನಮ್ಮ ಆಳುಗಳ ಮೇಲೆ ನಾವು ಪ್ರೀತಿ ತೋರಿಸ್ಬೇಕು. ನಾವು ಹೆಂಗ್ ಪ್ರೀತಿ ತೋರಿಸ್ತೀವೋ ಹಂಗ ಅವರು ಪಾಪ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಹೆಂಗ್ ಪ್ರೀತಿ ಏನ್ ಸ್ವಲ್ಪ ಏನ್ ಚಲೋ ದಿಕ್ಕಿಯಲ್ಲಿ ನೋಡ್ಬಾ, ಏನ್ ನೀನ್ ಹಂಗ ಎಲ್ಲ ಮುಸ್ರಂಗ ಇತ್ತು ಅಂದ್ರೆ ಆಕೆ ನಾಳೆ ಬರೋದಿಲ್ಲ, ಮತ್ತೆ ಬಿಟ್ಟೆ ಬಿಡ್ತಾರೆ, ಮತ್ತೆ ಹುಡ್ಕೋದ್ ಕಷ್ಟ ಆಗ್ತದೆ. ಅದಕ್ಕೆ ಚೆನ್ನಾಗಿ ಪ್ರೀತಿಯಿಂದ ನಾವು ನೋಡ್ಕೋಬೇಕು, ಅವರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಹಿಂಗೆ ನಮ್ಮ ಆಳುಗಳು, ನಮ್ಮ ಸೇವಕರು, ನಮ್ಮ ಏನ್ ಮಾಡ್ಕೊಂಡಿರ್ತೇವೋ ಅವರನ್ನೆಲ್ಲರನ್ನು ಪ್ರೀತಿಯಿಂದ ನೋಡ್ಬೇಕು ಎಂಬುದಾಗಿ. ಅದು ನಶೋಭಸೆ, ಒಂದು ವೇಳೆ ಅವ್ರ ಮೇಲೆ ನೀನು ಜೋರು ಮಾಡಿದ್ರೆ ಅದು ನಿನಗೆ ಒಳ್ಳೇದಲ್ಲ. ಜಡಬರದರಂತಾರೆ, ನೀನ್ ಹಂಗ್ ಮಾಡಿದಿ ಬಡಪಾಯ ಆದ ನನಗೆ ಹಂಗ್ ಮಾಡಿದಿ ನೀನು ಅಂತಾರೆ. ಪಾಪ ಬಡಪಾಯ ಅವರು ನನಗೆ ಅನ್ಲಿಕ್ಕೆ ಮತ್ತೆ ನಾನು ಅನ್ತಾ ಇಲ್ಲ. ಅವರು ಹಿಂಗ ಆಳುಗಳಿಗೆ ನೀನು ಮಾಡ್ತಾ ಇದ್ದಿ, ಅದಕ್ಕೆ ನೀನು ಎಲ್ಲಾರನ್ನೂ ಹಿಡಿದು ಬಲಾತ್ಕಾರವಾಗಿ ಕೆಲಸ ಮಾಡಿಸ್ತಾ ಇದ್ದಿ ಅಂತ ನಿನ್ನ ದೊಡ್ಡ ರಾಜನಿಗೆ ಅದು ಶೋಭೆ ಆಗ್ತದ? ಅದು ಒಳ್ಳೇದ? ಅದು ಆದ್ದರಿಂದ ಮಾಡಿಸ್ಕೋ, ನೀ ದೊಡ್ಡ ರಾಜ ಆಗಿ ಮಾಡಿಸ್ಕೋ, ಹೇಳಿ ಮಾಡಿಸ್ಕೋ, ಪ್ರೀತಿಯಿಂದ ಮಾಡಿಸ್ಕೋ. ಇಲ್ಲಪ್ಪ ಪಲ್ಲಕ್ಕಿ ಹೋಗ್ಬೇಕಾಗಿದೆ, ಒಂದ್ ಕಡೆ ಗುಡಿಗೆ ಹೋಗ್ಬೇಕಾಗಿದೆ, ಪಲ್ಲಕ್ಕಿ ಮೇಲೆ ಹೋಗೋಣ ಹಿಂಗನ್ನು ಬದಲು ಯಾರದು ನಂಗೆ ಕರೆಕ್ಟ್ ಆಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಿಂಗ್ ಜೋರು ಮಾಡಿ ಹೋಗ್ಬೇಡ ಎಂಬುದಾಗಿ ಆ ರಘುಗುಣ ರಾಜರ ಮುಂದೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಮುಂದೆ ಕೊನೆಗೆ ಹೇಳ್ತಾರೆ, ಹಿಂಗೆಲ್ಲ ಆಗಿದ್ದಕ್ಕೆ ನಾನೇನಾದೆ, ಅಹಂ ಪುರಾ ಭರತೋ ನಾಮ ರಾಜ, ನಾನೇ ಯಾರು ಹಿಂದೆ ಭರತನ ಅಂತ ರಾಜನಾಗಿದ್ದೆ, ಏನೋ ಮಾಡ್ಲಿಕ್ಕೆ ಹೋಗಿ ಅದು ಮೃಗ ಆಗ್ಬಿಟ್ಟೆ. ಈಗ ಮೃಗ ಆದ ಮೇಲೆ ದೇವರ ಸ್ಮರಣೆ ಮಾತ್ರ ಎಂದೆಂದಿಗೂ ತಪ್ಪಿರ್ಲಿಲ್ಲ. ಆ ಸ್ಮರಣೆ ಇದ್ದದ್ದಕ್ಕೆ ನಾನು ಜಡಭರತನಾಗಿ ಕೂತ್ಕೊಂಡಿದ್ದೇನೆ ಎಂಬುದಾಗಿ ಇಷ್ಟು ರಘುಗುಣರಾಜನ ಮುಂದೆ ಉಪದೇಶವನ್ನ ಮಾಡ್ತಾ ರಘುಗುಣರಾಜ ಮುಂದೆ ಉಪದೇಶವನ್ನ ಮಾಡ್ತಾ ಮತ್ತೆ ಅಂತಾರೆ, ಈ ಸಂಸಾರ ಅನ್ನೋದು ಅದೊಂದು ಅರಣ್ಯ ಇದ್ದಂಗೆ. ಸಂಸಾರ ಅಂದ್ರೆ ಅರಣ್ಯ. ಕೈ ಎತ್ತರಿ, ಅರಣ್ಯಕ್ಕೆ ಯಾರ್ಯಾರು ಬರ್ತೀರಿ? ಅರಣ್ಯಕ್ಕೆ ನಾನು ಒಂದು ಯಾವ್ದೋ ಫಾರೆಸ್ಟ್ ಹುಡುಕೇನೆ, ಹೋಗ್ಬರೋಣ ಅಂತ ಯಾರ್ಯಾರು ಬರ್ತೀರಿ? ಇಲ್ಲ, ಸಾಧ್ಯನೇ ಇಲ್ಲ. ಬೇಡ್ರಿ ಚಲೋ, ಎಲ್ಲಿ ಹುಲಿ, ಎಲ್ಲಿ ಸಿಂಹ, ಎಲ್ಲಿ ತೋಳ, ಬೇಡ ಅಂತ ಹೆಂಗ ಅರಣ್ಯಕ್ಕೆ ಹೆದರುತ್ತೇವೋ ಹಂಗ ಈ ಸಂಸಾರ ಎಂಬ ಅರಣ್ಯಕ್ಕೂ ಹೆದರ್ಬೇಕಂತೆ. ಈ ಸಂಸಾರ ಅನ್ನೋದು ಅದೊಂದು ದೊಡ್ಡ ಅರಣ್ಯ ಇದ್ದಂಗ. ಇದ್ರೊಳಗೂ ಹುಲಿಗಳವ, ಇದ್ರೊಳಗೂ ಸಿಂಹ ಅವ, ಇದ್ರೊಳಗೂ ತೋಳ ಅವ, ಇದ್ರೊಳಗೂ ಪಿಶಾಚಿಗಳವ, ಇದ್ರೊಳಗೂ ದೆವ್ವ ಅವ, ಇದ್ರೊಳಗೂ ಕೋಳಿ ದೆವ್ವ, ಯಾವ ಕೊಳ್ಳಿ ದೆವ್ವ ಅವ, ಎಲ್ಲ ಸಂಸಾರ ಅನ್ಕೊಳ್ಳಿ ಎಲ್ಲ ಅವ ಇದ್ರೊಳಗೂ ಕೂಡ. ಅಂದ್ರೆ ದೆವ್ವ ಕಾಣಿಸ್ಲೇಬೇಕು ಅಂತಲ್ಲ, ಏನು ಅವು ಯಾವ ದೆವ್ವಗಳು, ನಮ್ಮ ಕಾಟಗಳು, ಅರಿಷಡ್ಡು ವರ್ಗಗಳೇ ನಮ್ಮ ವೈರಿಗಳು. ಅದಕ್ಕಿಂತ ಮುಖ್ಯ ಯಾವುದೂ ಇಲ್ಲ. ಅದಕ್ಕಿಂತ ವೈರಿಗಳು ಇನ್ನೇನು ಬೇಕು ಹೇಳಿ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವು 6 ವರ್ಗಗಳೇನಿದ್ದಾವೆ ಅವೇ ನಮಗೆ. ಅರಣ್ಯಕ್ಕೆ ಹೋಗಿ ಹುಲಿ ಕೊಡ್ಸ್ಕೊಳ್ಳೋದು ಬೇಡ, ನಮ್ಮ ಪಕ್ಕಕ್ಕೆ ಹುಲಿ ಅದ, ಇಲ್ಲೇ ಒಳಗೆ ಅದ ಹುಲಿ, ಒಳಗೆ ಪಿಶಾಚಿ ಅದ, ಒಳಗೆ ದೆವ್ವ ಎಲ್ಲ ಇಲ್ಲೇ ಅವ. ಅದನ್ನು ನಾವು ನಿಗ್ರಹ ಮಾಡಬೇಕು, ಅವನ್ ಗೆಲ್ಲಬೇಕು. ಅವಕ್ಕೆಲ್ಲ ನಮ್ಮ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂತಾರೆ. ಅದಕ್ಕೆ ಇಂದ್ರಿಯಗಳು. ಕಣ್ಣು ಹೇಳ್ತದ, ಕಣ್ಣು ಪಾಪಿಗೆ ನಿಮಗೆ ಕಣ್ಣು ಚುಚ್ಚುತ್ತಿರ್ತದ, ಅಯ್ಯೋ ಇಷ್ಟು ಚಂದ ನಾನು ಸೀರಿಯಲ್ ನೋಡ್ತಿದ್ದೆ, ಪಾಪ ಆಚಾರ್ಯ ಕರೆಕ್ಟ್ ಬಂದ್ಬಿಟ್ರೆ ಪ್ರವಚನಕ್ಕೆ ಅಂತ ಹೇಳಿ ಹಿಂಗ ಈ ಕಣ್ಣು ಹೇಳ್ತಿರ್ತದ. ಆದ್ರೂ ಆ ಕಣ್ಣಿಗೆ ನಾವು ಹೇಳ್ಬೇಕು, ಕಣ್ಣು ನೀ ಆ ಸೀರಿಯಲ್ ಹೋಗ್ಬೇಡ, ಭಾಗವತಕ್ಕೆ ಬಾ ಅಂತ ಹೇಳ್ಬೇಕು ನಾವು. ಅಂದ್ರೆ ಕಣ್ಣುಗಳ ಮೇಲೆ, ಕಿವಿಗಳ ಮೇಲೆ, ಮೂಗಿನ ಮೇಲೆ, ನಾಲಿಗೆ ಮೇಲೆ ಏನಿಡಬೇಕು? ಮನಸ್ಸನ್ನಿಡಬೇಕು. ಅದ್ರ ಮೇಲೆ ಮನಸ್ಸು ಇಡಬೇಕು ಹೊರತು ಮನಸ್ಸಿನ ಮೇಲೆ ಅವು ಇರೋಂಗ್ ಮಾಡಬಾರ್ದು. ಅಂದ್ರೆ ಮನಸ್ಸಿಗೂ ಇಂದ್ರಿಯಗಳಿಗೂ ಒಂದು ಕನೆಕ್ಷನ್ ಇರ್ತದೆ. ನಮ್ಮ ಮನಸ್ಸಿಗೂ ಮತ್ತು ಇಂದ್ರಿಯಗಳಿಗೂ ಒಂದು ಕನೆಕ್ಷನ್ ಇರ್ತದೆ. ಆ ಕನೆಕ್ಷನ್ ಏನ್ ಮಾಡ್ತದೆ ಅಂದ್ರೆ ಇಂದ್ರಿಯಗಳೆಲ್ಲ ಅದಕ್ಕೆ ಕನೆಕ್ಷನ್ ಕೊಡ್ತಾವೆ. ಮನಸ್ಸು ಅಲ್ಲಿ ಹೋಗೊಂಡ್ ಬಾ ಅಂತ ಕಟ್ಟಿರ್ತಾವೆ ಇವೆಲ್ಲ. ಅದಕ್ಕೆ ನಾವು ಉಲ್ಟಾ ಅದಕ್ಕೆ ಹೇಳ್ಬೇಕು, ಕಣ್ಣು ಹಂಗೆಲ್ಲ ಹೇಳ್ಬೇಡ, ನನ್ನ ಜೊತೆ ಬಾ ಅಂತ ನಾವು ಕರ್ಕೊಂಡ್ಬರ್ಬೇಕು ಅದನ್ನ. ಆ ಕಣ್ಣುಗಳಿಗೆ ಅದನ್ನ ನೀನು ಹೇಳಿದ್ನಲ್ಲ, ಎಲ್ಲ ಎಷ್ಟು ಅಟ್ರಾಕ್ಷನ್ ಎಷ್ಟು ಹೊರಗಿರ್ತದೆ ಅದೆಲ್ಲ ಅಟ್ರಾಕ್ಷನ್ ಬಿಟ್ಟು ನಾವು ದೇವಸ್ಥಾನಕ್ಕೆ ಬರ್ಬೇಕು, ನಾವು ಪ್ರವಚನಕ್ಕೆ ಬರ್ಬೇಕು, ಉಪನ್ಯಾಸಕ್ಕೆ ಬರ್ಬೇಕು. ಈ ಕಣ್ಣುಗಳಿಗೆ ಕಣ್ಣು ಏನನ್ನು ನೋಡ್ಬೇಕು ಅದನ್ನೇ ನೋಡ್ಬೇಕು. ದೇವರ ರೂಪವನ್ನ ಚಿಂತನೆ, ಅದ್ಭುತವಾದ ಅಲಂಕಾರ ಇಂಥವನ್ನೇ ನೋಡ್ಬೇಕು. ಕಿವಿ ಭಾಗವತವನ್ನೇ ಕೇಳಬೇಕು. ಮೂಗು ದೇವರಿಗೆ ಎರಸಿದ ಸಂಪಿಗೆಯ ವಾಸನೆಯನ್ನೇ ತಗೋಬೇಕು. ಯಾವ್ದಾವ್ದೋ ಇದನ್ನು ತಗೊಂಡೆ, ಪಿಜ್ಜಾ ತಿಂದೆ, ಅವನ ಹಂಗೆಲ್ಲ ಮಾಡ್ಬೇಡ. ಅಂದ್ರೆ ನಾಲಿಗೆ ಏನ್ ತಿನ್ಬೇಕು? ದೇವರಿಗೆ ಅರ್ಪಣೆ ಮಾಡಿದ ಪ್ರಸಾದವನ್ನೇ ಸ್ವೀಕಾರ ಮಾಡಿ. ಏನಿದ್ರು ದೇವರ ಮುಂದೆ ಇಡ್ಬೇಕು ಅಂತ ಅದೊಂದು ನಾವು ನಿಯಮ. ಕೆಲವೊಂದು ನಿಯಮಗಳು. ನಾವು 2 ಹೊತ್ತು ಸಂಧ್ಯಾವಂದನ ಮಾಡದೆ ನಾ ಇರಂಗಿಲ್ಲ, ಉಪವಾಸ ಮಾಡದೆ ನಾ ಇರಂಗಿಲ್ಲ. ಹಂಗ ಅದ್ರ ಜೊತೆಗೆ ದೇವರಿಗೆ ನೈವೇದ್ಯ ಮಾಡದೆ ನಾನು ಏನೂ ತಿನ್ನೋದಿಲ್ಲ. ದೇವರಿಗೆ ನೈವೇದ್ಯ ಮಾಡದೆ ಏನೇನು ತಿನ್ನೋಂಗಿಲ್ಲ ಅನ್ನೋದೊಂದು ಪ್ರತಿಜ್ಞೆ ಮಾಡ್ಬೇಕು. ಆ ಪ್ರತಿಜ್ಞೆ ಮಾಡಿಬಿಟ್ರೆ ನಮ್ಮ ಎಲ್ಲ ನಿಷಿದ್ಧಗಳು ಎಲ್ಲ ಹೋಗ್ಬಿಡ್ತಾವೆ. ಯಾಕಂದ್ರೆ ದೇವರಿಗೆ ಉಳ್ಳಾಗಡ್ಡಿ ಬರಲ್ಲ, ದೇವರಿಗೆ ಬೆಳ್ಳುಳ್ಳಿ ಬರಲ್ಲ, ದೇವರಿಗೆ ಮೂಲಂಗಿ ಬರಲ್ಲ. ಇಂಥವೆಲ್ಲ ಬರದೇ ಇರುವಾಗ ದೇವರಿಗೆ ಬರಲ್ಲ ಅಂದ್ಮೇಲೆ ನಮಗ ಬರಲ್ಲ.
ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ಮೇಲೆ ನಾವು ಕೂಡ ತಿನ್ಬಾರ್ದು ಎಂಬುದಾಗಿ ತನ್ನಷ್ಟಕ್ಕೆ ತಾನೇ ಹೋಗ್ತಾವೆ. ಒಟ್ಟಾರೆ ಏನೇ ಬಂದ್ರು ಮನೆಗೆ ಏನೇ ತಂದ್ರು ಕೂಡ ಮೊದಲು ದೇವರ ಮನಸ್ಸು ಸಮರ್ಪಣೆ ಮಾಡಬೇಕು. ದೇವರೇ ನೀ ಕೊಟ್ಟದ್ದಪ್ಪ, ನೀ ಕೊಟ್ಟದ್ದು ನಿನಗೆ ಅರ್ಪಣೆ ಆಗಲಿ, ನಿನ್ನಿಂದ ನನಗೆ ಅದು ಪ್ರಸಾದ ರೂಪೇ ನಾನು ತಗೋತೇನೆ ಅಂತೇಳಿ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು. ಹೀಗೆ ದೇವರನ್ನ ಮೊರೆ ಹೋದಾಗ ಮಾತ್ರ ನಾವು ಈ ಸಂಸಾರ ಅರಣ್ಯವನ್ನು ದಾಟ್ಲಿಕ್ಕೆ ಸಾಧ್ಯ. ಇಂಥವೆಲ್ಲ ಸೇರ್ಕೊಂಡ್ಬಿಟ್ಟಾವ ಇವೆಲ್ಲ. ಈ ಕಾಮ, ಕ್ರೋಧ, ಕಾಮ ಅಂದ್ರೆ ಇಚ್ಛೆ, ಮತ್ತ ಅದು ಬೇಕು ಇದು ಬೇಕು, ಏನ್ ಬೇಕಾದಷ್ಟು ಇರ್ತದ ಮನ್ಯಾಗ, ಮತ್ತೂ ಬೇಕ. ಯಾರೋ ಒಬ್ರು ಇದ್ದಕ್ಕಿದ್ದಂಗೆ ಯಾರೋ ಒಬ್ರು ಬಂದ್ರಪ್ಪ, ಗಿರಿಯಾಸ್ನವರು ಯಾರೋ ಇನ್ನೊಬ್ರು ಬಂದು, ಇಲ್ರಿ ನಮ್ದು ಚಲೋ ಒಂದು ಇದು ಬಂದದ, ಒಂದು ವಾಷಿಂಗ್ ಮಷಿನ್ ಬಿಡುಗಡೆ ಮಾಡೀವಿ, ತಗೋರಿ, ಅದಕ್ಕೊಂದು ಗಿಫ್ಟ್ ಕೊಡ್ತೇವೆ ಅಂತ ಯಾರೋ ಒಬ್ರು ಗಿಫ್ಟ್ ಕೊಟ್ರಪ್ಪ ಒಬ್ರು ಮನೆಗೆ ತಂದು. ಗಿಫ್ಟ್ ಅಂದ್ರೆ ಏನು? ವಾಷಿಂಗ್ ಮಷಿನ್ ಗಿಫ್ಟ್ ಅಲ್ಲ, ಅದನ್ನ ತಗೋಬೇಕು ಅಂತ ಒಂದೇನೋ ಸೌಟು ಗಿಟ್ ಕೊಡ್ತಾರೆ ಪಾಪ, ತನ್ನ ಮನೆ ಬಂದು ತಂದು ಕೊಡ್ತಾರೆ. ಅದನ್ನ ನೋಡಿ ಪಕ್ಕದ ಮನೆ ಸಿಟ್ಟು, ಅವನಿಗೆ ಯಾಕೆ ನನಗೆ ಯಾಕೆ ಬರಲಿಲ್ಲ ಅಂತ. ಅದು ಇಚ್ಛಾ, ಅದು ಇಚ್ಛಾ, ನನಗೆ ಯಾಕೆ ಬರಲಿಲ್ಲ, ನನಗೆ ಯಾಕೆ ಬರಲಿಲ್ಲ. ಅವ್ನು ಬಂದ್ರೆ ಸಂತೋಷ ಪಡು, ನಿನ್ನ ಬಂದಾಗ ಅವಾಗ ಖುಷಿ ಪಡು. ಅದೊಂದು ಇಚ್ಛಾ, ದುರಿಚ್ಛಾ, ಕ್ರೋಧ, ಅವ್ರಿಗೆ ಬಂದ್ರೆ ಸಿಟ್ಟು, ಮೋಹ, ಮದ, ಮತ್ಸರ, ಮಾತ್ಸರ್ಯ, ಇವೆಲ್ಲ ಒಬ್ಬರಿಗೆ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಇವಂತ ಮಾತ್ಸರ್ಯಗಳು, ಇವೆಲ್ಲವೂ ಹೋಗ್ಬೇಕು. ಇವೆಲ್ಲ ಕಾಮಾದಿ ದೋಷಗಳು ಹೋದಾಗ ಮಾತ್ರ ಈ ಅರಣ್ಯವನ್ನ ದಾಟ್ಲಿಕ್ಕೆ ಸಾಧ್ಯ ಎಂಬುದಾಗಿ ಅದ್ಭುತವಾದ ಉಪದೇಶವನ್ನ ಆ ರಘುಗುಣರಾಜನ ಮುಂದೆ, ರಘುಗುಣರಾಜ ಅಂತ ಒಬ್ಬನೇ, ಅವನನ್ನು ಇಟ್ಟುಕೊಂಡು ಇಡೀ ಸಮಸ್ತ ಜೀವರಾಶಿ ಪ್ರಪಂಚಕ್ಕೆ ಆ ಭರತರ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಹೀಗೆ ಸುಮಾರು ಒಂದು 3 ಅಧ್ಯಾಯ ಮಾಡ್ಯಾರ ಅವರು ಉಪದೇಶ. 3 ಅಧ್ಯಾಯ ಎಲ್ಲ ಹೇಳ್ತಾ ಹೋಗ್ಬಿಟ್ರೆ ಮತ್ತೆ ಮುಂದೆ ಗದಿ ಹೋಲಿಕೆ ಆಗಲ್ಲ. ಈ ತರ ಒಟ್ಟಾರೆ ಇಷ್ಟೇ ಉಪದೇಶ. ಏನು ನಾವು ಹೆಂಗಿರಬೇಕು, ಜೀವನದಲ್ಲಿ ಹೆಂಗಿರಬೇಕು, ಜೀವನ ಅಂದ್ರೆ ಏನಿದು, ದೇವರು ಕೊಟ್ಟದ್ದು ಅದನ್ನ ಹೆಂಗೆ ಅನುಭವಿಸಬೇಕು, ಯಾವ ತರ ಅದನ್ನ ಗೆಲ್ಲಬೇಕು, ಇಂದ್ರಿಯಗಳನ್ನ ಹೆಂಗೆ ಗೆಲ್ಲಬೇಕು ಎನ್ನುವುದನ್ನೆಲ್ಲ ಉಪದೇಶವನ್ನ ವಿಶೇಷವಾಗಿ ಮಾಡ್ತಾ ಮಾಡ್ತಾ ಆದಷ್ಟು ಯಾರಿಗೂ ನಾವು ಕೇಳಕ್ಕೆ ಹೋಗ್ಬಾರ್ದಂತೆ. ಆದಷ್ಟು ಭಾಳ ಬಡ್ಕೋಬಾರ್ದು, ಅದು ಕೊಡ್ರಿ ಇದು ಕೊಡ್ರಿ ಅಂತ ಕೇಳಕ್ಕೆ ಹೋಗ್ಬಾರ್ದು. ಇದ್ದದ್ರಲ್ಲೇ ಜೀವನ ಮಾಡ್ಬೇಕು, ಇದ್ದದ್ರಲ್ಲೇ. ಯಾಕ ಭಾಗವತ ಹೇಳ್ತದೆ ಇದೆಲ್ಲ ಹೆಂಗಿರ್ತದಂದ್ರೆ, ದೇವ್ರು ಕೊಟ್ಟಿಲ್ಲ ದೇವರು, ನೀ ಇನ್ನೊಬ್ಬರ ಮುಂದೆ ಯಾಕೆ ಕೈ ಚಾಚ್ತೀಪ, ಹೋಗು ಗಿಡದಾಗ ಹಣ್ಣು ತಗೋ, ತಿನ್ ಹಣ್ಣು, ಬೇಕಾದಷ್ಟು ಹಣ್ಣು ಬೆಳಿತಾವ, ನೀಗೆ ಯಾರು ಕೇಳೋರಿದ್ದಾರೆ. ಹಂಗಂದ್ರೆ ಯಾರೋ ತೋಟಕ್ಕೆ ಹೋಗ್ಬಿಡ್ಬೇಡ್ರಿ, ಮತ್ತೆ ಆ ತೋಟ ಅಲ್ಲ, ಎಲ್ಲೋ ಬೆಳಿತಾವ ಪಾಪ, ಯಾವುದೋ ಏನೋ ಹಣ್ಣು ಬೆಳಿತಾವ, ಆ ಹಣ್ಣು ತಿಂದು ಜೀವನ ಮಾಡು. ಯಾಕೆ ಇನ್ನೊಬ್ರನ್ನ ಯಾಕೆ ಕೇಳ್ತಿ? ಕೇಳದೆ ಜೀವನ ಮಾಡು ಅಂತ ಶಾಸ್ತ್ರ. ಕೇಳದೆ ಜೀವನ ಮಾಡು, ನಿನ್ನ ಪಾಡಿನ ಜೀವನ ಮಾಡು, ಏನು ಸಿಗ್ತದೋ ಅದನ್ನೇ ಕೊಡೋ ಪ್ರಸಾದ ಅಂತ ದೇವರಿಗೆ ಸಮರ್ಪಣೆ ಮಾಡು, ತಿನ್ನು. ಇವರೆಲ್ಲ ಯಾರು ಭಾರಿ ದೊಡ್ಡ ಭಕ್ತರವರೆಲ್ಲ, ಅದಕ್ಕೆಲ್ಲ ಏಕಾಂತ ಭಕ್ತರನ್ನು ಕರೀತಾರೆ ಅವ್ರನ್ನೆಲ್ಲ. ಆಮೇಲೆ ನೀರು ಕುಡಿಲಿಕ್ಕೆ ಪಾತ್ರೆ ಬೇಡ, ಇದೇ ನೀರು ನಿಮ್ಮ ಪಾತ್ರೆ, ಹಿಂಗೆ ಮಾಡಿಬಿಟ್ರೆ ಪಾತ್ರೆನೇ ಇದು, ಕುಡಿ ಬೇಕಾದಷ್ಟು. ನೀರು ಕೇಳಿಕ್ಕಾದ್ರೂ ಮನಿ ಬೇಕಲ್ರಿ, ಮನೆಗೆ ಯಾಕೆ ಹೋಗ್ತಿ? ನದಿ ಇಲ್ವಾ, ಬಾವಿ ಇಲ್ವಾ, ಬಾವಿ ಒಳಗೆ ಹಿಂಗೆ ಹಾಕೋ, ನದಿ ಒಳಗೆ ಹಿಂಗೆ ಎದ್ದು ನೀರು ಕುಡಿ, ಘಟ ನೀರು ಕುಡಿ, ಎಷ್ಟು ಬೇಕಷ್ಟು ನೀರು ಕುಡಿ. ಈ ತರ ಯಾರನ್ನೂ ಕೇಳದೆ ಜೀವನ ಮಾಡು ಅಂತ ಶಾಸ್ತ್ರ ಹೇಳ್ತದೆ. ಅಂಥದ್ದು ನಾವು ಏನೋ ಕೇಳ್ಕೋತ ಏನೋ ಮಾಡ್ತಾ, ಆದ್ರಿಂದ ಆ ಥರ ಎಲ್ಲ ಮಾಡಬಾರ್ದು. ಈ ಸಂಸಾರದಲ್ಲಿ ಗೆಲ್ಲಬೇಕಾದ್ರೆ ನಾವು ವಿಶೇಷವಾಗಿ ಅದ್ಭುತವಾದ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ಚಿಂತೆ ಮಾಡ್ತಾ ಮುಂದೆ ಜಡಭರತರ ಉಪದೇಶವನ್ನ ಮುಗಿಸ್ತಾ, ಭಾಗವತ್ ಮುಗಿಸಿಲ್ಲ, ನಾ ಮುಗಿಸ್ತಾ ಇದ್ದೇನೆ ಅಷ್ಟೇ. ಜಡಭರತರ ಉಪದೇಶ ಹಿಂಗಿದೆ, ಈ ರೀತಿಯಾಗಿ ಇರ್ತದೆ ಎಂಬುದಾಗಿ ಚಿಂತನೆ ಮಾಡಿ ಮುಂದೆ ಏನು ಭರತ ಇದ್ದ, ಆ ಭರತನ ವಂಶ ಏನು ನಡೀತಾ ಇತ್ತು. ಗಯಾ ಜಯಂತ್ಯಾಂ ಚಿತ್ರರಥ ಸ್ವಾತಿ ರವೋ ರವರೋಧನ ಇತಿ ತ್ರಯಘಾ ಪುತ್ರಾ ಬಭೂವುಘು ಚಿತ್ರರಥಾಘಾ ದೂರ್ಜಾಯಾಂ ಸಮ್ರಾಡ ಜನಿಷ್ಠ. ಅದೇ ವಂಶದಲ್ಲಿ ಗಯ ಅಂತ ಒಬ್ಬ ಬಂದ. ಗಯ ಅದನ್ನ ಮತ್ತೆ ಸಂತಾನ ಮತ್ತೆ ಮುಂದುವರೆಸ್ತಾರೆ. ಗಯ, ಆ ಗಯನ ಹೆಂಡತಿ ಜಯಂತಿ ಅಂತ ಒಬ್ಳು. ಗಯನ ಹೆಂಡತಿ ಜಯಂತಿ. ಆ ಜಯಂತಿಗೆ ಭರತ ಚಕ್ರವರ್ತಿ ವಂಶದಲ್ಲಿ ಬಂದದ್ದಿದ್ದಲ್ಲ. ಜಯಂತಿಯಲ್ಲಿ 3 ಮಕ್ಕಳು, ಚಿತ್ರರಥ, ಅವರೋಧನ ಮತ್ತು ಸ್ವಾತಿ ಅಂತ. ಇದೇನ್ರಿ ಆಚಾರ, ಸ್ವಾತಿ ಹೆಣ್ಮಗಳು ಅಲ್ಲ, ಗಂಡಿಗೂ ಅದ ಹೆಸರು ಸ್ವಾತಿ ಅಂತ 3 ಗಂಡಸರು ಹುಟ್ಟಿದ್ರಂತೆ. ಅದರೊಳಗೆ ಚಿತ್ರರಥ ಅಂತ ಏನಿದ್ದ, ಆ ಚಿತ್ರರಥನ ಹೆಂಡತಿ, ಅವಳ ಹೆಸರು ಊರ್ಜಾ ಅಂತ. ಅವಳ ಹೆಸರು ಚಿತ್ರರಥನ ಹೆಂಡತಿ ಊರ್ಜಾ, ತಿಳ್ಕೊಳ್ಳೋದಷ್ಟೇ, ಊರ್ಜಾ. ಆ ಊರ್ಜಾಳಲ್ಲಿ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಸಾಮ್ರಾಟ್ ಅಂತ ಹೇಳಿ. ಸಾಮ್ರಾಟ್, ಎಷ್ಟು ಹೆಸರು ಭಾಳ ಚಂದ ನೋಡಿ, ಸಾಮ್ರಾಟ್ ಅಂತ. ಸಾಮ್ರಾಟ್ ಅಂತ ಹೆಸರಿಟ್ಟು. ಆ ಸಾಮ್ರಾಟ ಅವ ಮದುವೆ ಮಾಡ್ಕೊಂಡ, ಅವಳ ಹೆಸರು ಉತ್ಕಲ ಅಂತ. ಅವಳ ಹೆಸರು ಉತ್ಕಲ.
ಆ ಉತ್ಕಲೆಯಲ್ಲಿ ಮರೀಚಿ ಹುಟ್ಟಿದ್ರು. ಮರೀಚಿ ಋಷಿಗಳಲ್ಲ, ಮರೀಚಿ ಅಂತ ಹೆಸರು ನಮ್ಮೊಬ್ಬ ಮಗ ಹುಟ್ಟಿದ. ಆ ಮರೀಚಿಯಿಂದ ಬಿಂದುಮತಿ ಅಂತ ಹೆಂಡತಿ, ಬಿಂದುಮತಿ. ಆ ಬಿಂದುಮತಿಯಲ್ಲಿ ಬಿಂದುಮಾನ್ ಅಂತ ಮಗ ಹುಟ್ಟಿದ. ಬಿಂದುಮತಿಯಲ್ಲಿ ಬಿಂದುಮಾನ್ ಅಂತ ಮಗ. ಆ ಬಿಂದುಮಾನನಿಗೆ ಹೆಂಡತಿ ಸುಷೇಣ ಅಂತ ಹೆಂಡತಿ. ಸುಷೇಣನ ಮಗ ಮಧು ಅಂತ ಒಬ್ಬ ಮಗ. ನೋಡಿ ಹೆಂಗ್ ಬೆಳೀತಾ ಇದೆ ಸಂತಾನ, ಹೆಂಗ್ ಬೆಳೀತಾ ಇದೆ. ಇದೆಲ್ಲ ಭಾಗವತ್ ಕೊಡ್ತದೆ. ನಮ್ಮಪ್ಪ ಆಚಾರು, ಅವರಪ್ಪ ಇಂಥ ಆಚಾರು, ಅವರಪ್ಪ ಅವರಪ್ಪ ಬಾಯಿ ಬಂದ ಓದೋದು, ಅವರಪ್ಪ ಇವರಪ್ಪ ಯಾರು ಇಲ್ಲೇ ಇಲ್ಲ. ಪಾಪ ಶ್ರಾದ್ದ ಮಳೆ ಬಂದಿರ್ತಾರೆ, ಪಕ್ಷ ಮಳೆ ಬರ್ತಾರೆ. ಅವರಪ್ಪನ ಹೆಸರು ಹೇಳು, ಅಂದ್ರೆ ಫೋನ್ ಮಾಡ್ತಾ ಕೇಳ್ತೀವಿ ಅಂದ್ಬಿಡ್ತಾರೆ ಪಾಪ ಎಷ್ಟೋ ಮಂದಿ. ಹೆಸರೇ ಇರಂಗಿಲ್ಲ, ಹೆಸರು ಗೊತ್ತಿರಂಗಿಲ್ಲ. ಭಾಗವತ್ ಲಿಸ್ಟ್ ಕೊಡ್ತದೆ ಯಾರ್ಯಾರ ಮಕ್ಕಳು ಯಾರ್ಯಾರು ಎಲ್ಲ. ಮಧು, ಆ ಮಧು ನಾ ಹೆಂಡತಿ ಸುಮನಸಿ ಅಂತ. ಸುಮನಸಿ ನಾನು ನಾಳೆ ಕೇಳ್ತಾರೆ ಎಲ್ಲ ಉತ್ತರ ಹೇಳ್ಬೇಕು ಇವನ್ನ. ಸುಮನಸಿ ಅಂತ. ಆ ಸುಮನಸಿಯ ಮಗ ವೀರವ್ರತ ಅಂತ. ಸುಮನಸಿಯ ಮಗ ವೀರವ್ರತ. ಆ ವೀರವ್ರತನ ಹೆಂಡತಿ ಭೋಜ ಅಂತ. ವೀರವ್ರತನ ಹೆಂಡತಿ ಭೋಜ. ಆ ಭೋಜೆಯ ಮಗ ಮನ್ಯು ಅಂತ. ಮನ್ಯು. ಆ ಮನ್ಯು ಮತ್ತು ಪ್ರಮನ್ಯು ಅಂತ ಇಬ್ರು ಮಕ್ಕಳು ಹುಟ್ಟಿದ್ರು. ಅವಳಿ ಜವಳಿ ಇಟ್ಟರೆ ಇಡಬಹುದು, ಮನ್ಯು ಪ್ರಮನ್ಯು ಅಂತ. ಹೆಂಗ ಆ ಮನ್ಯು ಪ್ರಮನ್ಯು ಇಬ್ರು ಮಕ್ಕಳು ಹುಟ್ಟಿದ್ರು. ಆ ಮನ್ಯುವಿನ ಹೆಂಡತಿ ಸತ್ಯ ಅಂತ ಒಬ್ಳು. ಮನ್ಯುವಿನ ಹೆಂಡತಿ ಸತ್ಯ. ಸತ್ಯಾಳ ಮಗ ಭುವನ ಅಂತ. ಭುವನ ಮಗ. ಆ ಭುವನನ ಹೆಂಡತಿ ದೋಷ. ಭುವನನ ಹೆಂಡತಿ ಏನು? ದೋಷ. ನೋಡಿ ಎಲ್ಲಿ ಗಯ, ಎಲ್ಲಿ ತನಕ ಬಂದು ನೋಡ್ರಿ. ಗಯ ಗಯ ಆ ಗಯ ಆಗೋಯ್ತು ಎಲ್ಲ. ದೋಷ ಅಂತ. ದೋಷನಲ್ಲಿ ತ್ವಷ್ಟ್ರು ಅಂತ ಮಗ ಹುಟ್ಟಿದ. ತ್ವಷ್ಟ್ರುವಿನಿಂದ ವಿರೋಚನ ಅಂತ ಹೆಂಡತಿ. ತ್ವಷ್ಟ್ರನ ಹೆಂಡತಿ ವಿರೋಚನ. ಅವಳಲ್ಲಿ ವಿರಜ ಅಂತ ಮಗ ಹುಟ್ಟಿದ. ವಿರಜ. ಆ ವಿರಜನಿಗೆ ಹೆಂಡತಿ ವಿಶೂಚಿ ಅಂತ ಒಬ್ಳು. ವಿಶೂಚಿ. ಆ ವಿಶೂಚಿಯಲ್ಲಿ ಒಬ್ಬ ಮಗ ಹುಟ್ಟಿದ. ಅವನ ಯಾರು? ಶತಜಿತ್ ಅಂತ ಒಬ್ಬ ಮಗ. ಇದು ಒಂದೇ ಮಗ. ಇನ್ ಎಷ್ಟು ಮಕ್ಕಳು ಇದ್ರು? 99 ಜನ ಇದ್ರು ಅವರೊಬ್ರು. ಶತಜಿತ್ತೇ ಮೊದಲಾದ 100 ಮಂದಿ ಮಕ್ಕಳು ಹುಟ್ಟಿದ್ರು. ಅದನ್ನ ಹೇಳ್ತಾರೆ, ಪುತ್ರ ಶತಂ ಕನ್ಯಾ ಚ ವಿಶೂಷ್ಯಾಂ ಕಿಲ ಜಾತ. ಶತಜಿತ್ತೇ ಮೊದಲಾದಂತಹ 100 ಮಂದಿ ಮಕ್ಕಳು ವಿಶೂಚಿಯಲ್ಲಿ ವಿರಜನೆಗೆ ಹುಟ್ಟಿದ್ರು. ಆಮೇಲೆ ಒಬ್ಳು ಹೆಣ್ಣು ಇದ್ಲಕ್ಕೆ. 100 ಮಂದಿ ಮಕ್ಕಳು, ಗಂಡು 1 ಹೆಣ್ಣು. ಇದೇ ತರ ಯಾರಿಗಿತ್ತು ಹೇಳ್ರಿ? 100 ಗಂಡು 1 ಹೆಣ್ಣು. ಯಾರಿಗೆ? ಕರೆಕ್ಟ್, ಧೃತರಾಷ್ಟ್ರ. ಧೃತರಾಷ್ಟ್ರನ ಮಕ್ಕಳು 100 ಕೌರವರು, 1 ಹೆಣ್ಣು. ಅವಳು ದುಶ್ಶಲ ಅಂತ ಒಬ್ಳು. ದುರ್ಯೋಧನ ದುಶ್ಯಾಸನೇ ಮೊದಲಾದ 100 ಮಂದಿ ಗಂಡು, ಒಬ್ಳು ಹೆಣ್ಣು. ಹಂಗೆ ಮತ್ತೆ ಕೌರವ ದುಶಾಸನ ಅಲ್ಲಿ ಇವರೆಲ್ಲ ಇವರೊಬ್ರು ಒಳ್ಳೆ ಭಕ್ತರು. ಇವರು ಶತಜಿತ್ತೇ ಮೊದಲಾದಂತಹ 100 ಗಂಡು 1 ಹೆಣ್ಣು. ಈ ವಿರಜ ಅಂತ ಏನ್ ಬಂದಲ್ಲ, ಈ ವಿರಜನ ಬಗ್ಗೆ ಒಂದು ಶ್ಲೋಕ ಅದು. ವಿರಜನ ಬಗ್ಗೆ ಅವ ಅದ್ಭುತ ರಾಜ ಅಂತ ಅವನೇನು. ಪ್ರಯ್ಯ ವೃತಮಿಮಂ ವಂಶಂ ವಿರಜಶ್ಚರ ಮೋದ್ಭವ ಅಕರೋ ದತ್ಯಲಂ ಕೀರ್ತ್ಯಾ ವಿಷ್ಣು ಸುರಗಣಂ ಯಥಾ. ಈ ವಿರಜ ಬಹಳ ಒಳ್ಳೆ ರಾಜ್ಯಭಾರ ಮಾಡಿದ. ಅವನ ಕೀರ್ತಿ ಎಲ್ಲ ಕಡೆ ಹಬ್ಬಿತು ಎಂಬುದಾಗಿ ಅದನ್ನೆಲ್ಲ ಲಿಸ್ಟ್ ಕೊಡ್ತಾರೆ. ಯಾರ್ಯಾರ ಮಕ್ಕಳು ಯಾರ್ಯಾರು ಏನೇನು ಅನ್ನೋದನ್ನ ಲಿಸ್ಟ್ ಕೊಟ್ಟು 15ನೇ ಅಧ್ಯಾಯ ಮುಗಿಸ್ತಾರೆ. 16ನೇ ಅಧ್ಯಾಯ ಇಲ್ಲಿಗೆ ಒಂದು ಹಂತಕ್ಕೆ ಮುಗೀತು. ಏನು? ಸಂತಾನ ಉತ್ಪತ್ತಿ ಒಂದು ಹಂತಕ್ಕೆ. ಗಯಾ ಅಂದ್ರೆ ಭರತ ಚಕ್ರವರ್ತಿಯ ಒಂದು ದೇಶದಲ್ಲಿ ರಾಜ್ಯದಲ್ಲೇ ಬಂದವ ಗಯಾ, ಅವರು ಇವರು ಅಂತ ಅನ್ಕೊಳ್ತಾ ವಿರಜನ್ ತನಕ 100 ಮಂದಿ ಮಕ್ಕಳು ಹುಟ್ಟಿದ್ರು ಅನ್ನೋ ತನಕ ಒಂದು ಹಂತಕ್ಕೆ ಮುಗಿಸಿ, ಇನ್ನ ರಾಜ ಉವಾಚ. ರಾಜ ಅಂದ್ರೆ ಯಾರ ರಾಜವ? ಪರೀಕ್ಷಿತ್ ರಾಜ. ಪ್ರಶ್ನೆ ಮಾಡ್ತಾನೆ. ಏನಂತ? ಇತ್ಯುಕ್ತ ತ್ವಯಾ ಭೂಮಂಡಲಾಯ ಆಮ ವಿಶೇಷೋ ಯಾವದಾದಿತ್ಯಸ್ತಪತಿ ಯತ್ರ ಚಾಸೌ ಜ್ಯೋತಿಷಾಂ ಗಣೈಶ್ಚಂದ್ರಮಾಸಗ ದೃಶ್ಯತೆ. ಗುರುಗಳೇ, ನಂಗೊಂದು ಪ್ರಶ್ನೆ ಮಾಡ್ತೀನಿ ಹೇಳ್ರಿ ಅಂತ. ಅವ ಮಾಡೋಷ್ಟು ಪ್ರಶ್ನೆ ನೀವು ಯಾರು ಮಾಡ್ಬಿಟ್ರೆ ಅಂತ ತಲೆನೇ ಕೆಟ್ಟೋಗ್ಬಿಡ್ತಾನೆ. ಮತ್ತೆ ಅವ ಅಷ್ಟು ಪ್ರಶ್ನೆ ಮಾಡಿದವ. ಕ್ಷಣಕ್ಕೂ ಪ್ರಶ್ನೆ ಮಾಡಿ 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 ಎಲ್ಲ ಉತ್ತರ ತಿಳ್ಕೊಂಡಿದ್ದಾನೆ. ಅವ್ರು ಎಂತ ಪ್ರಶ್ನೆ ಮಾಡ್ತಿದ್ದ ಅಷ್ಟೇ ಚೆನ್ನಾಗಿ ಉತ್ತರ ಕೊಡ್ತಿದ್ರು. ಶುಕಾಚಾರ್ಯ ಅಷ್ಟೇ ಉತ್ತರ ಕೊಡ್ತಿದ್ರು. ಅವ ಕೇಳ್ತಾನೆ, ನೀವು ಮೊನ್ನೆ ಕತೆ ಹೇಳುವಾಗ ಒಂದೇನೋ ಹೇಳಿದ್ರಿ. ಏನಂತ? ಪ್ರಿಯವ್ರತ ರಾಜ ತಾನು 7 ಸಲ ಭೂ ಪ್ರದಕ್ಷಿಣೆ ಮಾಡಿ ಆ ರಥದ ಗಾಲಿಯಿಂದ 7 ಪ್ರದೇಶಗಳನ್ನ ಮಾಡಿಸಿದ. ಅಂದ್ರೆ 7 ದ್ವೀಪಗಳನ್ನ ಮಾಡಿದ ಅಂತೆಲ್ಲ ಹೇಳಿದ್ರಲ್ಲ. ಅವೆಲ್ಲ ದ್ವೀಪಗಳು ಯಾವ್ಯಾವವು ಅಂತ ಒಂದು ಲಿಸ್ಟ್ ಕೊಟ್ಟಿದ್ರಲ್ಲಿ. ಅವೆಲ್ಲ ಜಂಬೂ ದ್ವೀಪ, ಕ್ರೌಂಚ ಅಂತೆಲ್ಲ ಕೊಟ್ಟಿದ್ರು. ಅದ್ರ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಮಾಡಿ. ಅದ್ರ ಬಗ್ಗೆ ಹೇಳಿ ವಿಸ್ತಾರವಾಗಿ.
ಇದೇ ನಮಗೆಲ್ಲ ಇನ್ನು ಶುರು ಆಗೋದು. ಇಲ್ಲಿ ಕ್ಲಿಷ್ಟಕರವಾದದ್ದು. ಇಲ್ಲಿ ತನಕ ಅಲ್ಲ ಸಂತಾನ ಎಲ್ಲ ಇರ್ತದೆ, ಸಂತಾನ ಎಲ್ಲ ಇತ್ತು. ಇನ್ನು ಕ್ಲಿಷ್ಟ ಆಗ್ತದೆ ಇನ್ನೆಲ್ಲ, ಇನ್ನು ವಿಷಯಗಳು ನಮ್ಮ ಭೂಗೋಳ ವಿಸ್ತಾರ ಇವೆಲ್ಲ ಶುರು ಆಗತ್ತೆ. ಅದರ ಬಗ್ಗೆ ಹೇಳಿ ಅಂತ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನ ಹೇಳ್ತಾ ಹೋಗ್ತಾರೆ. ಅದನ್ನೇ ಅಂತಾನೆ, ತತ್ರಾಪಿ ಪ್ರಿಯೌ ವೃತರಥ ಚರಣ ಪರಿಘಾತೈಃ ಸಪ್ತಭಿಃ ಸಪ್ತ ಸಿಂಧವಃ ಉಪಕ್ಲುಪ್ತಾ ಯತ ಏತಸ್ಯಾಘ ಸಪ್ತದ್ವೀಪ ವಿಶೇಷ ಕಲ್ಪಸ್ತ್ವಯ ಖಲು ಭಗವನ್ ಸೂಚಿತಃ. ಅದನ್ನೆಲ್ಲ ನಾ ತಿಳ್ಕೋಬೇಕಂತ ಇಚ್ಛಾ ಪಡ್ತಾ ಇದ್ದೇನೆ, ಹೇಳ್ರಿ ಅಂತ ಅಂದ. ಅದಕ್ಕೆ ಉತ್ತರ ರೂಪವಾಗಿ ಕೊಡ್ತಾ ಹೋಗ್ತಾರೆ, ನೀವು ಅದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಹೇಳ್ರಿ. ಅದಕ್ಕೆ ಋಷಿರುವಾಚ, ಶುಕಾಚಾರ್ಯ ಋಷಿಗಳು ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ನೋಡಪ್ಪ, ಲಕ್ಷ್ಯ ಕೊಟ್ಟು ಕೇಳು, ಆದ್ರೆ ಇದನ್ನ ತಿಳ್ಕೊಳ್ಳಿಕ್ಕೆ ಒಂದ್ ಮಾತು ಹೇಳ್ತಾರೆ ನೋಡಿ. ಇನ್ನು ನಾವಂತೂ ಏನೂ ಸಾಧ್ಯ ಇಲ್ಲ ಅದನ್ನ ತಿಳ್ಕೊಳ್ಳಿಕ್ಕೆ. ಅವ್ರು ಏನಂತಾರೆ, ಗಂತುಂ ಅಲಂ ವಿಬುಧಾಯ ಆಯುಷೇಣಾಪಿ ಪುರುಷಃ ತಸ್ಮಾತ್ ಪ್ರಾಧಾನ್ಯೇನೈವ. ಇದನ್ನ ನಿಜವಾಗ್ಲೂ ದೇವತೆಗಳು ತಿಳ್ಕೊಳ್ಳಿ ಸಾಧ್ಯ ಇಲ್ಲ ಅಂತ ಅವ್ರಂತಾರೆ. ದೇವತೆಗಳು ತಿಳ್ಕೊಳ್ಳಿ ಸಾಧ್ಯ ಇಲ್ಲ, ಅವ್ರವ್ರ ಪ್ರಕಾರ ತಿಳ್ಕೊತಾರೆ. ಆದ್ರೆ ನಾವಂತೂ ದೇವತಾಯುಷ್ಯದ ಪ್ರಕಾರವಾಗಿಯೂ ಕೂಡ ಅದನ್ನ ಹೇಳಿ ಸಾಧ್ಯ ಇಲ್ಲ. ದೇವತೆಗಳ ಆಯುಷ್ಯ ಲಕ್ಷ ಲಕ್ಷ ಆಯುಷ್ಯ ಇರ್ತದೆ, ಅಷ್ಟು ವರ್ಷ ಕೂತ್ಕೊಂಡು ನಾನು ಹಿಂಗೆ ಹೇಳಿದ್ರು ಮುಗಿಯಂಗಿಲ್ಲ. ಅಂತಹ ವಿಸ್ತಾರವಾದದ್ದು ಇದು. ಅಂತಹ ಏನಂತ ಹೇಳ್ಬೇಕು ನಿನಗೆ, ಏನಂತ ಹೇಳ್ಬೇಕು, ಭೂಗೋಳದ ವರ್ಣನೆ ಏನೋ ಇದೆಲ್ಲ ದೇಶದ ವರ್ಣನೆ ಏನಂತ ಹೇಳ್ಬೇಕು ನಿನಗೆ. ಆದರೂ ಅದರ ಬಗ್ಗೆ ನಿಂಗೆ ಪರಿಚಯ ಇರಬೇಕು, ಅದ್ರ ಬಗ್ಗೆ ನಿಂಗೆ ಗೊತ್ತಿರಬೇಕು ಅನ್ನೋದನ್ನ ಹೇಳ್ತೇನೆ ಕೇಳು ಅಂತ ಶುರು ಮಾಡ್ತಾರೆ. ಏನಂತ, ಯೋವಾ ಅಯಂ ದ್ವೀಪಃ. ನೋಡಪ್ಪ, ಭೂಮಂಡಲ ಅಂತ ಒಂದು ದೊಡ್ಡ ದ್ವೀಪ ಇದೆ. ಭೂಮಂಡಲ ಅಂತ ಅನ್ನೋದು ಅದೊಂದು ದೊಡ್ಡ ಪ್ರದೇಶ. ಅದರ ಒಳಗೆ ಕೋಶಗಳು ಅಂತವೆ, ಕೋಶಗಳು. ಅದರೊಳಗೆ ಇವನೊಂದು ದ್ವೀಪ ಅಂತದ, ಅದು ಯಾವುದು, ಜಂಬೂ ದ್ವೀಪ. ನೋಡಿ, ಇವೆಲ್ಲ ಏನ್ ಹೇಳ್ಯಾರ ನಾವು ಸಂಧ್ಯಾವಂದನೊಳಗೆ ಹೇಳ್ತೇವೆ, ಎಲ್ಲ ಸಂಧ್ಯಾವಂದನೊಳಗೆ ಹೇಳ್ತೇವೆ. ಅಷ್ಟಾವಿಂಶತಿತಮೇ ಕಲಿಯುಗೆ ಅಲ್ಲ, ಅದಕ್ಕಿಂತ ಮುಂಚೆ ಜಂಬೂದ್ವೀಪೆ ಭರತಖಂಡೇ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೇ ಗೋದಾವರಿಯಾಹ ದಕ್ಷಿಣೀ ತೀರೆ ಏನ್ ಹೇಳ್ತೇವಲ್ಲ ಅದನ್ನೇ ನಿರೂಪಣೆ ಮಾಡ್ತಾರೆ. ಅದನ್ನೇ ಏನಂತ, ಜಂಬೂದ್ವೀಪ ಅಂತ ಒಂದು ಪ್ರದೇಶ. ಜಂಬೂದ್ವೀಪ ಅದು ಹೆಂಗದ ಅಂದ್ರೆ, ಭೂಮಂಡಲದಲ್ಲಿ ಜಂಬೂದ್ವೀಪ ಹೆಂಗದಂದ್ರೆ ಪದ್ಮ ಇದ್ದಂಗದಂತ, ಅಷ್ಟು ವರ್ತುಲಾಕಾರವಾಗಿ ಪದ್ಮ ಕಮಲ ಇದ್ದಂಗದಂತ ಜಂಬೂದ್ವೀಪ. ಹಂಗ ಒಂದು ಚಿಂತನೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹಂಗದ ಅಂತ. ಅದರ ಒಂದು ವಿಸ್ತೀರ್ಣ, ಜಂಬೂದ್ವೀಪದ ವಿಸ್ತೀರ್ಣ ಎಷ್ಟದ ಅಂದ್ರೆ ಯಥಾ ನಿಯುತ ಯೋಜನ ವಿಶಾಲಘ, 1,00,000 ಯೋಜನ ಅದಂತದೇನು. ಎಷ್ಟದ ಜಂಬೂದ್ವೀಪ? 1,00,000 ಯೋಜನ. ಅಂದ್ರೆ ಒಂದು ಯೋಜನ ಅಂದ್ರೆ 12 ಕಿಲೋಮೀಟರ್. ಒಂದು ಯೋಜನ ಅಂದ್ರೆ 12 ಕಿಲೋಮೀಟರ್. ಹಂಗ 1,00,000 ಯೋಜನ ಎಷ್ಟು ಕಿಲೋಮೀಟರ್ ಕ್ಯಾಲ್ಕುಲೇಟರ್ ಮಾಡಿದ್ರೆ ಗೊತ್ತಾಗ್ಬೋದೇನೋ. ಆ ತರ 1,00,000 ಯೋಜನ ಜಂಬೂದ್ವೀಪ ಇದೆ. ಆ ಜಂಬೂದ್ವೀಪದಲ್ಲಿ 9 ವರ್ಷಗಳಿವೆ. ವರ್ಷ ಅಂದ್ರೆ ಇವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲ, ಮತ್ತೆ ವರ್ಷಗಳ ಅಂದ್ರೆ ಆ ಖಂಡಗಳು ಅಂತ ಅರ್ಥ. ವರ್ಷಗಳು ಅಂದ್ರೆ ದೇಶಗಳು. ಆ 9 ವರ್ಷಗಳಿದ್ದಾವೆ. ಒಂದೊಂದು ವರ್ಷವು ಒಂದೊಂದು ಪ್ರದೇಶವು ಕೂಡ 9,000 ಯೋಜನೆಗಳಿಂದ ಕೂಡಿದ್ದಾಗಿದೆ. ಅದು 1,00,000 ಯೋಜನ. ಎಷ್ಟು? 1,00,000 ಯೋಜನ ಅದ. ಅದರ ಒಳಗಿರೋ ಒಂದೊಂದು ವರ್ಷವೂ ಕೂಡ 9,000 ಯೋಜನ ಪರಿಮಾಣ ಉಳ್ಳದ್ದಾಗಿದ್ದಾವೆ. ಆ 9 ವರ್ಷಗಳಂತ ಏನಿದ್ದಾವಲ್ಲ, 9 ವರ್ಷಗಳು ಅಂದ್ರೆ ಜಂಬೂದ್ವೀಪದಲ್ಲಿ 9 ವರ್ಷಗಳಂತ ಏನ್ ಹೇಳಿದ್ರಲ್ಲ, ಅದ್ರೊಳಗೆ ಕರೆಕ್ಟ್ ಆಗಿ ಮಧ್ಯ ಇರೋದೇ ಯಾವುದು ಅಂದ್ರೆ ಇಳಾವೃತಂ. ಯಾವ್ದಂತ? ಇಳಾವೃತ ಖಂಡ ಅಂತ ಒಂದದ, ಇಳಾವೃತ ಖಂಡ. ಆ ಖಂಡದ ಹತ್ರ ಅಲ್ಲೇ ಒಂದು ಸ್ವರ್ಣಮಯವಾದ ಮೇರು ಪರ್ವತ ಇದೆ. ಮೇರು ಪರ್ವತ ಏನ್ ಗೊತ್ತ ಅನ್ನೋದು? ಬಂಗಾರದ ಪರ್ವತ. ಅದಕ್ಕೆ ಸ್ವರ್ಣಮಯ ಅಂತ ಕರೀತಾರೆ, ಬಂಗಾರ. ಹೆಂಗೂ ನಿಮ್ ಜ್ಯುವೆಲರ್ ಶಾಪ್ ಒಳಗೆಲ್ಲ ಬಂಗಾರ ಬಹಳ ಜಾಸ್ತಿ ಆಗ ಹೋಗ್ಬಂಬರಿಲ್ಲ ಮೇರು ಪರ್ವತಕ್ಕೆ. ಎಲ್ಲಿ ಕಾಣಂಗಿಲ್ಲ. ಮೇರು ಪರ್ವತ ಇದೆ, ಒಟ್ಟು ಮೇರು ಪರ್ವತ ಇದೆ, ಅದು ಬಂಗಾರಮಯವಾಗಿದೆ. ಜಂಬೂದ್ವೀಪ ಎಷ್ಟು ವಿಸ್ತಾರ ಆಗಿದೆ ಅಂತ ಹೇಳಿದ್ವಿ ಆಗಲೇ, 1,00,000 ಯೋಜನ ಅದಲ್ಲ. ಹಾಗೆ ಈ ಮೇರು ಪರ್ವತವು ಕೂಡ 1,00,000 ಯೋಜನ ಇದೆ. ಮೇರು ಪರ್ವತವು ಕೂಡ 1,00,000 ಯೋಜನ ಇದೆ. ಯಸ್ಯ ಮೇರುಹು ದ್ವೀಪಾಯಾಂ ಅಸಮುನ್ನಾಗ ಕರ್ಣಿಕಾ ಭೂತಃ ಕುವಲಯ ಕಮಲಸ್ಯ ಮೂರ್ಧನಿ. ಅಷ್ಟು 1,00,000 ಯೋಜನ ಪರ್ವತದ ಎತ್ತರ ಅಷ್ಟದ. ಮುಂದೆ ಆ ಭೂಮಂಡಲ ಅಂತ, ಈ ಭೂಮಂಡಲ ಇದೆಲ್ಲ
ಈ ಮೇರು ಪರ್ವತಕ್ಕೆ ಅಂಟಿಕೊಂಡು ಈ ಭೂಮಂಡಲ ಎಲ್ಲ ಅದ. ಆ ಭೂಮಂಡಲ ಹೆಂಗದ ಅಂದ್ರೆ ಕಮಲ ಇದ್ದಂಗದಂತ. ಆ ಮೇರು ಪರ್ವತ ಜೊತೆ ಕಮಲ ಇದ್ದಂಗದ. ಅಂತಹ ಒಂದು ಮೇರು ಪರ್ವತ, ಅದರ ಶಿಖರ, ಮೇರು ಪರ್ವತವೇ ಅಷ್ಟು ದೊಡ್ಡದ, 1,00,000 ಯೋಜನೆ ಅದ. ಆ ಮೇರು ಪರ್ವತ ಶಿಖರ ಅಂತ ಇರ್ತದಲ್ಲ, ಶಿಖರ ಮೇಲೆ ಗೋಪುರ ಅಂತ ಹಂಗಿರ್ತದಲ್ಲ, ಅದು ಎಷ್ಟದ ಅಂದ್ರ 32,000 ಯೋಜನ ಅದಂತ. ಎಷ್ಟದ? 32,000 ಯೋಜನ. ಅದು ಅಂತಹ ಮೇರು ಪರ್ವತ ಅದು. ನೋಡಿ, ಅಷ್ಟೆಲ್ಲ ಯಾವ ಮಯವಾಗ್ಯದದು? ಬಂಗಾರ. ಬಂಗಾರ. ಒಂದು ತೊಲಿಕೆ ಅಳ್ತೇವೆ ನಾವು, ಅಯ್ಯೋ ಅಯ್ಯೋ ಅಂತೇವಿ. ಅಷ್ಟು 1,00,000 ಯೋಜನ ಮ್ಯಾಲೆ 32,000 ಯೋಜನ, ಅದು ಉದ್ದ ಅಗಲ ಅಷ್ಟೆಲ್ಲ ಅಂತ ಪೂರ್ತಿ ಬಂಗಾರ. ಅದು ಮೇರು ಪರ್ವತ ಇದ್ದದ್ದು. ಅದರ ಕೆಳಗೆ ಎಲ್ಲ 16,000 ಯೋಜನದಂತ. ಅದ್ರ ಕೆಳಗೆಲ್ಲ 16,000 ಯೋಜನ. ಅಂತ ದೊಡ್ಡ ಪರ್ವತ ಅದು ಮೇರು ಪರ್ವತ. ಈ ಸೂರ್ಯ ಎಲ್ಲ ಚಂದ್ರ ಸುತ್ತಾಡೋದೆಲ್ಲ ಮತ್ತೆ ಈ ಮೇರು ಪರ್ವತಕ್ಕೆ ಸುತ್ತಾಡ್ತಾ ಮತ್ತೆ ಎಲ್ಲ ಹಂಗ ಅದರಲ್ಲೇ ಮುಂದೆ ಸುತ್ತಾಡ್ತಾ ಸುತ್ತಾಡ್ತಾ ಅದೇ ಸೂರ್ಯ ಚಲನೆ, ಚಂದ್ರ ಚಲನೆ ಅಂತ ಕರೀತಾರೆ. ಅಷ್ಟೇ ಅಲ್ಲ, ನಾವು ಜಪ ಮಾಡ್ತೇವೆ ನೋಡಿ, ಜಪ. ಕೆಲವರೆಲ್ಲ ಹಿಂಗ ಇದನ್ನೇ ತುಳಸಿ ಮಣಿ ಇಟ್ಕೊತಾರೆ, ತುಳಸಿ ಮಣಿ. ಅಥವಾ ಕೆಲವರು ನಂಬರ್ ಮಾಡ್ತಾರೆ, ಒಂದು 2 ಅನ್ಕೋತ ಹೋಗ್ತಾರೆ. ಖರೆ ಹೇಳ್ಬೇಕಂದ್ರೆ ಜಪ ಹೆಂಗ್ ಮಾಡ್ಬೇಕನು? ಜಪ ಇಲ್ಲಿ ಶುರು ಮಾಡ್ಬೇಕು. ಜಪ ಇದು 1 2 3 4 5 6 7 8 9 10. ಇದು ಜಪ. ನಿಜವಾದ ಜಪ ಅಂದ್ರೆ ಹಿಂಗ್ ಮಾಡ್ಬೇಕು. ಇದು ಸಂಧ್ಯಾ ವಂದನೆಯಲ್ಲಿ ಮಾಡುವ ಜಪ ಹಿಂಗೆ ಮಾಡ್ಬೇಕು. ಸಂಧ್ಯಾ ವಂದನೆಯಲ್ಲಿ ಬರುವ ಜಪ ಹಿಂಗೆ ಮಾಡ್ಬೇಕು. ಇಲ್ಲಿ 1 2 3 4 5. ಇನ್ನು ಬೇಕಾದ ಇಲ್ಲ ನಾವು ಎಕ್ಸ್ಟ್ರಾ ಜಪ ಮಾಡ್ತೀವಿ ಅಂದ್ರೆ ಅವಾಗ ತುಳಸಿ ಮಣಿ, ಕಮಲಾಕ್ಷ ಮಣಿ ಹಂಚ್ಕೊಂಡು ಮಾಡ್ಬೋದು. ಅವನ್ನೆಲ್ಲ ಹೇಳ್ಕೊಂಡು ಮಾಡ್ಬೋದು. 10 ಆದ್ರೂ ಈ ತರ ಜಪ ಇಲ್ಲಿ ಮಾಡ್ಲೇಬೇಕು. ಯಾಕಂದ್ರೆ ಇದು ಮೇರು ಪರ್ವತ ಇದ್ದಂಗ ಇದೇನು. ಮೇರು ಪರ್ವತದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರ್ತಾರೆ. ಇಲ್ಲಿ ಇದು ಮೇರು ಪರ್ವತ, ನಮ್ಮ ಕೈಯಾಗ ಮೇರು ಪರ್ವತ ಇದ್ದಂಗದ. ಮತ್ ಬಂಗಾರ ಇಲ್ಲ ಅಂತ ಕೇಳ್ಬೇಡ್ರಿ ಮತ್ತೆ. ಇಲ್ಲಿ ಮೇರು ಪರ್ವತ ಇದ್ದಂಗದ. ಇವು ಲಕ್ಷ್ಮೀನಾರಾಯಣ ಅಂತ ಸನ್ನಿಧಾನ. ಈ ಲಕ್ಷ್ಮೀನಾರಾಯಣರಿಗೆ ನಾವು ಸುತ್ತ ಬರ್ಬೇಕು, ಪ್ರದಕ್ಷಿಣೆ ಮಾಡ್ಬೇಕು. ಇಲ್ಲಿಂದ ಶುರು ಮಾಡಿ ಇಲ್ಲಿ ತನಕ ಬಂದು ಒಂದು ಪ್ರದಕ್ಷಿಣೆ ಆದಂಗ ಆಗ್ತದೆ. ನೋಡಿ, ಹೆಂಗ ಸೂರ್ಯ ಚಂದ್ರ ಹೆಂಗ್ ಪ್ರದಕ್ಷಿಣೆ ಹಾಕ್ತಾರೋ ಹಂಗ ನಾವೇ ಮೇರು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಇಲ್ಲೇ ಪ್ರದಕ್ಷಿಣೆ ಮಾಡಿದಂಗ ಅಷ್ಟು ಚಿಂತನೆ ಎಲ್ಲ ಕೈಯಾಗ ಚಿಂತನೆ ಕೊಟ್ಟಾರ ನಮಗೆಲ್ಲ. ನೀವು ಸೂರ್ಯನ ತರ ಕಷ್ಟಪಡೋದು ಬೇಡ, ಚಂದ್ರನ ತರ ಕಷ್ಟಪಡೋದು ಬೇಡ, ಚಲನ ಬೇಡ, ವಲನ ಬೇಡ, ಇಲ್ಲೇ ಮನ್ಯಾಗ ಕುತ್ಕೊಂಡ್ ಮಾಡ್ರಿ. ಹಿಂಗ್ ಮಾಡ್ಬಿಟ್ಟು ಸಾಕು, ಪುಣ್ಯ ಬರ್ತದ. ನಾವು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಕೂಳೆ ಕೈಯಾಗ ಕರಾಗ್ರೆ ಲಕ್ಷ್ಮೀ ದೇವಿ ಇದ್ದಾಳೆ, ಕರ ಮಧ್ಯೆ ಸರಸ್ವತಿ ಇದ್ದಾಳೆ, ಕರ ಮೂಲೆ ಗೌರಿ ಇದ್ದಾಳೆ, ಮಾಡ್ರಿ ಅಂತಾರೆ. ಅದು ಇದು ಬೆಳಗ್ಗೆ ಎದ್ದು ಕೂಳೆ ಕರಾಗ್ರೆ ಇಲ್ಲೇ ಇಲ್ಲ. ವಾಟ್ಸಪ್ ಮೆಸೇಜ್ ಏನ್ ಬಂದಂತ ನಾವು ಕೈ ಹೋಗ್ತೀವಿ. ಮೊದಲು ನಿನ್ ರಾತ್ರಿ ವಾಟ್ಸಪ್ ಮೆಸೇಜ್ ಮಾಡಿದ್ವಿ, ಲೈಕ್ ಯಾರು ಹೆಂಗ್ ಕೊಟ್ಟಾರ, ಯಾರು ಹೆಂಗ್ ಕೊಟ್ಟಾರ, ಅದೇ ಮುಖ್ಯ. ನಾವು ಬೆಳಗ್ಗೆ ಎದ್ದು ಕೂಡ ಅದೇ ಬೇಕು. ಮೊದ್ಲು ಕೈ ಬೇಕು, ಒಂದು ಕೈ ಒಳಗೆ ನೋಡ್ಬೇಕು. ಇಲ್ಲೇ ಇದ್ದಾರೆ ಲಕ್ಷ್ಮೀ ತ್ರೇಯರು ಇಲ್ಲೇ ಇದ್ದಾರೆ. ಲಕ್ಷ್ಮಿ ಇದ್ದಾಳೆ, ಸರಸ್ವತಿ ಇದ್ದಾಳೆ, ಗೌರಿ ಇದ್ದಾಳೆ. ಅವ್ರ ದರ್ಶನ ಮಾಡ್ಬೇಕು. ಅದಾದ ಮೇಲೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಿತೆ. ಹೇ ಭೂದೇವಿ, ಇನ್ನು ನಾನು ಕ್ವಾಟಿಯಿಂದ ಕೆಳಗೆ ಇಳಿತೇನಿ, ನಿನ್ನ ತುಳಿತೀನಿ, ಕ್ಷಮ ಮಾಡು. ನಂಗೆ ಬೇರೆ ಆಪ್ಷನ್ ಇಲ್ಲ. ನೀನ್ ತುಳಿಲೇಬೇಕು. ನಾನು ಇನ್ನು ಅಂತರಲ್ಲ ಓಡ್ಲಾಕಾಗ್ತದೆ, ನಮಗೆ ಅಂತರಲ್ಲ ಓಡ್ಲಿಕ್ಕಾಗ್ತದ? ಇಲ್ಲ, ನೀನ್ ತುಳಿಲೇಬೇಕು. ಅದಕ್ಕೆ ಮೊದಲೇ ಪ್ರಾರ್ಥನೆ. ನೀನು ತುಳಿತೇವಿ, ನೀನು ನಂಗೆ ಕ್ಷಮಿಸ್ತು, ನೀನು ಕ್ಷಮ ಮಾಡು ಅಂತ ಇಷ್ಟೆಲ್ಲ ಇಟ್ಕೊಂಡು ಹೊರ ಬಂದು ತುಳಸಿ ದರ್ಶನ ಮಾಡಿ, ಬ್ರಾಹ್ಮಣ ದರ್ಶನ ಮಾಡಿ, ತುಳಸಿ ಮರ್ದಿಕ ಹಚ್ಕೊಂಡು, ಗೋ ನೋಡಿ, ಆಕಳ ನೋಡಿ, ತಂದೆ ತಾಯಿ ನೋಡಿ ದರ್ಶನ ಮಾಡಿದ ಮೇಲೆ ನಮ್ಮ ಜೀವನ ಸ್ಟಾರ್ಟ್ ಆಗ್ಬೇಕು. ಡೈಲಿ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. ಅಂದ್ರೆ ಅಷ್ಟು ನೋಡಿದ್ರೆ ಚಂದ ಆಗ್ತದ. ಅವತ್ತು ದಿವಸ ಏನ್ರಿ ಬೆಳಿಗ್ಗೆ ಎಷ್ಟು ಗೋ ದರ್ಶನ ಆಗ್ತೀರಿ, ಚಲೋ ಆಯ್ತು. ಬೆಳಗ್ಗೆ ಎದ್ಕೊಳ್ಳಿ ಯಾವನೋ ಹಿಂಗ್ ಮಾಡ್ಬಿಟ್ಟಿದ ಅಂದ್ರೆ ಏನ್ ಮೂಡಾಗುತ್ತೆ ಗೊತ್ತಾ? ಅನ್ಲೈಕ್ ಕೊಟ್ಬಿಟ್ಟಿದ ಅಂದ್ರೆ ಏನ್ರಿಪ್ಪ ಏನಾಗ್ಬಿಡ್ತದೆ, ಹಿಂಗೆ ಯಾಕಾಗ್ತದೆ, ಹಿಂಗೆ ಯಾಕಾಗ್ತದೆ, ಅವೆಲ್ಲ ಮೂಡ್ ಅಪ್ಸೆಟ್ ಆಗೋಗ್ಬಿಡ್ತದೆ. ಅದಕ್ಕೆ ಬೆಳಿಗ್ಗೆ ಎದ್ಕೊಂಡು ಹಿಂಗೆ ನೋಡ್ಲಿಕ್ಕೆ ಹೋಗ್ಬಾರ್ದು. ಬೆಳಿಗ್ಗೆ ಎದ್ಕೊಂಡು ದೇವ್ರ ಫೋಟೋ ನೋಡಿ, ಬೆಳಗ್ಗೆ ಎದ್ಕೊಳ್ಳಿ ಕರಾಗ್ರೆ ನೋಡಿ, ಬೆಳಗ್ಗೆ ಎದ್ಕೊಳ್ಳಿ ದೇವರ ದರ್ಶನ ಮಾಡ್ತಾ ಇರಬೇಕು. ಈ ತರ ನಾವು ಮಾಡ್ತಾ ಇರಬೇಕು ಅಂತ ಹೇಳಿಕೊಡ್ತಾರೆ. ಆದ್ರೆ ನಾವು ಯಾರು ಮಾಡಲ್ಲ. ಅದಕ್ಕೆ ಮೇರು ಪರ್ವತ ಇಲ್ಲೇ ಇದೆ. ಆ ಮೇರು ಪರ್ವತ ಅಷ್ಟು ದೊಡ್ಡದಾಗಿದೆ ನೋಡಿ. ಆ ಮೇರು ಪರ್ವತದ ಸುತ್ತು ಇಷ್ಟೆಲ್ಲ ಇದೆ. ಮುಂದೆ ಆ ಇಳಾವೃತ ಖಂಡದ ಅಂತಲ್ಲ, ಆ ಇಳಾವೃತ ಖಂಡದ ಉತ್ತರ ದಿಕ್ಕಿನಲ್ಲಿ ನೀಲ, ಶ್ವೇತ, ಶೃಂಗವಂತ ಅಂತ ಒಂದು 3 ಪರ್ವತ. ನೀಲ, ಶ್ವೇತ, ಶೃಂಗವಂತ ಅಂತ 3 ಪರ್ವತ. ಅದರ ಹತ್ರ ರಮ್ಯಕ, ಹಿರಣ್ಮಯ, ಕುರು ಅಂತ ಒಂದು ಖಂಡಗಳು, ಅದ್ರ ಜೊತೆ ಖಂಡಗಳವ. ಆಮೇಲೆ ಮುಂದೆ ಅದರಿಂದ ಲವಣ ಸಮುದ್ರ ಹುಡ್ತದೆ. ಲವಣ ಸಮುದ್ರ ತನಕ ಬರ್ತದಲ್ಲ, ಲವಣ ಸಮುದ್ರ ಅಲ್ಲೆಲ್ಲ ಬರೋದು. ಆಮೇಲೆ ಆ ಪ್ರತಿಯೊಂದು ಪರ್ವತವು ಇವೇನವಲ್ಲ, ಅವೆಲ್ಲ 2,000 ಯೋಜನ ಬಂತವೇನ, ಅವೆಲ್ಲ 2,000 ಯೋಜನ ಅವು. ಅಷ್ಟು ಇಷ್ಟು ಹೇಳಿ ಇಳಾವೃತ ಖಂಡದ ದಕ್ಷಿಣ ಭಾಗಕ್ಕೆ, ಇದು ಇಳಾವೃತ ಖಂಡದ ಉತ್ತರ ದಿಕ್ಕಿನ ಭಾಗದಲ್ಲಿ, ಇದು ಇಳಾವೃತ ಖಂಡದ ದಕ್ಷಿಣ ದಿಕ್ಕಿನಲ್ಲಿ ಏನವ, ಅಲ್ಲಿ ನಿಷಧ, ಹೇಮಕೂಟ, ಹಿಮಾಲಯ ಅಂತ. ನಮ್ಮ ಸ್ವಲ್ಪ ಹಿಮಾಲಯ ನಾವು ಕೇಳೇವಿ. ಹಿಮ ಪರ್ವತ ಆಲ್ಮೋಸ್ಟ್ ಈ ಬದರಿ ಎಲ್ಲ ಹಿಮಾಲಯ.
ಆತರ ಅವು ಹಿಮಾಲಯ, ನಿಷಧ, ಹೇಮಕೂಟ ಅಂತ 3 ಪರ್ವತ ಅವ. ಅವು ದೊಡ್ಡ ಗಿರಿಗಳು. ಅದರ ಕ್ರಮವಾಗಿ ಹರಿವರ್ಷ, ಕಿಂಪುರುಷ, ಭಾರತ ಅಂತ ಖಂಡಗಳಿಗೆ ಆಶ್ರಯ ಆಗಿದೆ. ಈ ನಮ್ಮ ಹಿಮಾಲಯ ನಮ್ಮ ಭಾರತಕ್ಕೆ ಆಶ್ರಯ ಆಗಿದೆ. ಹಿಮಾಲಯ ಅದಕ್ಕೆ ಆ ಭಾರತ ಅಂತ ಖಂಡಗಳಿಗೆ ಅವು ಆಶ್ರಯವಾಗಿದ್ದಾವೆ. ಈ ನೀಲ ಮುಂತಾದ ಪರ್ವತಗಳೇನೇವಲ್ಲ ಹಾಗೆ ಪಶ್ಚಿಮದಿಂದ ಪೂರ್ವಕ್ಕೆ ಅವೆಲ್ಲ ಹಬ್ತಾ ಬರ್ತಾವೆ. ಒಟ್ಟಾರೆ ಹಿಂಗ ಸುತ್ತಲೂ ಪರ್ವತಗಳು, ನಡುವೆ ಮೇರು ಪರ್ವತ ಅಷ್ಟು ದೊಡ್ಡದಾಗಿ ಅದು ಬೆಳೆದಿದೆ. ಇಳಾವರ್ತ ಖಂಡದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗಳಲ್ಲಿ ಗಂಧಮಾದನ, ಮಾಲ್ಯವಂತ ಅಂತ 2 ಪರ್ವತ. ಗಂಧಮಾದನ ಗೊತ್ತದಿಲ್ಲ? ಗಂಧಮಾದನ ಗಂಧಮಾದನ ಏನ್ ನೆನಪಾಗ್ತದೆ ಹೇಳ್ರಿ? ಗಂಧಮಾದನ ಅಂದ ತಕ್ಷಣ ಗಂಧಮಾದನ ಪರ್ವತ ಹನುಮಪ್ಪ ತಗೊಂಬಂದಿದ್ದ ಪರ್ವತ. ಹನುಮಪ್ಪ ಸಂಜೀವಿನಿ, ಅದು ಗಂಧಮಾದನ ಪರ್ವತನೇ. ಅದು ಸಂಜೀವಿನಿ ಪರ್ವತ ಅಲ್ಲ, ಸಂಜೀವಿನಿ ಔಷಧ. ಸಂಜೀವಿನಿ ಔಷಧ ಅದೆಲ್ಲಿತ್ತು? ಗಂಧಮಾದನ ಪರ್ವತದಲ್ಲೇ ಇತ್ತು. ಅದನ್ನೇ ಎತ್ತಿಕೊಂಡು ಬಂದ ಹನುಮಪ್ಪ. ನೋಡಿ, ಆ ಗಂಧಮಾದನ ಪರ್ವತ ಎಷ್ಟು ದೊಡ್ಡದಂದ್ರೆ 31,000 ಯೋಜನ ಅದರದು. ಎಷ್ಟು? 31,000 ಯೋಜನ. ಆ 31,000 ಯೋಜನವುಳ್ಳ ಗಂಧಮಾದನ ಪರ್ವತವನ್ನ ನಮ್ಮ ಹನುಮಪ್ಪ, ನಾವು ಒಂದು ಕೊಡ ಎತ್ಕೊಂಬರೋಳ ಕೈ ನೋವು ಬಂದ ಆ ಡಾಕ್ಟರ್ ತಗೋಬಿಡ್ತೀವಿ ಅಷ್ಟೇ ನಾವು. ಅವ ದೊಡ್ಡ ಪರ್ವತವನ್ನೇ ಎತ್ತಿಕೊಂಡು ಬಂದ. ಹೀಗೆ ಸಂಜೀವಿನಿ ಔಷಧ ಕೊಟ್ಟ. ಆಮೇಲೆ ಅದರ ಹತ್ರನೇ ಭದ್ರಾಶ್ವ, ಕೇತುಮಾಲ ಅಂತ ಪರ್ವತ, ಮಂದರ ಪರ್ವತ, ಮೇರುಮಂದರ ಪರ್ವತ, ಸುಪಾರ್ಶ್ವ ಪರ್ವತ, ಕುಮದ ಅಂತ 4 ಪರ್ವತಗಳು. ಅವೆಲ್ಲ 10,000 ಯೋಜನ ಉಳ್ಳದ್ದಾಗಿದ್ದಾವೆ. ಆಮೇಲೆ ಈ 4 ಪರ್ವತಗಳು ಅಂತ ಸುತ್ತಲೂ ಹೇಳಿದ್ರವನ್ನೆಲ್ಲ, ಪಶ್ಚಿಮ ಭಾಗ, ದಕ್ಷಿಣ ಭಾಗ, ಈ 4 ಪರ್ವತ ಸುತ್ತುಗಳು ಗಿಡ ಬೆಳೆದವಂತೆ. ಗಿಡ ಮತ್ತು ಪರ್ವತ ಅಂದ್ರೆ ಗಿಡ ಬೆಳಿತಾವಲ್ಲ. ಯಾವ್ಯಾವ ಗಿಡ ಬೆಳೆದಾವ? ಮಾವಿನ ಗಿಡ ಬೆಳೆದದ. ನೋಡಿ ಎಷ್ಟು ಚಂದದ ಕತಿ ಮುಂದೆಲ್ಲ. ಮಾವಿನ ಗಿಡ ಬೆಳೆದದ, ನೇರಳೆ ಗಿಡ ಬೆಳೆದದ, ಈಚಲು ಗಿಡ ಬೆಳೆದಾವ, ಈಚಲು ಗಿಡ, ಹೆಮ್ಮರಗಳೆಲ್ಲ ಬೆಳೆದಿದ್ದಾವಂತ. ಇವೆಲ್ಲ ಪರ್ವತಗಳ ಸುತ್ತಲೂ ಇವೆಲ್ಲ ಬೆಳೆದಾವ. ಇವು ಗಿಡಗಳು ಹೆಂಗ ಹೋಗುತ್ತೋ ನೀವು? ಗಿಡಗಳು ಹಿಂಗ್ ನೋಡ್ಬಿಟ್ರೆ ಗಿಡಗಳೆಲ್ಲ ಒಂದೊಂದು ಗಿಡ 1,100 ಯೋಜನ ಅವಂತವೇನೋ. ಅಷ್ಟು ಓದು ಗಿಡಗಳೆಲ್ಲ 100 ಯೋಜನ ಯುದ್ಧ, 1,000 ಯೋಜನ, 100 ಯೋಜನ ಎತ್ತರ, ಅಗಲ, ಅಷ್ಟು ಉದ್ದಂತಹ ದೊಡ್ಡ ದೊಡ್ಡ ಗಿಡಗಳು. ಆ ಗಿಡಗಳು ಏನಿದ್ದಾವೆ ಈ ಪರ್ವತಗಳ ಮೇಲೇನೆ ಇವೆಲ್ಲ ಹಾಯಿಸಿ ಬರ್ತಾವಂತ. ಇವೆಲ್ಲ ಏನೇನ್ ಬರ್ತಾವ ಅಂದ್ರೆ ಹಾಲು, ಜೇನು, ಕಬ್ಬಿನ ರಸ, ಸಿಹಿ ನೀರುಗಳು, ಇವೆಲ್ಲ ಸರೋವರಗಳಂತ. ಸರೋವರಗಳು. ಮತ್ತೆ ಈ ಹಾಲು ನಿಜವಾಗ್ಲೂ ಬರೋದು ನಮ್ಗೆ ಆ ಕಡೆಯಿಂದ ಬರೋದು. ಆದ್ರೆ ಹಾಲಿನ ಸರೋವರ ಅಂತನೂ ಆ ಕಡೆ ಅವಂತ. ಹಾಲಿನ ಸರೋವರನು ಅವಲಿವ. ಈ ತರ ಬರ್ತಾವೆ. ಮುಂದೆ ಏನಾಗ್ತದೆ ಅಂದ್ರೆ ಅಲ್ಲಿ ಒಂದು ಚೈತ್ರ ರಥ, ವೈಭ್ರಾಜಕ, ಸರ್ವತೋಭದ್ರ ಅಂತ ಒಂದು 4 ಉದ್ಯಾನವನ ಅಂತ. ಆ ಕಡೆ ಎಲ್ಲ ಉದ್ಯಾನವನ. ನಮ್ಮ ಹುಬ್ಬಳ್ಳಿ ಯಾವ್ದು ಅಂದ್ರೆ ಹೊಳ್ಳಾಮಳ್ಳಿ, ಉಣ್ಕಲ್ ಉದ್ಯಾನವನ ಅಷ್ಟೇ ನಮ್ಗೆ ಗೊತ್ತು. ಯಾವ್ದಪ್ಪ? ಉಣ್ಕಲ್ ಹೋಗ್ಬಿಡೋದು ಮುಗಿದು. ಉದ್ಯಾನವನ ಅಂದ್ರೆ ಹೆಂಗಿರಬೇಕು? ಏನ್ ಅದ್ಭುತ! ಉದ್ಯಾನವನ ಅಂದ ತಕ್ಷಣ ಏನೋ ಆನಂದ. ಆ ತರ ಉದ್ಯಾನವನದಿಂದ ಕೂಡಿದಂತಹ ಪರ್ವತಗಳು. ಮುಂದೆ ಹೇಳ್ತಾರೆ ಏನಂದ್ರೆ ಅವೆಲ್ಲ ಏನು ಹಾಲಿನ ಸಮುದ್ರ ಎಲ್ಲ ಹೇಳಿದ್ರ, ಹಾಲಿನ ಸರೋವರ ಎಲ್ಲ ಹೇಳಿದ್ರಲ್ಲ. ಆಮೇಲೆ ಮಾವಿನ ಗಿಡ ಅಂತ ಹೇಳಿದ್ರಲ್ಲ, ಮಾವಿನ ಗಿಡ. ಆ ಮಾವಿನ ಗಿಡ ಒಂದ್ಸಲ ಒಡಿತಾವಂತ, ಉದುರ್ತಾವಂತ. ಮಾವಿನ ಗಿಡ ಮತ್ತು ಮಾವಿನ ಉದುರ್ತಾವಲ್ಲ, ಆ ಉದುರ್ತಾ ರಸ ಹರ್ಕೋತ ಬರ್ತದಂತ ಮಾವಿನ ಗಿಡದ್ದು. ಅಷ್ಟು ಗಿಡಗಳೆಲ್ಲ ಉದುರ್ತಾವ. ಉದುರಿ ಹರ್ಕೋತ ಬರ್ತಾವ, ರಸ ಹರ್ಕೋತ ಬರ್ತದಂತ. ಹರ್ಕೋತ ಬಂದು ಅದು ಕೆಂಪು ಬಣ್ಣ ಆಗ್ತದೆ. ಮತ್ತು ಅದು ಕೇಸರಿ ಬಣ್ಣ ಎಷ್ಟು ಚಂದ ಇರ್ತದಲ್ಲ ಅಂತಾರೆ. ನೋಡ್ರಿ, ಮಾವಿನ ಹಣ್ಣಿಂದು ಸೀರೆ ತೋರಿಸ್ರಿ ಅಂತ ಇರ್ತಾರೆ. ಮಾವಿನ ಕೇಸರಿ ಬಣ್ಣ ಸೀರೆ ತೋರಿಸ್ರಿ ಅಂತ. ಅದು ಅಷ್ಟು ಸುಂದರ ಅದು ಬಣ್ಣ. ಆ ತರ ಬಣ್ಣಯುಕ್ತವಾಗಿ ಒಂದು ನದಿ ಹರಿತದೆ. ಆ ನದಿ ಹೆಸರು ಅರುಣೋದ ಅಂತ ನದಿ ಹೆಸರು. ಅದು ನದಿ ಅಲ್ಲೇರೋ ನದಿ ಇರ್ತದೆ. ಆ ನದಿ ಅಂತ ಅದಕ್ಕೆ ಹೆಸರು ನದಿ ಅರುಣೋದ ಎಂಬ ನದಿ. ಆಮೇಲೆ ಅದು ಇಳಾವರ್ತ ಖಂಡದ ತನಕ ಬರ್ತದಂತ ನದಿ. ಅಲ್ಲಿಂದ ಹರ್ಕೋತ ಇಳಾವರ್ತ ಖಂಡದ ತನಕ ಬಂದು ನಿಲ್ತದೆ. ಅದಕ್ಕೆ ಅರುಣೋದ ನದಿ. ಇನ್ನ ನೇರಳೆ ಗಿಡಗಳು, ಆ ಗಿಡಗಳಿಂದ ಏನು ಹಣ್ಣು ಬೆಳಿತಾವಲ್ಲ, ಆ ಹಣ್ಣುಗಳಿಂದ ಒಂದು ರಸ ಹರ್ಕೋತ ಅದು ಹೆಂಗ್ ಬೀಳ್ತದೆ ಅಂದ್ರೆ, ಅದು ಹೆಂಗ ರಸ ಏನೋ ನಮ್ಮ ಯಾವುದೋ ಒಂದು ಡಜನ್ ರಸ ಅಲ್ಲದು. ಬೀಳೋ ಮುಂದೆ ರಸಗಳು ಹೆಂಗ ಆನೆ ಸೊಂಟಿಲ್ ಗಾತ್ರದ ನೀರು ಬರ್ತಿರ್ತದೆ. ಅದು ರಸಗಳು ಆ ತರ ಬರ್ತಿರ್ತದಂತೆ. ಅಷ್ಟು ದಪ್ಪವಾಗಿ ಬಂದಂತಹ ಆ ರಸದಿಂದ ಒಂದು ಹುಡ್ತದೆ ಜಂಬೂ ನದಿ ಅಂತ ಹುಡ್ತದಂತೆ. ಜಂಬೂ ನದಿ ಅದು ನೇರಳೆಯಿಂದ ಜಂಬೂ ಫಲನೇ ಇದ್ದಂಗ, ಜಂಬೂ ಫಲ. ಅದರಿಂದ ಹುಟ್ಟೋ ನದಿ ಜಂಬೂ ನದಿ ಅಂತ. ಆ ನದಿ ಏನ್ ಮಾಡ್ತದೆ ಅಂದ್ರೆ ಮೇರು ಪರ್ವತ ಏನಿದೆ ಅಲ್ಲ, ಆ ಮೇರು ಪರ್ವತದ 10,000 ಯೋಜನೆ ಮ್ಯಾಲಿಂದ ಠಕ್ ಅಂತ ಬೀಳ್ತದ. ಅದೇನೋ ಅಂದ್ರೆ ಅಷ್ಟು ಮ್ಯಾಲಿಂದ ಬೀಳ್ತಿರ್ತದೆ ಇದು ರಸ, ನೇರಳೆ ರಸ.
ಆ 10,000 ಯೋಜನದಿಂದ ಮ್ಯಾಲೆ ಸೀದಾ ನೆಲಕ್ಕೆ ಬೀಳ್ತದಂತ ಅದೇನೋ. ನೀವು ಜೋಗ್ ಫಾಲ್ಸ್ ನೋಡ್ತೀರಿ ನೋಡಿ, ಜೋಗ್ ಫಾಲ್ಸ್ ಡೈರೆಕ್ಟ್ ಅದಕ್ಕೇನೋ 4 ಹೆಸರು ಇಟ್ಕೊಟ್ಟಿರ್ತಾರೆ. ರಾಕೆಟ್, ರಾಜ, ಏನೋ ಒಂದ್ 4 ಹೆಸರು ಕೊಡ್ತಾರೆ. ರಾಜ ಅಂದ್ರೆ ಏನು, ಡೈರೆಕ್ಟ್ ನೆಲಕ್ಕೆ ಬೀಳ್ತದ ಅಂತ. ಅಲ್ಲಿಂದ ಅಷ್ಟು ದೂರದಿಂದ ಡೈರೆಕ್ಟ್ ನೆಲಕ್ಕೆ ಬೀಳ್ತದ, ಅದಕ್ಕೆ ರಾಜ ಅಂತ ಏನೋ ಕರೀತಾರೋ. ಹಂಗ ಇದು ನೋಡಿ, ಎಲ್ಲಿಂದ ನಮ್ಗೆ ಕಾಣಿಸ್ತದ, ಅಲ್ಲಿ ಮ್ಯಾಲಿಂದ ಹಿಂಗ ಅಲ್ಲಿ ಡೈರೆಕ್ಟ್ ನೆಲಕ್ಕೆ ಬೀಳ್ತದ. ಇದು ಹಂಗಲ್ಲಿದು 10,000 ಯೋಜನೆಯಿಂದ ಮ್ಯಾಲೆ ಡೈರೆಕ್ಟ್ ನೆಲಕ್ಕೆ ಬೀಳ್ತದೆ ಅಂತ. ಏನು 10,000 ಯೋಜನೆ ಎತ್ತರದಿಂದ ಡೈರೆಕ್ಟ್ ನೆಲಕ್ಕೆ ಬೀಳ್ತದೆ. ಆ ಶಿಖರದಿಂದ ನೆಲಕ್ಕೆ ಧುಮುಕಿ ಇಳಾವರ್ತ ಖಂಡದ ಹತ್ರ ಬಂದು ಹರ್ಕೋತ ಬಂದು ಅನೇಕ ಗಾಳಿ ಬಿಸಿಲು ಪಡ್ಕೊಂಡು, ಬಿಸಿಲು ಬರ್ತದೆ, ಗಾಳಿ ಬರ್ತದೆ, ಅದೆಲ್ಲ ಪಡ್ಕೊಂಡು ಅದೇ ಏನಾಗ್ತದೆ, ಜಾಂಬೂನದ ಅಂತ ಆಗ್ತದೆ. ಜಾಂಬೂನದಾಂಬರಾಧಾರಂ ನಿತಂಬಂ. ಏನ್ ಜಾಂಬೂನದಾಂಬರ ಅಂದ್ರೇನು, ಬಂಗಾರದ ಆಭರಣ ಅಂತ ಅರ್ಥ, ಬಂಗಾರದ ಬಟ್ಟಿ ಅಂತ ಅರ್ಥ. ಜಾಂಬೂನ ಅನ್ನೋ ಶಬ್ದಕ್ಕೆ ಬಂಗಾರ ಅಂತ ಅರ್ಥ. ಈ ಮೇರು ಪರ್ವತ ಬಂಗಾರ ಹೆಂಗಾಗ್ತದೆ ಗೊತ್ತನು, ಈ ನೇರಳೆ ರಸ ಹಿಂಗ ಹರ್ಕೋತ ಬಂದು ಜಂಬೂ ಫಲನೆ ಹರ್ಕೋತ ಬಂದು ಬಿಸಿಲು ಗಾಳಿ ಬಡದು ಆ ಜಂಬೂ ನದಿನೇ ಹೋಗಿ ಜಾಂಬೂನ ಅಂತ ಆಗ್ತದೆ, ಅರ್ಥಾತ್ ಬಂಗಾರ ಅಂತ ಆಗ್ತದೆ. ಅದೇ ಜಾಂಬೂನ, ಅದೇ ಬಂಗಾರ ಆಗೋದು. ಈ ನಮ್ಮ ಕೋಲಾರು ಗಣಿ ಅಂತ ಏನೋ ಅಂತ ಇರ್ತಾವ, ಕೋಲಾರ ಗಣಿ ಹಂಗಲ್ಲ, ಏನೋ ಭೂಮಿ ತೆಗೆದು ಹಂಗ ಮೇರು ಪರ್ವತ ಸುತ್ತಲೂ ಬಂಗಾರನೇ, ಜಾಂಬೂನ ಎಂಬ ಬಂಗಾರ. ಅದನ್ನ ಈ ಬಂಗಾರ, ಇಷ್ಟೆಲ್ಲ ಬಂಗಾರ ಏನ್ ಮಾಡ್ತಾರೆ, ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ವಿಬುಧಾದಯ ಸಘ ಯುವತಿಭಿಃ ಕಟಕ ಮುಕುಟ ಕಟಿ ಸೂತ್ರಾದ್ಯಾಭರಣ ರೂಪೇಣ ಖಲು ಧಾರಯಂತಿ. ಅದೆಲ್ಲ ದೇವರಿಗೆ ಸಂಬಂಧಪಟ್ಟದಲ್ಲ, ದೇವತೆಗಳಿಗೆ ಸಂಬಂಧಪಟ್ಟದ್ದು. ದೇವರ ಆಭರಣ, ದೇವತೆಗಳಿಗೆ ಆಭರಣ, ಅವರು ಉಡ್ದಾರ ಇದು ಮಾಡ್ಕೋತಾರೆ. ಆ ಬಂಗಾರದ ಆಭರಣಗಳೆಲ್ಲ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಾರೆ. ಇನ್ನ ಈಚಲ ಗಿಡ ಇರ್ತಾವಲ್ಲ, ಈಚಲ ಗಿಡ ಇದು ಜಂಬೂ ಗಿಡದ ಫಲ ಹಿಂಗಾಗ್ತದೆ. ಇನ್ನ ಮಾವಿನ ಗಿಡದ್ದು ಅದೊಂದು ನದಿ ಹರಿದಂಗೆ ಹರಿತದೆ. ಈಚಲ ಗಿಡ ಅಂತ ಅದು ಕೂಡ ಅನೇಕ ಕೊಠಡಿಗಳನ್ನು ದಾಟ್ಕೊಂಡು ಬಂದು 5 ಧಾರಾ ರೂಪದಲ್ಲಿ ಬರ್ತದೆ. 5 ಧಾರಾ ರೂಪದಲ್ಲಿ ಬಂದು ಅದು ಕೂಡ ಇಳಾವರ್ತ ಖಂಡ ಪಶ್ಚಿಮಕ್ಕೆ ಭಾಗಕ್ಕೆ ಅದು ಸೇರ್ಕೊಂಡು ಅಲ್ಲಿಯೂ ಕೂಡ ಅದು ನದಿಯಾಗಿ ಹರಿತದೆ. ಹೀಗೆ ಅನೇಕ ಮುಂದೆ ಕುಮುದ ಪರ್ವತ, ಶತವಲ್ಯ, ಆಲದ ಮರ ಅಂತ ಇರುವಂತಹ ದೊಡ್ಡ ಪರ್ವತಗಳು, ಅಲ್ಲಿ ಆಲದ ಮರದಂತಹ ಮರಗಳು ಬೆಳೀತಾ ಇರುತ್ತವೆ. ಈ ತರ ಪರ್ವತಗಳಲ್ಲಿ ಅವನ್ನೆಲ್ಲ ಏನಾದ್ರು ನಾವು ಸ್ವೀಕಾರ ಮಾಡಿಬಿಟ್ರೆ ನಮಗೆ ಯಾವ ಸುಸ್ತು ಇರಲ್ಲ. ಅಲ್ಲ, ಸಂಜೀವಿನಿ ಔಷಧ ಅದಕ್ಕೆ ಕೊಟ್ಟರಲ್ಲ, ಹನುಮಂತ ದೇವತಂದು ಅದನ್ನೇ ಕೊಟ್ಟರು. ತಂದು ಕೊಟ್ಟಾಗ ಎಲ್ಲರೂ ಎದ್ದು ಬಿಟ್ರು, ಪಾಪ ಎಲ್ಲರೂ ಎದ್ದು ಬಿಟ್ರು. ಹಂಗ ಆ ಔಷಧಗಳನ್ನು ತಗೊಂಡ್ಬಿಟ್ರೆ ನಮ್ಗೆ ಯಾವ ಆಯಾಸ, ಬೆವರು, ಈ ಬೆವರು ಬರಬಾರ್ದು ಪಾಪ ಏನೋ ಚೂಂಬರ್ತಾವಲ್ಲ ನೋಡ್ರಿ, ಹಿಂಗ್ ಮನೆಗೆ ದಾಟ್ಕೊಂಗಿಲ್ಲ, ಎಲ್ಲ ಹೋಗ್ಬಿಡ್ತಾವ ಅಷ್ಟೇ. ಮತ್ತೆ ಆ ಶಕ್ಕಿಗೆ ಪೌಡರ್ ಸಹಿತ ಹಚ್ಕೊಂಡು ಕಾಣಂಗಿಲ್ಲ, ಅದು ಅಸಹ್ಯ ಆಗಿ ಮಾಡ್ಕೊಂಡು ನಾವೆಲ್ಲ ಏನು ಕನ್ನಡಿ ಮುಂದೆ ಕುತ್ಕೊಂಡ ನಾವೇ ನಮ್ಮಂತ ಸೌಂದರ್ಯ ಯಾರು ಇಲ್ಲ ಅಂತ ತಿಳ್ಕೊಂಡು ಹೆಂಗ್ ಬಳ್ಕೊಳ್ಳೋ ಸ್ನೋ ಪೌಡರ್, ಏನು ಫೇರ್ ಅಂಡ್ ಲವ್ಲಿ ಎಲ್ಲ ಹಾಕೊಂಡ್ಬಿಡ್ತೀವಿ. ಆದ್ರೆ ಹೊರಗೆ ಬಂದ ಮೇಲೆ ಆ ಬಿಸಿಲಿಗೆ ಒಂಥರ ಬಿಳಿ ಯಾಕ್ರಿ ಏನೋ ಆಗಿದೆ ಅಂತ ಕೇಳ್ತಾರೆ ಪಾಪ ಜನ ಎಲ್ಲ, ಯಾಕೆ ಏನೋ ಆಗಿದೆ ಅಂದ್ಬಿಡ್ತಾರೆ. ಈ ನಮ್ಮ ಫೇರ್ ಅಂಡ್ ಲವ್ಲಿ ಒಳಗ ಪೌಡರ್ ಒಳಗೆ ಏನೇನೇನೋ ಹೆಂಗಿಲ್ಲ. ಪಾಪ ನಮ್ಮ ವಾಸನೆ, ನಮ್ಮ ಬೆವರಿನ ವಾಸನೆ ಬರಬಾರ್ದು ಅಂತ ಸೆಂಟ್ ಹಾಕೊಂಡ್ಬರ್ತಾರೆ. ಆ ಸೆಂಟ್ ವಾಸಿಗೆ ಎಷ್ಟು ಮಂದಿ ಎದ್ದು ಹೋಗ್ಬಿಡ್ತಾರೆ ಪಾಪ. ಅದು ಎದಕ್ಕೆ ಸೆಂಟ್ ಹಾಕೊಂಡ್ಬಂದಾರೋ ಮಾರ ಅಂತ ಸೆಂಟ್ಗಳು ಅಂತ ಒಂದಿದೆ ನಮ್ದು ಇವತ್ತು. ಆದ್ರೆ ಆ ಸೆಂಟ್ ಏನಾದ್ರು ಹಾಕೊಂಡ್ಬಿಟ್ರೆ, ಅಲ್ಲಿ ಪರ್ವತಗಳಲ್ಲಿ ಸಿಗುವಂತ ಒಂದು ಸೆಂಟು, ಈ ತರ ಫಲಗಳಿಂದ ಬಂದಂತಹ ಸೆಂಟ್ಗಳನ್ನ ಹಾಕೊಂಡ್ಬಿಟ್ರೆ ಚರ್ಮ ರೋಗ, ಬೆವರು, ಮತ್ತೊಂದು ವಾಸನೆ ಎಲ್ಲ ಹೋಗ್ಬಿಡ್ತದೆ. ಆ ತರ ಅದ್ಭುತವಾದಂತಹ ಒಂದು, ಹೇಗೆ ಈ ಕಮಲದ ಕರ್ಣಿಕ ಸುತ್ತಲೂ ಕೇಸರಗಳು ಅಂತ ಹೆಂಗಿರ್ತಾವಲ್ಲ, ಹಾಗೆ ಈ ಮೇರು ಪರ್ವತ ಸುತ್ತಲೂ ಕುರಂಗ, ಕುರರ, ಕುಸುಂಭ, ವೈಕತಂತ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷದ, ಶಿತಿವಾಸ, ಕಪಿಲ, ಶಂಖ, ವೈಡೂರ್ಯ, ಜಾರುಧಿ, ಹಂಸ, ಋಷಭ, ನೀರ, ನಾಗ, ಕಾಳಂಜರ, ನಾರದ ಅಂತ ಅನೇಕ ಪರ್ವತಗಳು. ಇವೆಲ್ಲ ಪರ್ವತಗಳು, ಅವಲ್ಲ ಪರ್ವತಗಳು ಇವೆಲ್ಲ. ಇಂತಹ ಪರ್ವತಗಳು ಮೇರು ಪರ್ವತ ಸುತ್ತಲೂ ಇದ್ದಾವೆ. ಮಹಾಪರ್ವತಗಳ ಹೆಸರು ಹೇಳಿದ್ರು, ಮಹಾಪರ್ವತಗಳು ಇವೆಲ್ಲ ಸುತ್ತಲೂ ಅಲ್ಲಲ್ಲಿ ಇರುವಂತಹ ಪರ್ವತಗಳು ಇವೆಲ್ಲ. ಆಮೇಲೆ ಮೇರು ಪರ್ವತದ ದಕ್ಷಿಣದಿಂದ ಉತ್ತರಕ್ಕೆ ಇರುವಂತಹ ದೇವಕೂಟ 2 ಪರ್ವತಗಳು 18,000 ಯೋಜನ ಉದ್ದ, 2,000 ಅಗಲ. ಹಿಂಗ ಮೇರು ಪರ್ವತ ಪಶ್ಚಿಮಕ್ಕೆ ಪವನ ಅಂತ ಪರ್ವತ, ದಕ್ಷಿಣಕ್ಕೆ ಹೊರಭಾಗದಲ್ಲಿ ಕೈಲಾಸ ಪರ್ವತ, ಕರವೀರ ಪರ್ವತ, ಇವೆಲ್ಲ ಎಷ್ಟೆಷ್ಟು 1000 ಯೋಜನೆಗಳಿದ್ದಾವೆ ಅನ್ನೋದೆಲ್ಲ ನಿರೂಪಣೆ ಮಾಡಿ, ಈ ಮೇರು ಪರ್ವತ ಅಂತೂ ಬಂಗಾರದ ಬೆಟ್ಟ, ಬಂಗಾರದ ಪರ್ವತ ಅದ್ಭುತವಾಗಿ ಶೋಭಿಸ್ತಾ ಇದೆ. ಈ ಮೇರು ಪರ್ವತದ ತುದಿಯಲ್ಲಿ ಏನು ಮೇರು ಪರ್ವತದ ವಿಸ್ತಾರ ಎಲ್ಲ ಹೇಳಿದ್ವಲ್ಲ, ಮೇರು ಪರ್ವತ
ಲಾಸ್ಟ್ ತುದಿಯಲ್ಲಿ 10,000 ಯೋಜನ ವಿಸ್ತಾರವಾದ ಒಂದು ಪರ್ವತ ಇದೆ. ಮತ್ತು ಮ್ಯಾಲ ತುದಿ ಮೇರು ಪರ್ವತದ ಲಾಸ್ಟ್ ತುದಿಗೆ 10,000 ಮೇರೋಘೋ ಮೂರ್ಧನಿ ತನ್ಮಧ್ಯತೋ ಭಗವತ ಆತ್ಮಯೋನೇಘೇ ಉಪಕ್ಲಿಪ್ತಾಂ ಪುರೀಂ ಅಯುತ ಯೋಜನ ಸಾಹಸ್ರೀಂ. ಅಯುತ ಅಂದ್ರೆ 10,000 ಅಂತ. ಅಯುತ ಯೋಜನ ಸಾಹಸ್ರೀಂ ಸಮಚತುರಸ್ರಾಂ ಶಾತಕೌಂಭೀಂ ಶತಕೋಟಿಂ ವದಂತಿ. ಏನು ಮೇರು ಪರ್ವತ ಇಷ್ಟು 1,00,000 ಯೋಜನ ಮೇರು ಪರ್ವತ ದೊಡ್ಡದಾಗಿದೆ. ಆ ಮೇರು ಪರ್ವತದ 10,000 ಮೇಲೆ ಯೋಜನ ದೊಡ್ಡ ತುದಿಗೆ 10,000 ಯೋಜನ ವಿಸ್ತಾರವಾದ ಒಂದು ಚೌಕಾಕಾರವಾದ ಒಂದು ಮತ್ತೊಂದು ಪ್ರದೇಶದ ಅಂತ. ಆ ಪ್ರದೇಶನ ಏನ್ ಗೊತ್ತನ್ನೋದು ಶತಕೋಟಿಂ. ಅದು ಶತಕೋಟಿ ಅಂತ ಕರೀತಾರೆ. ಶತಕೋಟಿ ಅದು ಯಾರ್ದದು? ಚತುರಸ್ರಾಂ ಆತ್ಮಯೋನೇಹೆ ಪರಮಾತ್ಮನ ಮಗನದ್ದದು. ಪರಮಾತ್ಮನ ಮಗ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರ ಲೋಕ ಅದು, ಬ್ರಹ್ಮನ ಸ್ಥಾನ ಆ ಮೇರು ಪರ್ವತದ ದೊಡ್ಡ ತುದಿಗೆ ಇದೆ ಅಂತೆ. ಅಂತಹ ಒಂದು ಆ ಶತಕೋಟಿಯ ಸುತ್ತಲೂ ಕೂಡ ಅನೇಕ ದಿಕ್ಪಾಲಕರ ಪಟ್ಟಣಗಳು, ಭಾಗಗಳು ಇವೆಲ್ಲ ಇದ್ದಾವೆ ಅಂತ ಹೇಳಿ ಮುಗಿಸಿದ್ದಾರೆ. ಏನು ಪರ್ವತದ, ಏನು ಪರ್ವತಗಳು, ಏನು ಹರಿತಾವೆ, ಏನು ಔಷಧಗಳು, ಅವು ಏನು ಸಸ್ಯಗಳು. ನಾವಿಲ್ಲೆಲ್ಲ ಯಾವುದೋ ಒಂದು ಈಗ ನೋಡ್ರಿ ಆಯುರ್ವೇದಗಳೆಲ್ಲ ಗಿಡಮೂಲಿಕೆಗಳಿಂದ ಮಾಡೋದಲ್ಲ ಆಯುರ್ವೇದಿಕ್. ಇನ್ನು ಉಳಿದದೆಲ್ಲ ಔಷಧ ಮಾಡ್ತಾರೆ. ನಿಜವಾಗ್ಲೂ ಆಯುರ್ವೇದಕ್ಕೆ ಹತ್ಬಿಟ್ರೆ ಅದು ಬಹಳ ಒಳ್ಳೇದದು. ಆಯುರ್ವೇದಕ್ಕೆ ಔಷಧ ಹತ್ಬಿಟ್ರೆ ಅದು ಹತ್ತೋದು ಬಹಳ ಕಷ್ಟ. ಆಯುರ್ವೇದಕ್ಕೆ ಹತ್ತೋದು ಬಹಳ ಕಷ್ಟ. ಅವೆಲ್ಲ ತಯಾರು ಮಾಡೋದು ಅದರಿಂದ ಗಿಡಮೂಲಿಕೆಗಳಿಂದ ಅಲ್ಲಲ್ಲೇ ಹೋಗ್ತಾರೆ, ಗಿಡ ಹುಡುಕ್ತಾರೆ, ಬೀಜ ಹುಡುಕ್ತಾರೆ. ಅವುಗಳಿಂದ ಮಾಡುವಂತ ಔಷಧವೇ ಅದು ಒಳ್ಳೆ ಔಷಧಗಳು. ಈ ನಾವು ನೋಡಿರ್ತೇವೆ ನೋಡ್ರಿ, ಅಮೃತ ಬಳ್ಳಿ ಅಂತ, ಅಮೃತ ಬಳ್ಳಿ ಇವೆಲ್ಲ ಬಹಳ ನಮ್ಮ ಜೀವನಕ್ಕೆ ನಾವೆಲ್ಲ ಆರಾಮಾಗುವಂತೆ ಮಾಡುವಂತ ಒಂದು ಸಸ್ಯಗಳು. ಇವೆಲ್ಲ ಪರ್ವತಗಳು ನಮಗೆ ಕೊಟ್ಟಿರ್ತಾವೆ. ಈ ನನಗೂ ಒಂದ್ಸಲ ಹಿಂದಕ್ಕೆ ಒಂದು ಈ ಸ್ಟೋನ್ ಅಂತ ಆಗಿತ್ತು. ಅದಕ್ಕೆ ಎಷ್ಟೋ ಔಷಧ ತಗೊಂಡೆ ನಾನು, ಔಷಧ ಸ್ಕ್ಯಾನ್ ಅಂತ ಏನೋ ಮಾಡಿಸ್ಕೊಂಡ್ವಿ. ಆದ್ರೆ ಅದು ಅಷ್ಟು ಆರಾಮಾಗಲಿಲ್ಲ. ಒಂದು ಕಾಡು ಬಸಳಿ ಒಂದು ಸೊಪ್ಪು ಸಿಕ್ತು, ಕಾಡು ಬಸಳಿ ಅಂತ ಅದಕ್ಕೆ ಒಂದು ಕರೀತಾರೆ. ಬಸಳಿ ಅಂತ ಒಂದು ಕರೀತಾರೆ. ಕಾಡು ಬಸಳಿ ಅಂತ ಯಾರೋ ಹೇಳಿದ್ರು. ತಗೊಂಡ್ಮೇಲೆ ಸ್ವಲ್ಪ ಆರಾಮ, ತಗೊಂಡ್ಮೇಲೆ ಹಂಗಂದ್ರೆ ಅಷ್ಟು ಪವರ್ ಅದ್ರೊಳಗಿರ್ತದೆ ಆ ಬಸಳಿ ಸೊಪ್ಪೊಳಗ. ಅಥವಾ ದಿಂಡು ಅಂತ ಹೇಳ್ತಾರೆ, ಬಾಳೆ ದಿಂಡು, ಅದನ್ನ ತಗೊಂಡ್ರು ಆರಾಮ ಆಗ್ತದೆ. ಹಾಗಾದ್ರೆ ಗಿಡಮೂಲಿಕೆ ಒಳಗ, ಸಸ್ಯದೊಳಗೆ ಅಷ್ಟು ಶಕ್ತಿ ಇರ್ತದೆ. ಇವೆಲ್ಲ ಯಾಕೆ ಅಂದ್ರೆ ಈ ಮೇರು ಪರ್ವತದ ಸುತ್ತಲೂ ಇವೆಲ್ಲ ಬೆಳೀತಾವೆ, ಮೇರು ಪರ್ವತದ ಭಾಗದಲ್ಲಿ ಇವೆಲ್ಲ ಇರ್ತಾವೆ. ಆದ್ದರಿಂದ ಕುರಂಗ ಕುರರ ಕುಸುಂಬ ವೈಕದಂತ ತ್ರಿಕೂಟ ಶಿಶಿರ ಪತಂಗ ರುಚಕ ನಿಷದ ಶಿತಿವಾಸ ಕಪಿಲ ಶಂಕ ವೈಡುರಿಯ ಜಾರುದಿ ಹಂಸರ್ಷಭ ನೀರನಾಲ ಕಾಳಂಜರ ನಾರದಾದ ಯೋಗಿರಯೋ ಮೇರೋಗೋ ಕರ್ಣಿಕಾಯ ಇವ ಕೇಸರಭೂತ ಮೂಲ ದೇಶೇ ಪರಿತ ಉಪಕ್ಲಪ್ತಾಘ. ಹಿಂಗೆಲ್ಲ ಇದ್ದಾವೆ ಎಂಬುದಾಗಿ ಹೇಳಿ ಆ ಒಂದು ವಿಸ್ತರಣದ ಮೇರು ಪರ್ವತದ ಏನೇನು ಭಾಗಗಳಿದ್ದಾವೆ, ಏನೋ ಸ್ವಲ್ಪ ಅಲ್ಪ ಹೇಳಿಕ್ ಸಾಧ್ಯ ಅಷ್ಟೇ ಹೊರತು ಬಹಳ ಅಧ್ಯಯನ ಮಾಡ್ಬೇಕು. ಅದನ್ನೆಲ್ಲ ಬಹಳ ಅಧ್ಯಯನ ಮಾಡಿದಾಗ ಅದು ವಿಚಾರ ಮಾಡುವಾಗ ಇವೆಲ್ಲ ವಿಚಾರಣೀಯಗಳು ಹೀಗೆಲ್ಲ ಇರ್ತಾವೆ. ಏನ್ ಹೇಳಿಕ್ ಸಾಧ್ಯ? ಏನೋ ನಮ್ಮ ಹುಬ್ಬಳ್ಳಿ ಹತ್ರ ವಿಜಯನಗಳು ಏನ್ ಮನೆ ಅದನ್ನ ಹೇಳ್ಬೋದಪ್ಪ. ವಿಜಯನಗಳು ಯಾರ ಮನೆ? ನಮ್ಮ ಮನೆ ಪಕ್ಕಕ್ಕೆ ಇನ್ನೊಬ್ಬರ ಮನೆ ಅದ, ಅವ್ರ ಮನೆ ಇವ್ರ ಮನೆ ಹೇಳ್ಬೋದಪ್ಪ. ನಾನು ಮೇರು ಪರ್ವತನೇ ನೋಡಿರಂಗಿಲ್ಲ ನಾವೆಲ್ಲ. ಅಲ್ಲ ಏನದ ಇಲ್ಲಿ ಏನದ, ಏನು ಭಾಗವತ ಏನು ಹೇಳ್ತದೋ ಆ ಭಾಗವತ ಹೇಳಿದಂಗ ಹಿಂಗೆ ಹೇಳಿ ಪ್ರಯತ್ನವನ್ನ ಮಾಡ್ಬೋದಷ್ಟೇ. ಇಷ್ಟು ಹೇಳಿ ಇನ್ನು ಮುಂದೆ ಶುಕಾಚಾರ ಅಂತಾರೆ ಅದ್ಭುತವಾದ ಒಂದು ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಅದೇ ಗಂಗಾವತರಣ. ಗಂಗಾದೇವಿ ಪ್ರತ್ಯಕ್ಷ ಆದದ್ದು. ಅದು ಹೆಂಗ್ ಬಂದು ಗಂಗಾ ವಾಮನಾವತಾರ ಆದಾಗ ಗಂಗಾ ಬಂದದ್ದು. ವಾಮನಾವತಾರ ಯಾಕಾಯ್ತು? ಬಲಿ ಚಕ್ರವರ್ತಿಯ ಅಹಂಕಾರ ಮರ್ದನ ಮಾಡ್ಬೇಕಾಗಿತ್ತು. ಬಲಿ ಚಕ್ರವರ್ತಿ ಏನ್ ತಿಳ್ಕೊಂಡ್ಬಿಟ್ಟಿದ್ದ, ನಾನು ಭೂಮಂಡಲ ಚಕ್ರವರ್ತಿ, ನನಗಿಂತ ರಾಜ ಬೇರೆ ಯಾರೂ ಇಲ್ಲ ಅಂತವ ಅಹಂಕಾರ ಪಟ್ಟಿದ್ದ. ಆ ಅಹಂಕಾರವನ್ನ ಮರ್ದನ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಅಂತಾನೆ ವಾಮನಾವತಾರ. ಅವ ಇನ್ನೊಂದೇನ್ ಮಾಡಿದ್ದ ಅಂದ್ರೆ, ನಾನು ಇಂದ್ರ ಆಗ್ಬೇಕು ಅಂತ ಹೊಂಟಿದ್ದ. ಯಾರು? ಬಲಿ ಚಕ್ರವರ್ತಿ. ನಾನು ಇಂದ್ರನ್ ಪದವಿ ಬರಬೇಕು ಅಂತ. ಆ ಇಂದ್ರನ್ ಪದವಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾನೋ, 100 ಅಶ್ವಮೇಧ ಯಾಗ ಮಾಡಿದ್ರೆ ಅದು ಇಂದ್ರ ಆಗ್ತಾರೆ ಅಂತ ಮಾತು. 100 ಅಶ್ವಮೇಧ ಯಾಗ ಮಾಡಿ ಹಂಗೆ ಇಂದ್ರ ಆಗ್ಬೇಕಾದ್ರೆ 100 ಅಶ್ವಮೇಧ ಯಾಗ ಮಾಡ್ಬೇಕು. ಮತ್ತೆ ಯಾರ ಪುರೋಹಿತರು ಕರ್ಕೊಂಡು ನಾಳೆ ಶುರು ಮಾಡ್ಬೇಡ್ರಿ. ಮತ್ತೆ ಯಾರು ಅದ ನಾವು ನೀವು ಆಗೋದಲ್ಲ. ಬಲಿಚಕ್ರವರ್ತಿ ಅಂತ ಬಲಿಚಕ್ರವರ್ತಿ ಆಗ್ಲಿಲ್ಲ, ದೊಡ್ಡ ಮಹಾರಾಜನೇ ಆಗಂಗಿಲ್ಲ. ಅದಕ್ಕೊಂದು ಗಣ ಅಂತದ್ದು, ಇಂದ್ರನ ಸ್ಥಾನಕ್ಕೆ ಬರುವಂತ ಒಂದು ಗುಂಪು ಅಂತದ್ದು. ಅವರೇ ಬರ್ಬೇಕು. ಅದಕ್ಕೆ ನಾವು ನೀವು ಆಗೋದಲ್ಲ, ಅವರೇ ಬರ್ಬೇಕು. ಅಂತ ಒಂದು ಇಂದ್ರ ಆಗ್ಲಿಕ್ಕೆ ಅವನು ಇಂದ್ರ ಪದವಿಗೆ ಹೋಗ್ಬೇಕು ಅಂತ 100 ಅಶ್ವಮೇಧ ಯಾಗ ಮಾಡಿ
ಮಾಡಬೇಕು ಅಂತ ಹೊರಟಿದ್ದ. 99 ಮುಗಿದಿತ್ತು, 100ನೇದ್ ನಡೆದಿತ್ತು. ಬಂದ ನೋಡಿ ಮಾರು ವಾಮನಾವತಾರ. ಅದಿತಿ ಪ್ರಾರ್ಥನೆ ಮಾಡಿದ್ಲು, ಪಯೋವ್ರತ ಮಾಡಿದ್ಲು, ಅಪ್ಪ ಮನೆಯವರ ಅಪ್ಪಣೆ ತಗೊಂಡು ಮಾಡಿದ್ಲು. ಬಂದ, ಕೇಳ್ಕೊಂಡ್ಲು, ಪ್ರತ್ಯಕ್ಷನಾದ. ಬಂದ ತಕ್ಷಣ ಏನ್ ಮಾಡ್ಕೊಂಡ? ಮುಂಜುವಿನೇ ಮಾಡ್ಕೊಂಡ. ವಾಮನಾಗಿ ಬಂದ, ಮುಂಜುವಿನೇ ಮಾಡ್ಕೊಂಡ. ಛತ್ರಿ ಹಿಡ್ಕೊಂಡ, ಜನಿವಾರ ಹಾಕೊಂಡ. ಯಾರೋ ಒಬ್ರು ಕೊಟ್ರು, ಛತ್ರಿ ಕೊಟ್ರು, ಜನಿವಾರ ಕೊಟ್ರು. ಪಾಪ್ರಿ ವಟೂರಿ ಪಾಪ ಚಂದದ, ಎಷ್ಟು ಚಂದದ ಅಂತ ಹೇಳಿ ಏನೋ ಕೊಟ್ರು. ಈ ಮುಂಜಿಮಳಿಗೆಗಳಿಗೆ ಪಾಪ ಕೊಡ್ತಿರ್ತಾರೆ ನೋಡ್ರಿ, ಯಾರೋ ಏನೋ ಕೊಡ್ತಿರ್ತಾರೆ. ಪಾಪ ಕೆಲವರು ಬುಕ್ ಕೊಡ್ತಾರೆ, ಅವನಿಗೆ ಅನುಕೂಲ ಸುಮಧ್ವಜ ಬುಕ್ಕು, ಮಣಿಮಂಜರಿ ಬುಕ್ಕು, ಅವನಿಗೆ ಮುಂದೆ ಓದ್ಲಿ ಅಂತ ಕೊಡ್ತಾರೆ. ಹಿಂಗೆ ಕೊಟ್ಟರೆ ಪಾಪ ಉಪಯೋಗ ಮಾಡ್ಕೊತಾನೆ. ಏನೋ ಯಾವುದೋ ಮನೆಯಾಗಿದ್ದದ್ದು ತಾಮ್ರ ಥಾಲಿ ಕೊಟ್ಟರೆ ಏನು ಮಾಡಿ ಪಾಪ ತಾಮ್ರ ಮನೆಯಾಗಿದ್ದದ್ದು ಅವ್ದು ಏನೋ ಕೊಟ್ಟರೆ ಏನೋ ಅವ್ಗೆ ಉಪಯೋಗ ಆಗೋದು ಕೊಡಬೇಕು. ಈ ಕೆಲವು ಗಿಫ್ಟ್ಗಳು ಹೆಂಗಾಗಿ ಗೊತ್ತಾ ನೀವೆಲ್ಲ? ಗಿಫ್ಟ್ಗಳು ಯಾರೊಬ್ರು ನಮ್ಗೆ ಕೊಟ್ಟಿರ್ತಾರೆ, ಮತ್ತೆ ಮುಂದೆ ಪಾಸ್ ನಮಗೂ ಉಪಯೋಗ ಇಲ್ಲ. ಯಾರೋ ಈ ಕಡೆ ಕೊಡ್ತಾರ, ಅದು ಈ ಕಡೆ ಹೋಗ್ಬಿಡ್ತಾರೆ ಅಷ್ಟೇ. ಹಿಂಗ ಹೋಗಿ ಅವೇನೋ ಮತ್ತೆ ಆಚರಣೆಗೆ ಬಂದ್ಬಿಡ್ತದೆ, ಇಲ್ಲೇ ವಾಪಸ್ ಸುತ್ತ ಹಾಕಿ ಗೊತ್ತಿದೆ ಹೋಗ್ಲಿ ಬಿಡ ಇಲ್ಲ ಬಂದ್ಬಿಡ್ತಾರೆ. ಆದ್ದರಿಂದ ಅದು ಸುತ್ತ ಹಾಕಿ ಕೊಡೋಕ್ಕಿಂತ ಅವ್ರಿಗೆ ಏನು ನಾವು ಬೇಡ ಅಂತ ದೋತ್ರ ಸೀರೆ ಕೊಡೋದೇ ಬೇಡ. ಯಾರೋ ಶಲೆ ಕೊಟ್ಬಿಡ್ತಾರೆ, ಹಿಂಗೆ ಮಾಡಿ ಹಿಂಗೆ ಹೋಗ್ತದೆ, ಹಿಂಗೆ ಮಾಡಿ ಹಿಂಗೆ ಹೋಗಿ ಶಲೆ ಕೊಟ್ಬಿಟ್ಟಿರ್ತಾರೆ. ಆದರೆ ಏನೂ ಕೊಡಬಾರ್ದು. ನಮಗೆ ಬೇಡ, ನೀವು 100 ರೂಪಾಯಿ ಖರ್ಚು ಮಾಡ್ತೀರಾ, 100 ರೂಪಾಯಿನೇ ಕೊಡಿ ಅವನಿಗೆ. ಆ ಬ್ರಾಹ್ಮಣನಿಗೆ 100 ರೂಪಾಯಿ ಕೊಡ್ರಿ ಸಾಕು, 100 ರೂಪಾಯಿ. ಅಥವಾ ಅವನಿಗೇನು ಉಪಯೋಗ ಆಗುವಂಥ ವಸ್ತುಗಳನ್ನು ಕೊಡ್ರಿ. ಉಪಯೋಗದ ವಸ್ತು ಅಂದ್ರೆ ಅದು ಸಾರ್ಥಕ ಆಗ್ತದೆ, ಕೊಟ್ಟದ್ದು ಸಾರ್ಥಕ ಆಗ್ತದೆ. ಏನೋ ನಾವು ಕೊಟ್ಟಂಗೆ ತೋರಿಸ್ಬೋದು, ಭಾರಿ ಗಿಫ್ಟ್ ಬಾಕ್ಸ್ ಮಾಡಿಬಿಡ್ತಾರೆ, ದೊಡ್ಡ ಬಾಕ್ಸ್ ಮಾಡ್ಬಿಡೋದು, ಫ್ರಾಮ್ ಅಡ್ರೆಸ್ ಬರ್ಬಿಡೋದು, ಫ್ರಾಮ್ ಅಡ್ರೆಸ್ ಅಂತ ಹಾಕಿ ದೊಡ್ಡ ಬರ್ಬಿಡ್ತಾರೆ. ತೆಗೆದು ನೋಡಿದ್ರೆ ಅದೇ ಶಲ್ಯ, ಮತ್ತೇನು ಇರಂಗಿಲ್ಲ. ಆದ್ದರಿಂದ ನಾವು ಕೊಡುವಾಗ ಚೆನ್ನಾಗಿ ಕೊಡಬೇಕು. ಹಾಗೆ ಬಲಿಚಕ್ರವರ್ತಿ ಪಾಪ ತಾನು ಕೂಡ ಈ ಮಾಡ್ತಾ ಇರುವಾಗ ವಾಮನನಾಗಿ ಬಂದ, ಕೊಡೋರು ಕೊಟ್ರು, ಏನೇನ್ ಬೇಕಾದ್ ಕೊಟ್ರು. ವಾಮನಾಗಿ ಬಂದದ್ದು ಯಾಕೆ? ಇವರಿಗೆಲ್ಲ ಅನುಗ್ರಹ ಮಾಡ್ಲಿಕ್ಕಂತ ಆಯ್ತು. ಬಲಿಚಕ್ರವರ್ತಿ ಮನೆ ಬರ್ಬೇಕಾಯ್ತು, ಅವನಿಗೆ ಬಲಿಚಕ್ರವರ್ತಿ ಮನೆ ಬರ್ಬೇಕಾಯ್ತು. ಬಲಿಚಕ್ರವರ್ತಿ ಮನೆಗೆ ಬರ್ತಾ ಇದ್ದಾನೆ. ಅವ ಬರೋ ವೇಗಕ್ಕೆ ಅವ ಬರುವಾಗ ಏನು ಯಜ್ಞದ ಹವಿಸಿತ್ತು, ಯಜ್ಞದ ಅಗ್ನಿ ಇತ್ತು, ಜ್ವಾಲೆ, ಅದು ಆಫ್ ಆಗ್ಬಿಡ್ತಾನೆ ಪಾಪ. ಆ ಅಗ್ನಿ ಜ್ವಾಲೆ ಅದು ಒಂಥರ ಸಣ್ಣ ಆಗೋಗ್ಬಿಡ್ತು. ಯಾಕೆ? ನಮ್ಮ ವಾಮನನ ತೇಜಸ್ ಅಂತಾಗಿತ್ತು. ವಾಮನ ತೇಜಸ್ಸಿನ ಮುಂದೆ ಆ ತೇಜಸ್ ಏನೂ ಆಗಲಿಲ್ಲ. ಆ ತೇಜಸ್ ಜ್ವಾಲೆ ಏನು ಕಮ್ಮಿ ಆಗೋಗ್ಬಿಡ್ತಲ್ಲ. ಅಂತಹ ವರ್ಚಸ್ವಿ, ಅಂತಹ ತೇಜಸ್ವಿಯಾಗಿ ವಾಮನನಾಗಿ ಬಂದ. ಇಂತಹ ವಾಮನನನ್ನ ಬಲಿಚಕ್ರವರ್ತಿ ನೋಡಿದ. ವಾಮನಾಯ ನಮೋ ನಮಃ ಅಂತ ನಮಸ್ಕಾರ ಮಾಡಿದ. ಏನಪ್ಪ ಎಂತ ವಾಮನ ಬಂದ್ಯೋ, ನಿಂಗೆ ನಮಸ್ಕಾರ, ನಾನು ಸಾರ್ಥಕ ಆಯ್ತು, ನಂದು ಯಜ್ಞ ಸಾರ್ಥಕ ಆಯ್ತು ಅಂದ. ಯಾಕೆಂದ್ರೆ ಇವ ಹೇಳದೆ ಕೇಳದೆ ಬಂದ ಬ್ರಾಹ್ಮಣ ಇವ ವಾಮನ. ಹೊಸ ಬ್ರಾಹ್ಮಣ, ಹೇಳದೆ ಕೇಳದೆ ಬಂದ ಬ್ರಾಹ್ಮಣ. ಅನೇಕ ನಾವು ಯಜ್ಞ ಮಾಡ್ಲಿಕ್ಕೆ ಬರ್ರಿ ಅಂತ ಎಷ್ಟೋ ಮಂದಿ ಹೇಳಿದ್ದವ, ಅವರೆಲ್ಲ ಬಂದಿದ್ರು. ಇವ ಹೇಳಿಲ್ಲ ಬಿಟ್ಟಿಲ್ಲ, ಹೊಸದಾಗಿ ಬಂದ್ಬಿಟ್ಟೆ ಇವ. ಬೇಕಾದ್ರೆ ನೋಡಿ, ಹೇಳಿದ ಬ್ರಾಹ್ಮಣರು ಬಂದಾಗ ಆಗೋ ಸಂತೋಷಕ್ಕಿಂತ ಹೇಳದೆ ಕೇಳದೆ ಬರ್ತಾರಲ್ಲ, ಭಾರಿ ಖುಷಿ ಆಗತ್ತವ. ಏನು ಹೇಳದೆ ಕೇಳದೆ ಇದ್ದಕ್ಕಿದ್ದಂಗೆ ಏನೋ ನಮ್ಮ ಮನ್ಯಾಗ ನವರಾತ್ರಿ ಹಬ್ಬ ನಡೆದಿರ್ತದೆ, ನವರಾತ್ರಿ ಹಬ್ಬ ಊಟಕ್ಕೆ ಹಾಕ್ತಿರ್ತೀವಿ. ಏನೋ ಒಂದು 4 ಮಂದಿ ಬ್ರಾಹ್ಮಣರಿಗೆ ಹೇಳಿರ್ತೀವಿ, ಊಟ ನಡೀತಿರ್ತದೆ, ಊಟಕ್ಕೆ ಹಾಕ್ಬೇಕು ಅನ್ನೋ ಅಷ್ಟೊತ್ತಿಗೆ ಯಾರೊಬ್ರು ಬಂದ್ಬಿಟ್ಟಪ್ಪ ಬ್ರಾಹ್ಮಣರು. ನಮ್ಮ ನವರಾತ್ರಿ ಸಾರ್ಥಕ ಆದ್ ಬಿಡ್ರಿಪ್ಪ, ಏನ ನಾವು ನವರಾತ್ರಿ ಮಾಡಿದ್ದು ದೇವ್ರಿಗೆ ತೃಪ್ತಿ ಆಯ್ತು ಅಂತ ಏನ್ ಮಾತಾಡೋದೇನು, ಬರ್ರಿ ಆಚಾರ ಬರ್ರಿ ಅಂತ ಕರೋದು, ಲಾಕರ್ನಾಗಿನ್ ತೆಗೋದು, ಬಂಗಾರದ ಸೌಟು, ಬೆಳ್ಳಿ ಪಾತ್ರೆ ತಗೋರಿ ಆಚರಣೆ ಮಾಡ್ರಿ, ಊಟಕ್ಕೆ ಕೂಡ್ರಿ, ಮತ್ತೆ ಇಲ್ಲೇ ಇಟ್ಟು ಹೋಗ್ರಿ ಅಂತಂದು ಈ ತರ ಆ ತರ ಅವ್ರಿಗೆ ಅಷ್ಟು ಗೌರವ ಕೊಡ್ತೇವಿ, ಅಷ್ಟು ಗೌರವ ಮಾಡ್ತೇವಿ, ಅಷ್ಟು ನಾವು ಅವರಿಗೆ ಪ್ರೀತಿ ತೋರಿಸ್ತೇವೆ. ಯಾಕೆ? ಹೇಳದೆ ಕೇಳದೆ ಬಂದಾರ ಅಂದ್ರೆ ಅಷ್ಟು ಗೌರವ. ಹಾಗೆ ಈ ವಾಮನ ಬಂದಾನ ಅಂತ ಹೇಳಿ ಅಷ್ಟು ಗೌರವ ಕೊಟ್ಟು ನಮಸ್ಕಾರ ಮಾಡಿದ. ನಿನ್ಗೇನ್ ಬೇಕು ಕೇಳು ಅಂತ, ನಿನ್ಗೇನ್ ಬೇಕು ಕೇಳು ಕೊಡ್ತಾನೆ. ಅಹಂಕಾರ ಪಡ್ತಾ ಇದ್ದಾನೆ. ಯಾರ ಮುಂದೆ ಏನ್ ಬೇಕು ಕೇಳೋ ಕೊಡ್ತಾನೆ ಅಂದ್ರೆ ಯಾರ್ದದೆಲ್ಲ ಎಲ್ಲ ದೇವರ ಮುಂದೆ ನಿಂಗೆ ಏನ್ ಬೇಕಾದ್ ಕೇಳೋ ಕೊಡ್ತೇನೆ. ಅದಕ್ಕೆ ವಾಮನ ಅಂದ, ಬೇಕಾದ್ ಕೊಡ್ತೀಯ ಮಗನ ಅಂದ. ಹೌದು, ಅಹಂ ಭೂಮಂಡಲ ಚಕ್ರವರ್ತಿ, ಬೇಕಾದ್ ಕೊಡ್ತೇನೆ ಅಂದ. ಹಾಗಾದ್ರೆ ಮತ್ ಕೇಳಿದ್ ಕೊಡ್ಬೇಕಾ ಅಂತಂದ ವಾಮನ. ಅವಶ್ಯ ಕೊಡ್ತೇನೋ ನೀ. ಅವ ಪಾಪ ಅವ ಏನ್ ತಿಳ್ಕೊಂಡ್ಬಿಟ್ಟಿದ್ದ, ಒಂದು 2 ಜೋಡಿ ಪಂಚ ಸಂಧ್ಯಾ ಸೆಟ್ ತಗೊಂಡ್ಬಿಟ್ಟಿದ್ ಪಾಪ. ಅವಾಗೇನ್ ಬೇಕಾದ್ ಕೇಳ್ತಾನೆ ತಿಳ್ಕೊಂಡ್ಬಿಟ್ಟಿದ್ ಪಾಪ. ಅದಕ್ಕೆ ಏನ್ ಬೇಕು ಕೇಳೋ ಮಾರಾಯನಿಗ, ಎಲ್ಲ ಕೊಡ್ತೀನಿ ಅಂತ ಅವ ಅಂದ ಬಲಿಚಕ್ರವರ್ತಿ. ಹಿಂದ ಶುಕ್ರಾಚಾರ್ಯ ಇದ್ರು. ಶುಕ್ರಾಚಾರ್ಯ ಅವನ ಗುರುಗಳು. ಬಲಿ ಕೊಡ್ತೇನೆ ಅಂತ ಅನ್ಬೇಡ, ಆ ತರ ಕೊಡ್ತೇನೆ ಅಂತ ಅನ್ಬೇಡ, ನಿನ್ನ ಮೋಸ ಮಾಡ್ಲಿಕ್ಕೆ ಅಂತ ಬಂದಾನವ. ನಿನ್ನ ಕಡೆ ಏನು ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ತೋರ್ಸ್ಲಿಕ್ಕಂತ ಬಂದಾನ. ಮಾಡ್ಬೇಡ, ಹಂಗೆಲ್ಲ ಕೊಡ್ತೇನೆ ಅಂತ ಅನ್ಬೇಡ. ಇಷ್ಟೋ ತನಕ ಶುಕ್ರಾಚಾರ್ಯ ಸಪೋರ್ಟ್ ಅವನಿಗಿತ್ತು. ಅದಕ್ಕೆ ವಾಮನ ಸುಮ್ಮನಿದ್ದ. ನೋಡಿ, ಶುಕ್ರಾಚಾರ್ಯ ಬ್ರಾಹ್ಮಣರು ಸಪೋರ್ಟ್ ಇರೋ ತನಕ ದೇವರು ಬರಂಗಿಲ್ಲ, ಹತ್ರ ದೇವರು ಬರಂಗಿಲ್ಲ.
ವಾಮನ ಯಾಕೆ ಹತ್ರ ಬಂದಿಲ್ಲ ಅಂದ್ರೆ ಶುಕ್ರಾಚಾರ್ಯ ಸಪೋರ್ಟ್ ಕಳಿಬೇಕಾಯ್ತು, ಶುಕ್ರಾಚಾರ್ಯ ಸಪೋರ್ಟ್ ಹೋಗ್ಬೇಕಾಯ್ತು. ಇಷ್ಟೆಲ್ಲ ಅಂದಾಗ ಇವ ಏನಂದ, ಶುಕ್ರಾಚಾರ್ಯ ಸುಮ್ ಕೂಡ್ರಿ ನೀವು, ನಾ ಎಂಥ ಎಂಥ ರಾಜ ಗೊತ್ತಾ, ಪ್ರಹ್ಲಾದನ ಮೊಮ್ಮಗ ನಾನು, ನಾ ಏನು ಏನು ಹೇಳ್ತೇನೆ ಕೊಟ್ಟೇ ಬಿಡ್ತೇನೆ, ನಾ ಏನು ಹೇಳ್ತೇನೆ ಕೊಟ್ಟೇ ಬಿಡ್ತೇನೆ, ನಿಮಗೆ ಗೊತ್ತಾಗ ಸುಮ್ ಕೂಡ್ರಿ ಅಂತ ಬೇಕಾದ್ ಮಾಡ್ಕೊಂಡ್ರು. ನೀನು ಸಪೋರ್ಟ್ ಹೋಯ್ತು, ವಾಮನ ಬಂದ. ಯಾವಾಗ ಸಪೋರ್ಟ್ ಹೋಯ್ತು ವಾಮನ ಬಂದ, ಹತ್ರ ಬಂದ. ಕೊಡ್ತೀಯ ಹಾಗಾದ್ರೆ ಕೊಡು, ನಂಗೇನು ಬೇಡ, ತ್ರಿಪಾದಂ ಭೂದಾನಂ ಕರಿಷೆ ಅನ್ನುವಂತ, 3 ಪಾದ ಭೂಮಿ ಕೊಡು ಅಂತ, ಏನು ಬೇಡ. ಅದು ಅವ ಅಂತಾನೆ, ನಿಂಗೆ ತಲೆಗಿಲೆ ಕೆಟ್ಟದ ನಂದ, ಅಲ್ಲೋ ಬೇಕಾದ್ ಕೊಡ್ತೀನಿ ಅಂತ ನಿಂತ್ಕೊಂಡೀನಿ, ಬೇಕಾದ್ ಕೇಳು, ಏನ ಆಸ್ತಿ ಕೇಳ್ತೀಯಾ, ದುಡ್ಡು ಕೇಳ್ತೀಯಾ, ಬಂಗಾರದ ಪಾತ್ರೆ ಕೇಳ್ತೀಯಾ, ಕೇಳು, ಏನ್ ಬೇಕಾದ್ ಕೊಡ್ತೀನಿ. ಏನು 3 ಪಾದ, ಅದು ನಿನ್ ಪಾದ, ಪುಟ್ ಪಾದ, ಒಂದು ಟೈಲ್ಸ್ ಮುಗಿದು ಹೋಗ್ತದೆ, ಒಂದು ಟೈಲ್ಸ್ ಒಳಗೆ ಆಗೋಗ್ತದೆ, ನೀ ಏನ್ ಕೇಳ್ತೀಯೋ ಮಾರಾಯ, ಕೇಳು. ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂಬೋಗು ಅಂತ ಕಳಿಸ್ತಾನೆ, ನಿಮ್ಮ ಅಪ್ಪ ಅಮ್ಮ ಕೇಳ್ಕೊಂಬೋಗು, ಏನ್ ಬೇಕು ಕೇಳು. ಏನಿಲ್ಲ, ನಂಗೆ ಅದೇ ಬೇಕು, 3 ಪಾದ ಕೊಡ್ತೀಯೋ ಇಲ್ಲ. ಕೊಡ್ತೀನಿ ಅಂತಂದಾನ, ಕೊಳ್ಳಿಕ್ಕೆ ಅಂತ ಶುರು ಮಾಡಿದ. ಪಾಪ ಅಮ್ಮ ಏನ್ ಅನ್ಕೊಂಡ್ಬಿಟ್ಟಿದ್ದ, ಒಂದ್ ಯಾವ್ದೋ ಟೈಲ್ಸ್ ಕಿತ್ ಕೊಟ್ರೆ ಸಾಕು ಅಂತ ಅನ್ಕೊಳ್ಳಿಕ್ಕೆ ಹತ್ತಿದ್ದ. ವಿದ್ಯಾವಳಿ ಬಂದ್ಲು, ಹೆಂಡತಿ ಬಂದ್ಲು, ವಾಮನಾಯ ಇದಂ ಭೂ ಶ್ರೀಪಾದ ಭೂದಾನಂ ಕರಿಷಿ ಅಂತ ನೀರು ಬಿಟ್ಟ, 1ನೇ ಪಾದ ಇಟ್ಟ. ಏನ್ ಪಾದ ಈ ಪಾದ? ಪುಣ್ಯ ಪಾದ, ಎಂತ ದೊಡ್ಡ ಪಾದ, ಬೆಳೀತು ನೋಡಿ, ಇಡೀ ಭೂಮಂಡಲ ಆವರಿಸ್ತು, ಇಡೀ ಭೂಮಂಡಲ ಅಂತ ದೊಡ್ಡ ಪಾದ. 2ನೇ ಪಾದ ಇಟ್ಟ, ಒಂದ್ ಜಾಗ ಇತ್ತು, ಎಲ್ಲಿಟ್ಟ? ಮ್ಯಾಲಿನ ಲೋಕಕ್ಕೆ ಹಾಕಿದ. ಆ ಪಾದ ಬೆಳೀತು, ಎಲ್ಲ ಬ್ರಹ್ಮಾಂಡ ಗೋಡೆ ಟಚ್ ಆಯ್ತು. 3ನೇ ಪಾದ ಎಲ್ಲಿಳ್ಳಿ ಅಂತ ಕೇಳಿದ. ಬರೇ ಪಾಪ 3 ಪಾದ ಒಂದ್ ಟೈಲ್ಸ್ ಮುಗಿಸ್ಬೇಕಂತ ಇವಾಗ ವಿಚಾರ ಮಾಡಿದ್ರೆ, 2 ಪಾದದೊಳಗೆ ಇಡೀ ಜಗತ್ತೇ ಮುಗಿಸ್ಬಿಟ್ಟ ದೇವರು, ಇಡೀ ಜಗತ್ತೇ ಮುಗಿಸ್ಬಿಟ್ಟ. 1 ಪಾದ ಕೆಳಗಿಟ್ಟ, ಇನ್ನೊಂದು ಪಾದ ಮ್ಯಾಲಿಟ್ಟ, ಇನ್ನೊಂದು ಪಾದ ಎಲ್ಲಿಳ್ಳು. ಕೊನೆಗೆ ಅವ ಅಹಂಕಾರ ಹೋಯ್ತು. ದೇವರೇ ಇಲ್ಲಿಡೋ ಮಾರಾಯ, ಇಲ್ಲಿಡಪ್ಪ, ನನ್ನ ಅಜ್ಞಾನ ತುಂಬಿಕೊಂಡದ, ಅದನ್ನ ಕಳಿ ಅಂತ ಹೇಳಿ ತಲೆ ಮೇಲೆ ಇಡಿಸ್ಕೊಂಡ. ಬಲಿ ಚಕ್ರವರ್ತಿಯ ನಿಗ್ರಹ ಮಾಡ್ಲಿಕ್ಕೆ, ಬಲಿ ಚಕ್ರವರ್ತಿ ಅಹಂಕಾರವನ್ನ ಮರ್ದನ ಮಾಡ್ಲಿಕ್ಕೆ ಅಂತಾನೆ ಬಂದವ ವಾಮನ. ತಲೆ ಮೇಲೆ ಇಟ್ಟು ಅವನ ಅಜ್ಞಾನವನ್ನ ಪರಿಹಾರ ಮಾಡಿದ. ಬಲಿ ಚಕ್ರವರ್ತಿ ದೊಡ್ಡ ಭಕ್ತ. ಬಲಿ ಚಕ್ರವರ್ತಿ ಇವತ್ತಿಗೂ ನಾವು ಪ್ರಾರ್ಥನೆ ಮಾಡ್ತೇವೆ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಬೆಳಗ್ಗೆ ಇವರು ಚಿರಂಜೀವಿಗಳು ಪ್ರಾರ್ಥನೆ ಮಾಡ್ಬೇಕು, ಅಂದ್ರೆ ನಾವು ಚಿರಂಜೀವಿಗಳಾಗ್ತಾವಂತ. ಚಿರಂಜೀವಿಗಳಂದ್ರೆ ಬಲಿಚಕ್ರವರ್ತಿ ಅಂತ ಒಂದು ಹಂಗ್ ಚಿರಂಜೀವಿಗಳಾಗೋದು ಬೇಡ. ನಮ್ಮ ಕಲಿಯುಗ ಚಿರಂಜೀವಿಗಳಾದ ಸಾಕು. ಕಲಿಯುಗಕ್ಕೆ 100 ವರ್ಷದನೋ 80 ವರ್ಷ 60 ಅಷ್ಟು ಇದ್ರೆ ಅದೇ ಚಿರಂಜೀವಿಗಳ ನಾವೆಲ್ಲ ಲೆಕ್ಕ. ಅಷ್ಟು ವರ್ಷ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಆಯುಷ್ಯ ಬೇಕು, ಆಯುಷ್ಯ. ಯಾರು ಮತ್ತೆ ದೇವ್ರ ಮುಂದೆ ಬೇಗ ಕರ್ಕೊಂಡು ಹೋಗ್ಬಿಡೋ ಮಾರ ಅಂತ ಕೇಳ್ಕೋಬೇಡ ದೇವ್ರಿಗೆ. ಇವತ್ತು ಯಾರಿಗೂ ದೇವ್ರ ಅದೇ ಸಾಕಾಗ್ಬಿಡೋದು, ಓ ಮಾರ ಈ ಸಂಸಾರ ಸಾಕಾಗ್ಬಿಡೋದು, ದೇವ್ರ ಕರ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಕರ್ಕೊಂಡು ಹೋಗ್ತಾನೆ, ಮುಂದೆ ಕರ್ಕೊಂಡು ಹೋದ ಮತ್ತೇನ್ ಬರ್ತೀರಿ, ಮತ್ತೆ 1ನೇ ಕ್ಲಾಸ್ ಶುರು ನಿಮ್ಗೆ ಇಲ್ಲೇ ಸಂಸಾರ. ಮತ್ತೆ ಈಗ ಇನ್ನೂ ಸಾಧನೆ ನಡೆದ, ಚಲೋ ನಡೀಲಿ, ಸಾಧನೆ ನಡೀತಿರ್ತ ನಡೀಲಿ. ಸುಮ್ಮನೆ ಕರ್ಕೊಂಡು ಯಾಕೆ ಅನ್ಬೇಕು ಮುಂದೆ ಮತ್ತೆ ಇದೇ ಶುರು ನೋಡಿ, ಮತ್ತೆ ಅದೇ ಸಂಸಾರ, ಅದೇ ಗರ್ಭ, ಅದೇ ಅಲ್ಲಿ ಅಮ್ಮ ತಿಂದಿದ್ದು ಖಾರ ಬರ್ತದೆ, ಅಮ್ಮ ತಿಂದಿದ್ದು ಹುಳಿ ಬರ್ತದೆ, ಹೀಗೆ ಈ ತರ ಇದೇ ಗರ್ಭವಾಸ, ಇದೆಲ್ಲ ಯಾಕೆ ಅಪೇಕ್ಷೆ ಪಡೋದು? ಆದ್ರಿಂದ ಏನು ಸಾಧನೆ ಆಗ್ತದೆ ಹೀಗೆ ಮಾಡ್ಬಿಡು. ಸಾಧನೆಗಳು ಏನೇನಾಗ್ತಾವೋ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಸಾಧನೆಗಳಿಗೆ ನಾಳೆ ಹಾಕ್ಬೇಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ನಾಳೆ ನವರಾತ್ರಿ ಹಬ್ಬದಿಂದ ನಾನು ಸಂಧ್ಯಾವಂದನ ಮಾಡಿ ಶುರು ಮಾಡ್ತೇನೆ ಅನ್ಬೇಡ್ರಿ. ನವರಾತ್ರಿ ಹಬ್ಬ ಬಂದ ಬೇಡ, ಸಂಧ್ಯಾ ಮನಸ್ಸು ಬಂತ ನಾಳೆ ಶುರು ಮಾಡಿ, ಈಗ ಶುರು ಮಾಡಿ. ನಾನು ಸಮುದ್ರ ಪಾರಾಯಣ ದಿನ ಮಾಡ್ಬೇಕಂತ ಮಾಡೇನಿ, ಈಗ ಶುರು ಆಯ್ತು ಇವತ್ತು. ನಾಳೆ ಹಾಕಿದ್ರೆ ಮತ್ತೆ ಮುಗೀತು. ಯಾಕೆ? ನಾಳೆ ನೀರುತ್ತೀಯೋ ಯಾರು ಇವತ್ತು, ನಾಳೆ ಇರ್ತೀಯೋ ಬೀಳ್ತೀಯೋ ಗೊತ್ತಿಲ್ಲ. ಆದ್ದರಿಂದ ಆ ತರ ಸಾಧನೆಗಳನ್ನ ಮಾಡ್ಲಿಕ್ಕೆ ದೊಡ್ಡ ನಮಗೆ ದೇಹ ಪರಮಾತ್ಮ ಕೊಟ್ಟಾನೆ. ಇಷ್ಟು ಮನುಷ್ಯನ ದೇಹ ಅಷ್ಟು ಸುಲಭ ಅಲ್ಲ. ಮನುಷ್ಯನ ದೇಹ ಬಹಳ ಕಷ್ಟಪಟ್ಟು ಬಂದದಿದು. ಮನುಷ್ಯನ ದೇಹ ಬಹಳ 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 ಕಷ್ಟಪಟ್ಟ ದೇಹ ಇದು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿ ದಾಟಿ ಬಂದ ಈ ಶರೀರ ಅಂದ್ರೆ ಯಾವ ಶರೀರ? ಈ ಶರೀರ ಅಂದ್ರೆ ಮನುಷ್ಯನ ಶರೀರ. ಎಲ್ಲ ನಾವು ಕತ್ತಿ ಬೈತೇವೆ, ಕತ್ತಿ ಅಂತ ಬೈತೇವಿ. ನಾವು ಕತ್ತಿ ಆಗಿದ್ವಿ ಅಂತ ಮರ್ತು ಬಿಡ್ತೇವಿ. ನಾವು ಕತ್ತಿ ಆಗಿದ್ವಿ, ನಾವು ಹಂದಿ ಆಗಿದ್ವಿ. ಹಂದಿ ನೋಡಿದ್ರೆ ಕಲ್ಲು ಹೊಡಿತೀವಿ, ನಾಯಿ ನೋಡಿದ್ರೆ ಕಲ್ಲು ಹೊಡಿತೀವಿ. ಯಾಕೆ? ನಾವು ನಾಯಿ ಆದಾಗ ಯಾರ ಕಡೆ ಕಲ್ಲು ಹೊಡ್ಸ್ಕೊಂಡ್ ಬಂದೇವಿ ಯಾರಿಗೆ ಗೊತ್ತು? ಕತ್ತಿ ಆಗಿ, ನಾಯಿ ಆಗಿ, ಮೊಸಳೆ ಆಗಿ, ಹಂದಿ ಆಗಿ ಎಲ್ಲ ದಾಟಿ 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 ಏನೋ ಒಂದು ಸಾಧನೆ ಮಾಡ್ಬೋದು ಇಲ್ಲಿ ಬಂದೇವಿ. ಇನ್ನು ಮತ್ತಷ್ಟು ಸಾಧನೆ ಮಾಡ್ತಾ ಮಾಡ್ತಾ ಬಂದ್ರೆ ಒಂದೇನೋ ದೇವರ ಅನುಗ್ರಹ ಮಾಡ್ತಾನೆ. ಮತ್ತೂ ನಮಗ ಅದೇ ಅಗ್ನಿ ಸಾಕ್ಷಿ, ಅದೇ ನೋಡು, ಇದೇ ಮಾಡ, ಇದನ್ನೇ ತಿನ್ನು, ಅದೇ ಮಾಡ್ತಾ ಮಾಡ್ತಾ ಹೋದ್ರೆ ನಮ್ದು ಹಣೆ ಬಾರಿ ಏನಾಗುತ್ತೆ? ಈ ಹಾವು ಏಣಿ ಆಟ ಇರುತ್ತೆ ನೋಡಿ, ಹಾವು ಏಣಿ ಆಟ.
ಏನೋ ಕಾಯಿನ್ ಹಾಕೊಂಡು ಕಷ್ಟಪಟ್ಟು ಏನೋ ಒಂದು ಬೇಡ್ಕೊಂಡು ನಮ್ಮ ಕಾಯಿನ್ ಚಲೋ ಬೀಳಪ್ಪ ಅಂತ ಹಾಕೊಂಡು ಏನೋ ಮಾಡಿ ಮ್ಯಾಲ ಹೋಗಿರ್ತೇವೆ ಎಣ್ಣೆ ಹತ್ಕೊಂಡು ಯಾರಿಗೋ ಒಬ್ಬ ದೊಡ್ಡ ಹಾವು ಕಚ್ಬಿಟ್ಟು ಬಂದ್ಬಿಡ್ತೀವಿ. ಹಿಂಗೆ ನಮ್ಮ ಜೀವನ ಏನೋ ಬಹಳ ಕಷ್ಟಪಟ್ಟು ಗುರುಗಳ ಅನುಗ್ರಹ ಪಡ್ಕೊಂಡು ಭಾರಿ ಸಾಧನೆ ಮಾಡಿ ಬಂದೇವಿ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬೇಡಿ. ಶಾಣೆಪ್ಪಗಳಿರ ಅಂದಿಲ್ಲ, ಹುಚ್ಚಪ್ಪಗಳಿರ ಅಂದಾರೆ. ನೀವೆಲ್ಲ ಹುಚ್ಚರಿದ್ದಂಗೆ ಇದ್ದೀರಿ, ಹಾಳು ಮಾಡ್ಕೋಬೇಡ್ರಿ ಅಂತ ಮಾನವ ಜನ್ಮ ಅತಿ ದೊಡ್ಡದು, ಅದನ್ನ ನಾವು ಹಾಳು ಮಾಡ್ಕೊಳ್ಬಾರ್ದು. ಅಂತಹ ಆ ಬಲಿಚಕ್ರವರ್ತಿಯ ನಿಗ್ರಹ ಮಾಡ್ಲಿಕ್ಕೆ ಅಂತಾನೆ ಬಂದವ. ಬಲಿಚಕ್ರವರ್ತಿಯ ಪ್ರಾರ್ಥನೆ ಮಾಡ್ತೇವೆ ನಾವು. ಈ ಚಿರಂಜೀವಿಗಳ ಪ್ರಾರ್ಥನೆ ದಿನಾಲು ಮಾಡ್ಬೇಕಂತದ, ದಿನಾಲು ಮಾಡ್ಬೇಕು. ಈ ಎಣ್ಣೆ ಹಚ್ಕೊಂಬಂದ್ ಮಾಡ್ತಾರೆ. ಎಣ್ಣೆ ಹಚ್ಚುವಾಗ ಅಶ್ವತ್ಥಾಮ ಬಲಿ ಹಿಂಗೆಲ್ಲ ಇಡ್ತಾರೆ. ಇವೆಲ್ಲ ಆಯುಷ್ಯ ಸೂಚನೆ ಅಂತ. ಆಯುಷ್ಯ ಒಳ್ಳೇದಾಗ್ಲಿ, ನಮ್ಮ ಮಕ್ಕಳು ಬೆಳೀಲಿ, ಚೆನ್ನಾಗಿ ಬೆಳೀಲಿ ಅಂತ ಈ ತೊಡಿ ಮೇಲೆ ಒಂದು 5 ಬಟ್ಟೆ ಇಟ್ಟು ಹಚ್ಚಿ ಶುರು ಮಾಡ್ತಾರೆ. ತಲೆಗೆ ಹಚ್ಚದಾರ, ಕಿವ್ಯಾಗ ಹಾಕ್ತಾರ. ಕಿವ್ಯಾಗ ಎಣ್ಣೆ ಹಾಕೋಬಹುದು. ಈ ಕಿವ್ಯಾಗ ಹಾಕಿದ್ರೆ ಡಾಕ್ಟರ್ ಬೇದ ಬಿಡ್ತಾರೆ. ಮತ್ತೆ ಕೇವಲ ಕರಿ ಕಿವ್ಯಾಗ ಹಾಕಿದ್ರೆ ಕಣ್ಣಿಗೆ ಆನಂದ ಕೊಡ್ತಿತ್ತು, ಕಣ್ಣಿಗೆ ತಂಪ ಮಾಡ್ತಿತ್ತದೆಲ್ಲ ಕಿವ್ಯಾಗ ಹಾಕಿದ್ರೆ. ಈಗೇನು ಕಿವಿ ನೋವು ಆದ್ರೆ ಎಣ್ಣೆ ಹಾಕೊಂಡಿರೋದು ಕೇಳ್ತಾರೆ ಡಾಕ್ಟರಿಗೆ. ಎಣ್ಣೆ ಹಾಕೊಳ್ಳಂಗಿಲ್ಲ ಇಲ್ಲ, ಅವ್ರು ಡ್ರಾಪ್ಸ್ ಹಾಕೋಬಂತ, ಅವ್ರು ಡ್ರಾಪ್ಸ್ ಹಾಕ್ತಾರೆ, ನಮ್ ಎಣ್ಣೆ ಇಲ್ಲ. ಆ ತರ ಎಲ್ಲ ಕಾಲ ಏನೋ ಚೇಂಜ್ ಆಗ್ಬಿಟ್ಟಾವ. ಆದ್ರೆ ನಿಜವಾಗ್ಲೂ ಎಣ್ಣೆ ಹಾಕೋಬೇಕು ಅಂತಿತ್ತು. ಎಣ್ಣೆ ಹಾಕೋಬೇಕು, ಕಿವ್ಯಾಗ ಎಣ್ಣೆ ಹಾಕೋಬೇಕು. ಅವೆಲ್ಲ ಕಣ್ಣು ಮಂಜಾಗಂಗಿಲ್ಲ ಅಂತ. ಎಷ್ಟು ನಾವು ಇಲ್ಲಿ ಕಿವ್ಯಾಗ ಎಣ್ಣೆ ಹಾಕೋತೇವೋ ಕಣ್ಣು ಆದಷ್ಟು ಬಾಳಿಕೆ ಬರ್ತಾವ ಅಂತ ಎಲ್ಲ ಹಿಂದಿನ ಪದ್ಧತಿಗಳು ಎಲ್ಲ ಹೋಗ್ಬಿಟ್ಟಾವ. ಇಲ್ಲಿ ಒಟ್ಟ ಹಂಗ ಚಿರಂಜೀವಿಗಳ ಸ್ಮರಣೆ ಮಾಡಿ ಎಣ್ಣೆ ಹಚ್ಕೊಂಡ್ರೆ ನಮಗೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಅಂತ. ಅದ್ರೊಳಗೂ ಒಬ್ಬ ಚಿರಂಜೀವಿ ಈ ಬಲಿಚಕ್ರವರ್ತಿ. ಅಂತ ಬಲಿಚಕ್ರವರ್ತಿಯ ಸ್ಮರಣೆ ನಾವು ದಿನನಿತ್ಯದಲ್ಲಿ ಮಾಡ್ತೇವೆ. ಆ ಬಲಿಚಕ್ರವರ್ತಿಯ ನಿಗ್ರಹ ಮಾಡ್ಬೇಕಾಯ್ತು. ನಿಗ್ರಹ ಅಂದ್ರೇನು? ಅವನ ಅಹಂಕಾರ ನಿಗ್ರಹ ಮಾಡ್ಬೇಕಾಯ್ತು. ಅದಕ್ಕೆ ಇವತ್ತಿಗೂ ಕೂಡ ಅವ ಕೆಳಗಿನ ಲೋಕದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಅವನ ಕಾಯ್ಲಿಕ್ಕೆ ಬಲಿಯ ಮನೆಯ ಕಾಯ್ದ ವಾಮನ ಅಂತ. ಅವನ ಮನೆ ಕಾಯ್ಲಿಕ್ಕೆ ಅಂತ ವಾಮನ ನಿಂತ್ಕೊಂಡಾನ. ವಾಮನ ಇನ್ನೂ ಹೋಗಿಲ್ಲ, ಮತ್ತೆ ವಾಮನ ಎಲ್ಲ ಹೋಗಿಲ್ಲ, ಅಲ್ಲೇ ಇದ್ದಾನೆ. ಬಲಿಚಕ್ರವರ್ತಿಯೂ ಇದ್ದಾನೆ. ಅವನ ಮನೆ ಮುಂದೆ, ಬಾಗಿಲ ಮುಂದೆ ನಿಂತ್ಕೊಂಡ. ನೋಡಿ, ಬ್ರಹ್ಮದೇವರ ಮನೆ ಮುಂದೆ ನಿಂತ್ಕೊಂಡಿಲ್ಲ, ವಾಯುದೇವರ ಮುಂದೆ ನಿಂತ್ಕೊಂಡಿಲ್ಲ. ಎಲ್ಲಿ ನಿಂತ್ಕೊಂಡಾನ? ಯಾಕೆ? ಅವನಿಗೆ ಅಜ್ಞಾನ ಬರಬಾರ್ದು. ಮನೆ ದಿನಾ ಎದ್ದ ತಕ್ಷಣ ಬಾಲ ತೆಗೆದ್ಬಿಟ್ಟ ವಾಮನ. ವಾಮನ ಅನ್ನ ನೀನಪ್ಪ, ಮೂರ್ ಪದ ಭೂಮಿ ಕೊಟ್ಟ ನೀಗೇನೋ ಮಾಡ್ಬಿಟ್ಟಪ್ಪ. ಅಜ್ಞಾನ ಬರೋದೇ ನೋಡಿ. ದೇವರ ದರ್ಶನ ಆದ ತಕ್ಷಣ ಅಜ್ಞಾನ ಬರಂಗಿಲ್ಲ. ಅದಕ್ಕೆ ನಾವು ಕೂಡ ಮನೆ ಮುಂದೆ ಒಂದು ಫೋಟೋ ಹಾಕೋಬೇಕು. ಬೆಳಗ್ಗೆ ರೂಮ್ನಾಗ ಎದ್ದ ತಕ್ಷಣ ಕೃಷ್ಣ ದರ್ಶನ ಆಗ್ಬೇಕು ನಮಗೆ. ಹೆಂಗೆ ಎಲ್ಲಿ ಹೇಳ್ತೀವೋ ಅಲ್ಲಿ. ಹಿಂಗ ಬಲಗಡೆ ಹೇಳ್ಬೇಕಂತ ಮತ್ತೆ ಬಲಗಡೆ ಈ ಬಲಗಭಾಗದಲ್ಲಿ ಹೇಳ್ಬೇಕು. ಎದ್ದ ತಕ್ಷಣ ಏನ್ ನೋಡ್ಬೇಕು? ಕೃಷ್ಣನನ್ನೇ ನೋಡ್ಬೇಕು. ಕೃಷ್ಣನನ್ನೇ. ಯಾವುದೋ ಒಂದು ಹೊರಗಿಂದ ನೋಡಿ ಬೆಕ್ ಬಂದ್ಬಿಟ್ಟೆ ಬಹಳ ಕಷ್ಟ ಮಾಡ್ತೇವೆಲ್ಲ ಬೇಕು. ಒಟ್ಟು ದೇವರ ಅನುಗ್ರಹ ಆಗುವಂತೆ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಹೀಗೆ ಬಲಿಚಕ್ರವರ್ತಿ ತಾನು ಮಾಡಿದ್ದಾನೆ. ನಿಂತ್ಕೊಂಡ, 3 ಪಾದ ಕೊಡಪ್ಪ, 3ನೇ ಪಾದ ಇಲ್ಲಿಡು ಅಂತಂದು ಅವನಿಗೆ ಅನುಗ್ರಹ ಮಾಡಿದ. 2ನೇ ಪಾದ ಇಟ್ನಲ್ಲ, 2ನೇ ಪಾದ, ಈ 2ನೇ ಪಾದ ಇಟ್ಟಾಗ ಆ ಪಾದ ಎಲ್ಲೋಯ್ತು ಅಂದ್ರೆ ಅದು ಬಂಗಾರದ ಗೋಡೆ, ಆ ಬ್ರಹ್ಮಾಂಡದ ಗೋಡೆ ಬಡಿತು. ಅದನ್ನ ಶುಕಾಚಾರು ಶುರು ಮಾಡ್ತಾರೆ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ ವಿಕ್ರಮತೋ ವಾಮಪಾದಾಂಗುಷ್ಟ. ಅದು ಯಾವ ವಾಮಪಾದ ಅಂದ್ರೆ ಎಡಪಾದ. ವಾಮಪಾದಾಂಗುಷ್ಟ ನಖ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಕ ವಿವರೇಣಾಂತ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ತಚ್ಚರಣ ಪಂಕಜ ಅವನೇ ಜನಾರುಣ ಕಿಂಜಲ್ ಕೋಪರಂಜಿತಾಖಿಲ ಜಗದ ಕಮಲಾ ಮಲಾಪಹೋಪಸ್ಪರ್ಶನಾಮಲ ಸಾಕ್ಷಾತ್ ಭಗವತ್ಪದಿ ಇತಿ ಅನುಪಲಕ್ಷಿತ. ಅವಳಿಗೆ ಏನು ಹೆಸರು? ಭಗವತ್ಪದಿ ಅಂತ ಅವಳ ಹೆಸರು. ಬಾಬಾ ಭಗವತ್ಪದಿ ಇತಿ ಅನುಪಲಕ್ಷಿತ ವಚೋಭಿಃ ಅಭಿಧೀಯಮಾನ ಅತಿಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವಃ ಮೂರ್ಧನಿ ಅವತತಾರ ಯತ್ತದ್ವಿಷ್ಣು ಪದಂ ಆಹುಹು. ಆ ಬಂಗಾರದ ಗೋಡೆಗೆ, ಬ್ರಹ್ಮಾಂಡದ ಗೋಡೆಗೆ ಇವನ ಪಾದ ಬಡದಾಗಲೇ ನಮ್ಮನ್ನೆಲ್ಲ ಉದ್ಧಾರ ಮಾಡುವಂತಹ ಒಬ್ಬ ಶಕ್ತಿ ಬಂತು, ಒಂದು ಶಕ್ತಿ ಬಂತು. ಅದರ ಹೆಸರು ಭಗವತ್ಪದಿ ಅಂತ ಅದರ ಹೆಸರು. ಅದಕ್ಕೆ ಹೆಸರು ವಿಷ್ಣುಪದಿ ಅಂತ ಅದರ ಹೆಸರು. ಅಂತಹ ಒಂದು ಪದ ಬಂದಿದ್ದಕ್ಕೆ ನಾವೆಲ್ಲರೂ ಅನುಗ್ರಹವನ್ನು ಪಡಿತಾ ಇದ್ದೇವೆ ಎಂಬುದಾಗಿ ಶುಕಾಚಾರ್ಯ ಹೇಳಿದ್ದಾರೆ. ಆ ವಿಷ್ಣುಪದಿ ಅಂದ್ರೆ ಯಾರು? ಪರೀಕ್ಷಿತ ರಾಜ ಕೇಳ್ತಾನೆ. ಭಗವತ್ಪದಿ ಅಂದ್ರೆ ಯಾರು? ಅದಕ್ಕೆ ಹಂಗ್ಯಾಕೆ ಕರೀತಾರೆ ಅದನ್ನೆಲ್ಲ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಏನು ಉತ್ತರ ಕೊಟ್ಟರು ಅನ್ನೋದನ್ನ ನಾಳಿನ ದಿವಸ ನೋಡೋಣ. ಹೇಳ್ತಾರೆ ಶ್ರೀಕೃಷ್ಣ.